ವೆಲ್ಕಮ್ ಟು ದಿ ASPN ಕ್ಲಾಸಸ್. ಸೊ ಇವತ್ತಿನ ಟಾಪಿಕ್ಕು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಟಾಪಿಕ್ಕು ಇಂಟಿಗ್ರೇಷನ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ನೋಡಿ ಕೆಲವೊಂದಿಷ್ಟು ಫಾರ್ಮುಲಾಸ್ಗಳನ್ನ ತಿಳ್ಕೊಳ್ಳೋಣ, ಏನೇನು ಬರುತ್ತೆ ಸಿನಾಕ್ಸಸ್ ಬಗ್ಗೆ. ಅದಾದಮೇಲೆ ನೆಕ್ಸ್ಟು ಕ್ವಶನ್ಸ್ಗಳನ್ನ ಸ್ಟಾರ್ಟ್ ಮಾಡೋಣ. ಫಾರ್ಮುಲಾಸ್ಗಳು ಅಂತಂತ ನೋಡ್ತಾ ಹೋಗೋಣ. ಮೇನ್ ಇಂಪಾರ್ಟೆಂಟು ಇಂಟಿಗ್ರೇಷನ್ನ ನಾವು ಮಾಡಬೇಕಂದ್ರೆ ಇದು ಜಾಸ್ತಿ ವೇಟೇಜನ್ನು ಹೊಂದಿದೆ, ಕರೆಕ್ಟಾ? ಸೊ ಪ್ರತಿ ವರ್ಷ ನಾವು ನೋಡ್ತಾ ಹೋದರೆ 14ಇಂದ ನಾನು ಆಲ್ರೆಡಿ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. 14 ನೋಡ್ತಾ ಹೋದರೆ 14 4 ಕ್ವಶನ್ಸ್ಗಳು ಬಂದಿದ್ದು, 4 ಕ್ವಶನ್ಸು, ಆಮೇಲೆ 15 4, ಆಮೇಲೆ 16 6, 8 6 6 6 ಈ ಥರ ಕೇಳ್ತಾ ಇದ್ದಾರೆ ಇವರು. ಲಾಸ್ಟ್ ಇಯರ್ 2020 6 ಕ್ವಶನ್ ಕೇಳಿದರು, 19 6 ಕ್ವಶನ್, ಅಗೇನ್ 18 6 ಕ್ವಶನ್, 17 8 ಕ್ವಶನ್ಸ್ ಬಂದಿತ್ತು. ಓಕೆ, ಇದು ಮತ್ತೆ ನೋಡಿದರೆ 16 6 ಕ್ವಶನ್, 15 6, 14 4 ಈ ಥರನಾಗಿದೆ ಇಲ್ಲಿವರೆಗೂ ಕೇಳಿರುವಂಥ ಇಂಟಿಗ್ರೇಷನ್ ಚಾಪ್ಟರ್ ಮೇಲೆ ಬಂದಿರುವಂಥ ಕ್ವಶನ್ಸ್ಗಳು. ಓಕೆ, ಲಾಸ್ಟಲ್ಲಿ ನಾವು ಕನ್ಸಿಡರ್ ಮಾಡಿದರೆ ಒಂದು 6 to 7 ಕ್ವಶನ್ಸ್ ಒಂದು ಆ್ಯಾವರೇಜಲ್ಲಿ ಕೇಳ್ತಾ ಇದ್ದಾರೆ ಈ ಚಾಪ್ಟರ್ ಮೇಲೆ. ಸೊ ಹಾಗಾಗಿ ಈ ಚಾಪ್ಟರು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸ್ಟೂಡೆಂಟ್ಸ್. ಓಕೆ, ಜಾಸ್ತಿ ವೇಟೇಜನ್ನು ಹೊಂದಿದೆ. ಸೊ ಯಾರು ಈ ಚಾಪ್ಟರ್ನ ಮಿಸ್ ಮಾಡಲಿಕ್ಕೆ ಹೋಗಬೇಡಿ, ಪ್ರಾಕ್ಟೀಸ್ ಮಾಡಿ. ಎಲ್ಲ ಕ್ವಶನ್ಸ್ಗಳು ಡಿಫಿಕಲ್ಟ್ ಆಗಿರೋದಿಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಓಕೆ, ಕೆಲವೊಂದು ಕ್ವಶನ್ಸ್ಗಳು ಡಿಫಿಕಲ್ಟ್ ಇರುತ್ತೆ, ಬಟ್ ಎಲ್ಲ ಕ್ವಶನ್ಸು ಡಿಫಿಕಲ್ಟ್ ಇರುತ್ತೆ ಅಂತ ಎಲ್ಲ 6 ಕ್ವಶನ್ ಈ ಚಾಪ್ಟರ್ನ ಬಿಟ್ಬಿಡೋದು ಆ ಥರನ ಮಾಡಬಾರ್ದು. ಓಕೆ, ಸೊ ಆದಷ್ಟು ಕ್ವಶನ್ಸ್ನ ಟ್ರೈ ಮಾಡೋಕ್ಕೆ ಪ್ರಯತ್ನ ಪಡೋಣ. ಓಕೆ, ನೋಡಿ, ಮೊದಲನೇದಾಗಿ ನಾವು ಇಂಟಿಗ್ರಲ್ನ ಪರ್ಫೆಕ್ಟ್ ಮಾಡಬೇಕಂದ್ರೆ ಮೊದಲಿಗೆ ನಮಗೆ ಫಾರ್ಮುಲಾಸ್ ಎಲ್ಲ ಪರ್ಫೆಕ್ಟಾಗಿ ಗೊತ್ತಿರಬೇಕು. ಓಕೆ, ನೀವು ಎಷ್ಟು ಫಾರ್ಮುಲಾ ಪರ್ಫೆಕ್ಟ್ ಇರ್ತೀರಾ ಅಷ್ಟು ಈಸಿಯಾಗಿ ನೀವು ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಲಿಕ್ಕೆ ಬರುತ್ತೆ. ಓಕೆನಾ? ಸೊ ನೋಡಿ, ಮೊದಲಿಗೆ ಕೆಲವೊಂದಿಷ್ಟು ಫಾರ್ಮುಲಾಸ್ಗಳನ್ನು ತಿಳ್ಕೊಳ್ಳೋಣ. ಏನಿದೆ? x⁴n, ಇಂಟಿಗ್ರೇಷನ್ ಆಫ್ x⁴n ಫಾರ್ಮುಲಾ ಏನಿದೆ? x⁴n+1 ಡಿವೈಡ್ ಬೈ n+1 ಅಂತಿದೆ. ಓಕೆ, ಅಗೇನ್ ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್, ಸೈನ್ ಎಕ್ಸ್ ಇಂಟಿಗ್ರೇಷನ್ ಏನಾಗುತ್ತೆ? ಮೈನಸ್ ಕಾಸ್ ಎಕ್ಸ್ ಆಗುತ್ತೆ. ಅದೇ ಥರನಾಗಿ ಕಾಸ್ ಎಕ್ಸ್ ಏನಾಗುತ್ತೆ? ಸೈನ್ ಎಕ್ಸ್. ಇವೆರಡು ರಿಲೇಟೆಡ್ ಇರುತ್ತೆ ನೋಡಿ. ಸೈನ್ ಇದ್ದಾಗ ಕಾಸು, ಕಾಸ್ ಇದ್ದಾಗ ಸೈನ್. ಬಟ್ ಇಲ್ಲಿ ಒಂದು ಚೇಂಜಸ್ಸು, ಸೈನ್ ಇದ್ದಾಗನೇ ಮೈನಸ್ ಬರುತ್ತೆ, ಕಾಸ್ ಇದ್ದಾಗ ಸಿಂಪ್ಲಿ ಸೈನ್ ಎಕ್ಸ್ ಇರುತ್ತೆ. ಕರೆಕ್ಟಾ? ಇನ್ನು ಅದಾದಮೇಲೆ ಸೆಕ್ ಸ್ಕ್ವೇರ್ ಇಂಟಿಗ್ರೇಷನ್ ಏನಿದೆ? ಟ್ಯಾನ್ ಎಕ್ಸ್ ಅಂತಿದೆ. ಕೋಸೆಕ್ ಸ್ಕ್ವೇರ್ದು ಮೈನಸ್ ಕಾಟ್ ಅಂತಿದೆ. ಓಕೆ, ಸೊ ಇದಿಷ್ಟು ಫಾರ್ಮುಲಾ ನಿಮ್ಗೆ ಗೊತ್ತಿರಬೇಕು. ಅದಾದಮೇಲೆ a⁴x ಅಂತಂದ್ರೆ ಏನು? a⁴x ಡಿವೈಡ್ ಬೈ ಲಾಗ್ ಎ. ಆ್ಯಕ್ಚುಲಿ a⁴x ಡಿಫ್ರೆನ್ಷಿಯೇಷನ್ ನಾವು ಏನು ಮಾಡ್ತಾ ಇದ್ವಿ? a⁴x ಅಂತ ಬರಿತಾ ಇದ್ವಿ ಆ್ಯಸ್ ಇಟ್ ಈಸ್ ಮೊದಲು. ಅದಾದಮೇಲೆ ಲಾಗ್ ಆಫ್ ಎ ಅಂತ ಬರಿತಿದ್ವಿ. ಇವಾಗ ಇಂಟಿಗ್ರೇಷನ್ ಇಲ್ಲೇ ತೊಗೊಂಡಿದ್ರೆ ಇದನ್ನು ಈ ಸೈಡ್ ಶಿಫ್ಟ್ ಮಾಡಿ a⁴x ಡಿವೈಡ್ ಬೈ ಲಾಗ್ ಆಫ್ ಎ ಇದನ್ನು ಅವರು ಕನ್ಸಿಡರ್ ಮಾಡಿದ್ದಾರೆ ಆನ್ಸರ್ ಆಗಿ. ಓಕೆ, ಅದೇ ಥರನಾಗಿ 1/x ಇದೆ. 1/x ಇಂಟಿಗ್ರೇಷನ್ ಲಾಗ್ ಎಕ್ಸ್. ಡಿಫ್ರೆನ್ಷಿಯೇಷನ್ ನಾವು ನೋಡಬೇಕು ರಿವರ್ಸ್ ಆಗಿ. ಡಿಫ್ರೆನ್ಷಿಯೇಷನ್ ರಿವರ್ಸ್ ಆನ್ಸರ್ ಇಂಟಿಗ್ರೇಷನ್ ಬಂದಿರುತ್ತೆ ಇಲ್ಲಿ. ಸೊ ಲಾಗ್ ಎಕ್ಸ್ ಡಿಫ್ರೆನ್ಷಿಯೇಷನ್ 1/x ಇದೆ ಅಲ್ವಾ? ಸೊ ಈ ಥರ ನಾವು ವೆರಿಫೈ ಮಾಡ್ಬೋದು. ಇನ್ನು e⁴x ಬಂದರೆ e⁴x ಫಾರ್ಮುಲಾ ಇದೆ. ಇನ್ನು ಕೆಲವೊಂದಿಷ್ಟು ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಡಿಫ್ರೆನ್ಷಿಯೇಷನ್ ಆಲ್ರೆಡಿ ಸ್ಟಡಿ ಮಾಡಿದ್ವಿ. ಅದೇ ಥರನಾಗಿ ಇಂಟಿಗ್ರಲ್ ಕೊಡಲು ಏನಿದೆ? ಇಂಟಿಗ್ರೇಷನ್ ಆಫ್ √1 - x² ಅಂದರೆ ಸೈನ್ ಇನ್ವರ್ಸ್ ಎಕ್ಸ್ ಇದೆ. ಸೊ ಇಲ್ಲಿ ಒಂದು ಅಬ್ಸರ್ವ್ ಮಾಡಬೇಕಾಗಿರೋದಂದರೆ ಇಂಟಿಗ್ರೇಷನ್ ಆಫ್ 1 ಡಿವೈಡ್ ಬೈ √1 - x² dx ಅಂತಿತ್ತಂದರೆ ಇಲ್ಲಿ ನೀವು ಎರಡು ರಿಸಲ್ಟ್ನ ಬರಿಬೋದು. ಒಂದು ಸೈನ್ ಇನ್ವರ್ಸ್ ಆಫ್ ಎಕ್ಸು ಬರಿಬೋದು ಪ್ಲಸ್ ಸಿ ಅಂತ, ಅಥವಾ ಮೈನಸ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಅಂತಲೂ ಬರಿಬೋದು. ಯಾಕಂದರೆ ಕಾಸ್ ಇನ್ವರ್ಸ್ ಡಿಫ್ರೆನ್ಷಿಯೇಷನ್ -1 ಬರುತ್ತಲ್ಲ, -1 ನಾವು ಈ ಸೈಡ್ನೂ ತೊಗೊಳ್ಬೋದು. ಓಕೆ, ಸೊ ಇದು ಫಾರ್ಮುಲಾ ಎರಡಕ್ಕೂ ಅಪ್ಲಿಕೇಬಲ್ ಆಗುತ್ತೆ, ಅದು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಓಕೆ, ಇನ್ನು ಅದೇ ಥರನಾಗಿ ಟ್ಯಾನ್ ರಿಸಲ್ಟು ಕಾಟ್ ರಿಸಲ್ಟ್ ಕೂಡ ಸೇಮ್ ಇದೆ. ಟ್ಯಾನ್ ರಿಸಲ್ಟು ಮತ್ತು ಕಾಟ್, ಟ್ಯಾನ್ ಇನ್ವರ್ಸದ್ದು ಏನಿದೆ ಫಾರ್ಮುಲಾ? 1 ಡಿವೈಡ್ ಬೈ 1 + x². ಓಕೆ, ಸೊ ಇದು ರಿಸಲ್ಟ್ ಆಗಿದೆ ಟ್ಯಾನ್ ರಿಸಲ್ಟ್ದು. ಸೇಮ್ ಆ್ಯಸ್ ಇಟ್ ಈಸ್ ಕಾಟ್ ಅನ್ನೋದು ಮೈನಸ್ ಸೈನ್ ಬಂದಿರುತ್ತೆ, ಅಷ್ಟೇ ಡಿಫರೆನ್ಸ್ ಇರೋದು. ಓಕೆ, ಕಾಟ್ ಇನ್ವರ್ಸದ್ದು ಫಾರ್ಮುಲಾ ಬರೆದ್ರೆ ಏನಾಗುತ್ತೆ? dx ಡಿವೈಡ್ ಬೈ 1 + x² ಅಂತಂದರೆ ನಾವು ಇಲ್ಲಿ ಮೈನಸ್ ಕಾಟ್ ಇನ್ವರ್ಸ್ ಎಕ್ಸ್ ಅಂತಲೂ ಬರಿಬೋದು. ಇಲ್ಲ ಮೈನಸ್ ಸೈನ್ ಇಲ್ಲಿ ಕೂಡ ಬರಿಬೋದು, ಇಲ್ಲಿ ಪ್ಲಸ್ ಅಂತ ಬರಿಬೋದು. ಓಕೆ, ಸೊ ಇದಿಷ್ಟು ಫಾರ್ಮುಲಾಸ್ಗಳು ಗೊತ್ತಿರಬೇಕಾಗುತ್ತೆ ಸ್ಟೂಡೆಂಟ್ಸ್. ಮೇನ್ ಬೇಸಿಕ್ ಫಾರ್ಮುಲಾಸ್ ಅಂತಾರಲ್ಲ, ಇವೆಲ್ಲನೂ ಬೇಸಿಕ್ ರಿಸಲ್ಟ್ಸ್ಗಳು. ಇನ್ನು ಇದಾದಮೇಲೆ ಕೆಲವೊಂದಿಷ್ಟು ಫಂಡಮೆಂಟಲ್ ರೂಲ್ಸ್ ಆಫ್ ಇಂಟಿಗ್ರಲ್ಸ್ ಇದಾವೆ. ಏನಪ್ಪ ಅಂದರೆ ಕಾನ್ಸ್ಟೆಂಟ್ ಇತ್ತು ಅಂತಂದರೆ, ಕಾನ್ಸ್ಟೆಂಟ್ ಜೊತೆ ಫಂಕ್ಷನ್ ಇತ್ತು ಅಂದರೆ ಕಾನ್ಸ್ಟೆಂಟ್ನ ಹೊರಗಡೆ ಇಟ್ಟು ಇಂಟಿಗ್ರೇಷನ್ ಆಫ್ ಫಂಕ್ಷನ್ನ ಮಾಡ್ಬೋದು. ಆಮೇಲೆ ಎರಡು ಫಂಕ್ಷನ್ಸ್ ಎಡಿಷನ್ ಇತ್ತು ಅಂತಂದರೆ ನೀವು ಇಲ್ಲಿ ಸಪ್ರೇಟಾಗಿ ತೊಗೊಳ್ಬೋದು. ಎಡಿಷನ್ ಅಥವಾ ಸಬ್ಸ್ಟ್ರಾಕ್ಷನ್ ಇತ್ತು ಎರಡು ಫಂಕ್ಷನ್ ಮಧ್ಯೆ ಅಂದರೆ ಸಪ್ರೇಟಾಗಿ ಇಂಟಿಗ್ರೇಷನ್ ಹಾಕಿ ನಾವು ಇಂಟಿಗ್ರೇಲ್ ಮಾಡಬಹುದು. ಓಕೆ, ಇನ್ನು ಮೆಥಡ್ ಆಫ್ ಇಂಟಿಗ್ರಲ್. ಇಲ್ಲಿ ಮೆಥಡಲ್ಲಿ ಅಂದರೆ ಮೊದಲಿಗೆ ನಾವು ಇಂಟಿಗ್ರಲ್ನ ಎರಡು ಪಾರ್ಟಾಗಿ ಡಿವೈಡ್ ಮಾಡ್ತೀವಿ. ಒಂದು ಡೆಫಿನಿಟ್, ಒಂದು ಇಂಡೆಫಿನಿಟ್ ಅಂತ ಹೇಳಿ. ಓಕೆ, ಸೊ ಡೆಫಿನಿಟ್ ಅಂತಂದರೆ ಏನು? ಅಲ್ಲಿ ಲಿಮಿಟ್ನ ಎಕ್ಸಿಸ್ಟ್ ಆಗಿರುತ್ತೆ. ಇಂಡೆಫಿನಿಟ್ ಅಂದರೆ ಇವೆಲ್ಲನೂ ಇಂಡೆಫಿನಿಟ್ಗಳು, ಇಲ್ಲಿ ಲಿಮಿಟ್ ಇರೋದಿಲ್ಲ. ಡೆಫಿನಿಟ್ ಅಂತಂದರೆ ಇಲ್ಲಿ ಲಿಮಿಟ್ ಎಕ್ಸಿಸ್ಟ್ ಆಗಿರುತ್ತೆ, ಎಲ್ಲಿಂದ ಎಲ್ಲಿವರೆಗೂ A to B ಅಂತ ಕೊಟ್ಟಿರ್ತಾರೆ.
ಓಕೆ, ಏನಿರುತ್ತೆ ಇಲ್ಲಿ ಎ ಟು ಬಿ ರಿಸಲ್ಟ್ ಅಂತ ಇರುತ್ತೆ. ಇಲ್ಲಿ ಲಿಮಿಟ್ ಎಕ್ಸಿಸ್ಟ್ ಆಗಿರುತ್ತೆ 1 to 2, 2 to 3 ಈ ಥರ ಲಿಮಿಟ್ಗಳು ಎಕ್ಸಿಸ್ಟ್ ಇರುತ್ತೆ. ಓಕೆ, ಸೊ ಅದರದ್ದು ರಿಸಲ್ಟ್ ಇದು. ಓಕೆ, ಇನ್ನು ಇಲ್ಲಿ ಇಂಟಿಗ್ರಲ್ಸಲ್ಲಿ ನೋಡಿ ಏನಿದೆ ಮೆಥಡ್ಸ್ ಅಂದರೆ ಫಸ್ಟು ಇಂಡೆಫಿನಿಟಲ್ಲಿ ಕೆಲವೊಂದು 3 ಮೆಥಡ್ಗಳು ಬರುತ್ತೆ. ಒಂದು ಸಬ್ಸ್ಟಿಟ್ಯೂಷನ್ ಮೆಥಡ್ ಬರುತ್ತೆ, ಅದಾದಮೇಲೆ ಒಂದು ಪಾರ್ಷಿಯಲ್ ಇಂಟಿಗ್ರೇಷನ್ ಬೈ ಪಾರ್ಷಿಯಲ್ ಫ್ರಾಕ್ಷನ್ ಕೂಡ ಮಾಡುವಂಥ ಬರುತ್ತೆ, ಆಮೇಲೆ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಮೆಥಡ್ ಬರುತ್ತೆ. ಓಕೆ, ಅದರಲ್ಲಿ ಮೇನು ಸಬ್ಸ್ಟಿಟ್ಯೂಷನ್ ಮೆಥಡಲ್ಲಿ ಕೆಲವೊಂದಿಷ್ಟು ರಿಸಲ್ಟ್ಗಳು ನಮಗೆ ಡೈರೆಕ್ಟಾಗಿ ಗೊತ್ತಿದ್ರೆ ಇಂಟಿಗ್ರೇಷನ್ ನಾವು ಫಾಸ್ಟಾಗಿ ಮಾಡ್ಬೋದು. ಯಾವೆಲ್ಲ ಅಂದರೆ ಸಪೋಸ್ ಇವಾಗ ಫಂಕ್ಷನ್ ಈ ಫಾರ್ಮ್ಯಾಟಲ್ಲಿ ಇತ್ತು ಅಂತ ಅಂದ್ಕೊಳ್ಳಿ, ಏನು ಎಫ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಇತ್ತಂದರೆ ಇಲ್ಲಿ ನಾವು ಎ ಎಕ್ಸ್ ಪ್ಲಸ್ ಬಿಗೆ ಏನಂತ ಡಿನೋಟ್ ಮಾಡಬೇಕು, ಟಿ ಅಂತ ಡಿನೋಟ್ ಮಾಡಬೇಕು ಅಂತ ಅರ್ಥ. ಸೊ ಎಫ್ ಆಫ್ ಎಕ್ಸ್ ಮತ್ತು ಇಲ್ಲಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಇತ್ತು ಅಂದರೆ ಆಗ ಒಂದು ರಿಸಲ್ಟಿಗೆ ನಾವು ತೊಗೊಳ್ಬೇಕು ಎಫ್ ಆಫ್ ಎಕ್ಸ್, ಯಾವುದು ಡಿಫ್ರೆನ್ಷಿಯೇಷನ್ ಇರುತ್ತಲ್ಲ ಆಗ ಒಂದು ಒರಿಜಿನಲ್ ಫಂಕ್ಷನ್ ಇರುತ್ತಲ್ಲ ಅದನ್ನು ನಾವು ಟಿ ಅಂತ ಡಿನೋಟ್ ಮಾಡಬೇಕು. ಕೆಳಗಡೆ ಮತ್ತು ಮೇಲ್ಗಡೆ ಅದರದ್ದು ಡಿಫ್ರೆನ್ಷಿಯೇಷನ್ ಇದ್ದರೆ ಇದ್ರ ರಿಸಲ್ಟ್ನ ನಾವು ಸಬ್ಸ್ಟಿಟ್ಯೂಷನ್ ಆಗಿ ತೊಗೊಳ್ಬೇಕು. ಓಕೆ, ಸೊ ಅದೇ ರಿಸಲ್ಟ್ಸ್ಗಳು ಇಲ್ಲಿರೋದು. ಕೆಲವೊಂದಿಷ್ಟು ರಿಸಲ್ಟ್ನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಓಕೆ, ಕೆಲವೊಂದು ಸ್ಟ್ಯಾಂಡರ್ಡ್ ರಿಸಲ್ಟ್ಸ್ಗಳಿದೆ. ಆ್ಯಕ್ಚುಲಿ ಇದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರೋದಿಲ್ಲ, ಬಟ್ ಆದರೂ ಇವು ಪಾಯಿಂಟ್ಸ್ ಗೊತ್ತಿದ್ರೆ ನೀವು ಫಾಸ್ಟಾಗಿ ಇಂಟಿಗ್ರೇಷನ್ನ ಮಾಡಲಿಕ್ಕೆ ಬರುತ್ತೆ ನೋಡಿ. ಏನಿದೆ ಇಂಟಿಗ್ರೇಷನ್ ಆಫ್ ಎಫ್ ಡ್ಯಾಶ್, ಇಲ್ಲಿ ಕೆಳಗಡೆ ಎಫ್ ಆಫ್ ಎಕ್ಸ್ ಇತ್ತು, ಮೇಲ್ಗಡೆ ಎಫ್ ಡ್ಯಾಶ್ ಆಫ್. ಫಾರ್ ಎಕ್ಸಾಂಪಲ್ ನಾನಿವಾಗ ಒಂದು ಫಂಕ್ಷನ್ ತೊಗೋತೀನಿ, ಸೈನ್ ಎಕ್ಸ್ ಮೇಲ್ಗಡೆ ಕಾಸ್ ಎಕ್ಸ್ ಇದೆ ಅಂತ ತಿಳ್ಕೊಳ್ಳಿ, ಡಿ ಎಕ್ಸ್. ಇಲ್ಲಿ ನೀವು ಇದನ್ನು ಇಂಟಿಗ್ರೇಟ್ ಮಾಡಬೇಕಂದ್ರೆ ಸೈನ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಟಿ ತಂದ್ರೆ ಸೈನ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, ಕಾಸ್ ಆಗುತ್ತಲ್ವಾ. ಸೊ ಅಂಥ ಟೈಮಲ್ಲಿ ಡೈರೆಕ್ಟಾಗಿ ನೀವು ಇದನ್ನ ಆನ್ಸರ್ ಬರೆದ್ಬಿಡು. ಇದರ ಆನ್ಸರ್ ಏನು ಬರುತ್ತಪ್ಪ ಅಂದರೆ ಲಾಗ್ ಆಫ್ ಎಫ್ ಆಫ್ ಎಕ್ಸ್ ಬರುತ್ತೆ ಅಂತ. ಓಕೆ, ಲಾಗ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಅಂತ ಬರೀತೀರಾ. ಓಕೆ, ಸೊ ಇದು ರಿಸಲ್ಟ್. ಎಫ್ ಆಫ್ ಎಕ್ಸ್ ಅಂದರೆ ಏನಿದೆ ಸೈನ್ ಎಕ್ಸ್, ಈ ಜಾಗದಲ್ಲಿ ಸೈನ್ ಎಕ್ಸ್ನ ಬರ್ಕೊಂಡ್ಬಿಡ್ಬೇಕು ಅಷ್ಟೇ ಡೈರೆಕ್ಟಾಗಿ. ಸೊ ಕೆಲವೊಂದು ಸರಿ ಫಾಸ್ಟಾಗಿ ಮಾಡಬೇಕು. ಯಾವಾಗ ಕೆಳಗಡೆ ಫಂಕ್ಷನ್ ಇದ್ದು ಅದರದ್ದು ಡಿಫ್ರೆನ್ಷಿಯೇಷನ್ ಮೇಲ್ಗಡೆ ಇದ್ದಾಗ ಡೈರೆಕ್ಟಾಗಿ ಲಾಗ್ ಆಫ್ ಎಫ್ ಆಫ್ ಎಕ್ಸ್ ಹಚ್ತೀರಾ. ಇನ್ನು ಅದೇ ಥರನಾಗಿ ರೂಟ್ ಇದ್ದಾಗೂ ಏನು ಮಾಡ್ತೀರಾ, 2√x ಅಂತ ಬರೀತೀರಾ. ಸೊ ಇಲ್ಲಿ ಕೂಡ ಕೆಲವೊಂದಿಷ್ಟು ರಿಸಲ್ಟ್ಸ್ಗಳಿದ್ದಾವೆ. ಈ ಫಂಕ್ಷನ್ ಇಲ್ಲಿ ಏನಿರುತ್ತೆ ಎಫ್ ಆಫ್ ಎಕ್ಸು, ಸೊ ಇದ್ರದ್ದು ರಿಸಲ್ಟು ಫಂಕ್ಷನ್ ಡಿಫ್ರೆನ್ಷಿಯೇಷನ್ ಮೇಲ್ಗಡೆ ಇತ್ತು ಅಂದರೆ ಆಲ್ರೆಡಿ ನಮಗೆ ಗೊತ್ತಿದೆ ಇಂಟಿಗ್ರೇಷನ್ ಆಫ್ ರೂಟ್ ಆಫ್ ಡಿ ಎಕ್ಸ್ ಡಿವೈಡ್ ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇದ್ದರೆ ಸೈನ್ ಇನ್ವರ್ಸ್ ಎಕ್ಸ್ ಅಂತ. ಬಟ್ ಈ ಜಾಗದಲ್ಲಿ ಇದ್ರದ್ದು ಡಿಫ್ರೆನ್ಷಿಯೇಷನ್ ಮೇಲಿತ್ತು ಅಂದರೆ ಅವಾಗ ನಾವು ಡೈರೆಕ್ಟಾಗಿ ಸೈನ್ ಇನ್ವರ್ಸ್ ಆಫ್ ಎಫ್ ಆಫ್ ಎಕ್ಸ್ ಅಂತಲೂ ಬರೀಬೋದು. ಓಕೆ, ಅದೇ ಥರನಾಗಿ ಇಲ್ಲಿ ಒಂದಿಷ್ಟು ಸೇಮ್ ರಿಸಲ್ಟ್ ಟ್ಯಾನ್ ಇನ್ವರ್ಸದು ಕೊಟ್ಟಿದ್ದಾರೆ, ಸೈನ್ ಇನ್ವರ್ಸದು ಕೊಟ್ಟಿದ್ದಾರೆ. ಓಕೆ, ಸೊ ಇದೆಲ್ಲ ಫಾರ್ಮುಲಾಗಳು ಅಟ್ಲೀಸ್ಟ್ ಸ್ವಲ್ಪ ಫಾಸ್ಟಾಗಿ ಮಾಡಲಿಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಇನ್ನು ಅದನ್ನು ಬಿಟ್ಟರೆ ಇಲ್ಲೊಂದಿಷ್ಟು ಸ್ಟ್ಯಾಂಡರ್ಡ್ ಫಾರ್ಮುಲಾಸ್ಗಳು ಬರುತ್ತೆ, ಏನು ಪರ್ಟಿಕ್ಯುಲರ್ ಫಂಕ್ಷನ್ಸದು. ಇದನ್ನು ಆಲ್ರೆಡಿ ನೀವು ಥಿಯರಿಯಲ್ಲಿ ಸಾಲ್ವ್ ಮಾಡಿರ್ತಾರೆ ನೋಡಿ. ಏನಿದೆ ಇಂಟಿಗ್ರೇಷನ್ ಆಫ್ 1 ಡಿವೈಡ್ ಬೈ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಇದ್ದಾಗ ಇದ್ರದ್ದು ಫಾರ್ಮುಲಾ ಏನಾಗುತ್ತೆ 1 ಡಿವೈಡ್ ಬೈ 2a ಲಾಗ್ ಆಫ್ ಎ ಪ್ಲಸ್ ಎಕ್ಸ್ ಡಿವೈಡ್ ಬೈ ಎ ಮೈನಸ್ ಎಕ್ಸ್. ಸೊ ಇದು ರಿಸಲ್ಟು ಮತ್ತು ಇಲ್ಲೊಂದು ರಿಸಲ್ಟ್ ಇದೆಯಲ್ಲ ಯಾವುದು ಈ ರಿಸಲ್ಟ್, ಇವೆರಡು ಸೇಮ್ ಆಗಿರುತ್ತೆ ನೋಡಿ. ಅಂದರೆ ಸ್ವಲ್ಪ ನೆನಪಿನಲ್ಲಿ ಇಟ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಈ ಎರಡು ರಿಸಲ್ಟ್ಸ್ಗಳು. ಎ ಸ್ಕ್ವೇರ್ ಫಸ್ಟ್ ಕಾನ್ಸ್ಟೆಂಟ್ ಬಂದಾಗ ಈ ಫಾರ್ಮುಲಾ ಹಚ್ಚಬೇಕು, ಎ ಪ್ಲಸ್ ಎಕ್ಸ್ ಬರುತ್ತೆ. ಫಸ್ಟಿಗೆ ವೇರಿಯೇಬಲ್ ಬಂದು ಆಮೇಲೆ ಕಾನ್ಸ್ಟೆಂಟ್ ಇದ್ದಾಗ ಎಕ್ಸ್ ಮೈನಸ್ ಇಲ್ಲಿ ರಿವರ್ಸ್ ಆಗಿರುತ್ತೆ ಇದರದ್ದು ರಿಸಲ್ಟು. ಓಕೆ, ಇವೆರಡು ರಿಲೇಟೆಡ್ ಇದ್ದಾವೆ, ಅದನ್ನಾಗಿ ನೆನ್ಪಿಟ್ಕೊಳ್ಳಿ. ಆಮೇಲೆ ರೂಟಲ್ಲಿ ತೊಗೊಂಡಾಗ ಸೈನ್ ಮತ್ತು ಟ್ಯಾನ್ ಇನ್ವರ್ಸ್ ರಿಸಲ್ಟ್ ಇದಾವಲ್ಲ, ಇವೆರಡು ರಿಸಲ್ಟ್ಗಳನ್ನ ನೀವು ನೆನಪಿನಲ್ಲಿ ಇಟ್ಕೊಳ್ಬೋದು. ಒಂದು ಸೈನ್ ಇನ್ವರ್ಸ್ ಬರುತ್ತೆ, ಒಂದು ಟ್ಯಾನ್ ಇನ್ವರ್ಸ್. ಟ್ಯಾನ್ ಇನ್ವರ್ಸ್ ಯಾವ ಬರುತ್ತೆ 1 ಡಿವೈಡ್ ಬೈ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ನಮ್ಗೆ ಗೊತ್ತಿದೆ ಟ್ಯಾನ್ ಇನ್ವರ್ಸ್ದು ಡಿಫ್ರೆನ್ಷಿಯೇಷನ್ ಏನಾಗುತ್ತೆ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ ಇದೆಯಲ್ಲ, ಒಂದು ಜಾಗದಲ್ಲಿ ಕಾನ್ಸ್ಟೆಂಟ್ ಇದೆ ಅಂತ ತಿಳ್ಕೊಳ್ಳಿ, ಆಗ ನಾವು ಈಸಿಯಾಗಿ ನೆನ್ಪಿಡ್ಬೋದು. ಅದನ್ನು ಟ್ಯಾನ್ ಇನ್ವರ್ಸ್ 1 ಬೈ ಎ ಒಂದು ನೆನಪಲ್ಲಿ ಇರಬೇಕು ಇಲ್ಲಿ. ಓಕೆ, ಇನ್ನು ಸೈನ್ ಇನ್ವರ್ಸ್ ಅಂತಂದರೆ ಆಲ್ರೆಡಿ ನಮಗೆ ಗೊತ್ತಿದೆ ಇದ್ರದ್ದು ಆನ್ಸರ್ ಏನು ಬರ್ತೈತೆ, ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಡಿವೈಡ್ ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ಅದೇ ಫಾರ್ಮೆಟ್ ಇದೆ. ಫಸ್ಟ್ 1 ಅಂದರೆ ಇದು ಕಾನ್ಸ್ಟೆಂಟು. ಓಕೆ, ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬಂದರೆ ಅದು ಡೈರೆಕ್ಟಾಗಿ ನೀವು ತಿಳ್ಕೋಬೇಕು ಸೈನ್ ಇನ್ವರ್ಸ್ ಫಾರ್ಮುಲಾ ಇದೆ ಅಂತ. ಓಕೆ, ಅದಾದಮೇಲೆ ಇವೆರಡು ರಿಸಲ್ಟ್ಸ್ಗಳು ಸೇಮ್ ಇದೆ ನೋಡಿ. ಇಲ್ಲಿ ಏನಿದೆ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಬಂದಾಗ ಲಾಗ್ ಆಫ್ ಎಕ್ಸ್ ಪ್ಲಸ್ ಇದು ಏನು ರಿಸಲ್ಟ್ ಇರುತ್ತೆ ಅದೇ ರಿಸಲ್ಟ್ ಇಲ್ಲಿರುತ್ತೆ. ಇಲ್ಲಿನೂ ಸೇಮು ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟಿಗ್ರೇಷನ್ ಬೈ ಪಾರ್ಟ್ಸಲ್ಲಿ ಏನಿರುತ್ತೆ ಯು ಇಂಟು ವಿ ಅಂತ ಇರುತ್ತೆ. ಸೊ ಒಂದನ್ನು ನಾವು ಯಾವುದಾದನ್ನು ಒಂದನ್ನು ಫಸ್ಟ್ ಪಾರ್ಟಾಗಿ ಡಿನೋಟ್ ಮಾಡಬೇಕು, ಇನ್ನೊಂದನ್ನು ಸೆಕೆಂಡ್ ಫಂಕ್ಷನ್ ಆಗಿ ಡಿನೋಟ್ ಮಾಡಬೇಕು. ಓಕೆ, ಆಗೇನಾಗುತ್ತೆ ಫಸ್ಟ್ ಫಂಕ್ಷನ್ ಆ್ಯಸ್ ಇಟ್ ಈಸ್ ಬರೀತೀರಾ, ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಇರುತ್ತೆ ಮೈನಸ್ ನೆಕ್ಸ್ಟು ಡಿಫ್ರೆನ್ಷಿಯೇಷನ್ ಆಫ್ ಫಸ್ಟ್ ಫಂಕ್ಷನ್ ಇರುತ್ತೆ, ಅದಾದಮೇಲೆ ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಇರುತ್ತೆ. ಇಲ್ಲಿ 2 ಸತಿ ಇಂಟಿಗ್ರೇಷನ್ ಇರೋದ್ರಿಂದ ಇಲ್ಲಿ ಇನ್ನೊಂದು ಡಿ ಎಕ್ಸ್ ಬರುತ್ತೆ. ಇದು ನಮ್ಮದು ಫಾರ್ಮುಲಾ, ಇದು ಯಾವಾಗಲೂ ಗೊತ್ತಿರಬೇಕು. ಓಕೆ, ಸೊ ಇಲ್ಲಿ ಫಸ್ಟ್ ಫಂಕ್ಷನ್ ಯಾವ್ದು ತೊಗೋಬೇಕು, ಸೆಕೆಂಡ್ ಯಾವ್ದು ತೊಗೋಬೇಕು. ಫಸ್ಟ್ ಫಂಕ್ಷನ್ ಯಾವಾಗಲೂ ಡಿಫ್ರೆನ್ಷಿಯೇಷನ್ ಫಂಕ್ಷನ್ ಆಗಿರುತ್ತೆ, ಸೆಕೆಂಡ್ ಫಂಕ್ಷನ್ ಯಾವಾಗಲೂ ಇಂಟಿಗ್ರಲ್ ಅಂತ ನಾವು ತೊಗೋಬೇಕು. ಓಕೆ, ಸೊ ಇಲ್ಲಿ ಫಸ್ಟ್ ಫಂಕ್ಷನ್ ಇಂಟಿಗ್ರಲ್ ಸೆಕೆಂಡ್ ಫಂಕ್ಷನ್ ಅಂತ ತೊಗೊಂಡಾಗ ಇಲ್ಲಿ ಡಿಫ್ರೆನ್ಷಿಯೇಷನ್ ಯಾವ್ದು ತೊಗೊತೀರಾ, ಇಂಟಿಗ್ರಲ್ ಯಾವ್ದು ತೊಗೊತೀರಾ, ಅದರ ಮೇಲೆ ಯಾವುದಕ್ಕೆ ನಾವು ಪ್ರಿಫರೆನ್ಸ್ ಕೊಡಬೇಕು. ಎಲ್ಲ ಥರ ಫಂಕ್ಷನ್ಸ್ಗಳಿರುತ್ತೆ. ಅದಕ್ಕೆ ಇಲ್ಲೊಂದು ರಿಸಲ್ಟ್ ಇದೆ, ಐ ಥಿಂಕ್ ಇದೆಲ್ಲರಿಗೂ ನಿಮಗೆ ಗೊತ್ತಿದೆ, ಐಲೈಟ್ ಅಂತ. ಐ ಅಂತಂದರೆ ಫಸ್ಟ್ ನಾವು ಯಾವಾಗಲೂ ಇನ್ವರ್ಸ್ ಟ್ರಿಗ್ನೋಮೆಟ್ರಿಗೆ ಪ್ರಿಫರೆನ್ಸ್ ಕೊಡಬೇಕು.
ಅದಾದಮೇಲೆ ನೆಕ್ಸ್ಟ್ ಪ್ರಿಫರೆನ್ಸ್ ಯಾವುದಕ್ಕೆ ಕೊಡಬೇಕು, ಲಾಗರಿದಮಿಕ್ ಫಂಕ್ಷನ್ ಕೊಡಬೇಕು. ಆಲ್ಜಿಬ್ರಾ ಅದಾದಮೇಲೆ ಟಿಗ್ನಾಮೆಟ್ರಿ, ಲಾಸ್ಟಲ್ಲಿ ಎಕ್ಸ್ಪೋನೆನ್ಷಿಯಲ್ಗೆ ಕೊಡಬೇಕು. ಸೊ ಇದೇ ಫಾರ್ಮೆಟ್ ಒಳಗೆ ನಾವು ಇದು ಮಾಡ್ತಾ ಹೋಗ್ಬೇಕು. ಫಸ್ಟ್ ಇನ್ವರ್ಸ್ ಟಿಗ್ನಾಮೆಟ್ರಿ ಇತ್ತು ಅಂದರೆ ಅದಕ್ಕೆ ನಾವು ಡಿಫ್ರೆನ್ಷಿಯೇಟ್ ಕೊಡಬೇಕು, ನೆಕ್ಸ್ಟ್ ಉಳಿದಿದ್ದನ್ನು ಸೆಕೆಂಡ್ ಇಂಟಿಗ್ರಲ್ ಆಗಿ ಕೊಡಬೇಕು. ಸೊ ಹಾಗಾಗಿ ಫಸ್ಟ್ ಪ್ರಿಫರೆನ್ಸನ್ನು ಕೊಡಬೇಕಾಗಿರೋದು ಇನ್ವರ್ಸ್ ಟಿಗ್ನಾಮೆಟ್ರಿಗೆ, ಅದಾದಮೇಲೆ ಲಾಗಿಗೆ, ಅದಾದಮೇಲೆ ಆಲ್ಜಿಬ್ರಾ ಫಂಕ್ಷನ್ಸ್ಗಳಿಗೆ, ಅದಾದಮೇಲೆ ಟಿಗ್ನಾಮೆಟ್ರಿ, ಅದಾದಮೇಲೆ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ಗೆ. ಓಕೆ, ಸೊ ಇದು ಕ್ಲಿಯರ್ ಆಯಿತಾ? ಓಕೆ ಸ್ಟೂಡೆಂಟ್ಸ್, ಸೊ ಯಾರೆಲ್ಲ ಹೊಸದಾಗಿ ಇವಾಗ ಜಾಯ್ನ್ ಇದೆ ನೋಡಿ, ಲಿಂಕಿಗೆ ಒಂದ್ಸತಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ ಸ್ಟೂಡೆಂಟ್ಸ್, ಕಮಾನ್. ಸೊ ಇವಾಗ ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗೋಣ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಏನಪ್ಪ ಅಂದರೆ, ಈ ರಿಸಲ್ಟ್ ಇದೆಯಲ್ಲ, ಇದು ಇಂಟಿಗ್ರೇಷನ್ ಬೈ ಪಾರ್ಟ್ಸಲ್ಲಿ ಬರುತ್ತೆ. ಇದು ಭಾಳ ಸತಿ ಯೂಸ್ ಮಾಡ್ತೀರಾ. e⁻x ಇತ್ತು, ಇಲ್ಲಿ f(x) ಇತ್ತು, ಇಲ್ಲಿ f'(x) ಇದ್ದರೆ ಅಂದರೆ ಇದ್ರದ್ದು ಡಿಫ್ರೆನ್ಷಿಯೇಷನ್ ಆನ್ಸರ್ ಇಲ್ಲೇ ಕೊಟ್ಟಿದ್ರೆ ಇದನ್ನೇನೋ ಇಂಟಿಗ್ರೇಟ್ ಮಾಡೋದೇ ಬೇಕಾಗಿಲ್ಲ, ಡೈರೆಕ್ಟಾಗಿ ಆನ್ಸರ್ ಬರೆದ್ಬಿಡಬೇಕು. e⁻x ಇಂಟು f(x) ಪ್ಲಸ್ c ಅಂತ ಬರೀತೀವಿ ನಾವು. ಓಕೆ, ಸೊ ಅದಾದಮೇಲೆ ಈ 3 ಫಾರ್ಮುಲಾಸ್ಗಳು ಆ್ಯಕ್ಚುಲಿ ನಿಮಗೆ ಡೆಲಿಟೆಡ್ ಪೋರ್ಷನಲ್ಲಿದೆ, ಬಟ್ ಇದನ್ನೇ ಯೂಸ್ ಮಾಡಿಕೊಂಡೇ ನೀವು ನೆಕ್ಸ್ಟ್ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ ಮಾಡ್ತೀರಾ. ಸೊ ಹಾಗಾಗಿ ಇದು 3 ಫಾರ್ಮುಲಾಸ್ಗಳು ನಿಮಗೆ ಗೊತ್ತಿರಬೇಕಾಗುತ್ತೆ ಸ್ಟೂಡೆಂಟ್ಸ್. ಓಕೆನಾ? ಎಸ್, ಸೊ ಇದು ಕ್ಲಿಯರ್ ಆಯಿತಾ? ಸೊ ಈ 3 ಫಾರ್ಮುಲಾಸ್ಗಳನ್ನು ನೀವು ಗೊತ್ತಿರಬೇಕು. ಅದಾದಮೇಲೆ ಇನ್ನು ನೆಕ್ಸ್ಟ್ ನೋಡ್ತಾ ಹೋದರೆ ಇಲ್ಲಿ ಇಂಟಿಗ್ರೇಷನ್ ಡೆಫಿನೆಟ್ ಇಂಟಿಗ್ರಲ್ ಬರುತ್ತೆ. ಡೆಫಿನೆಟ್ ಇಂಟಿಗ್ರಲ್ ನಾವೇನು ಮಾಡ್ತೀವಿ, ಇಲ್ಲಿ ಲಿಮಿಟ್ನ ಇಲ್ಲಿಂದ ಎಲ್ಲಿವರೆಗೂ ಏರಿಯಾನ ನಾವು ಫೈಂಡ್ ಮಾಡ್ತೀವಿ. ಅಂದರೆ ಇಂಟಿಗ್ರೇಷನ್ ಆಫ್ a to b f(x) dx. ಅಂದರೆ ಇದ್ರದ್ದು ನಾವು ಇಂಟಿಗ್ರೇಟ್ ಮಾಡಿದಾಗ ಕ್ಯಾಪಿಟಲ್ ಲೆಟರ್ ಬರೆದಿದ್ದೀನಿ, ಇದ್ರದ್ದು ಲಿಮಿಟ್ನ ನಾವು ಇಲ್ಲಿ ಅಪ್ಲೈ ಮಾಡಬೇಕು a to b ಅಂತ. ಅಂದರೆ ಫಸ್ಟ್ ಬಿನ ಅಪ್ಲೈ ಮಾಡ್ಕೋಬೇಕು, ಬಿನ ಇಲ್ಲಿ ಎಕ್ಸ್ ಜಾಗದಲ್ಲಿ ಹಾಕಿದರೆ f(b) ಆಗುತ್ತೆ. ಅದಾದಮೇಲೆ ಮೈನಸ್ ಸೈನ್ ತೊಗೋಬೇಕು, ಲೋವರ್ ಲಿಮಿಟ್ನ ಅಪ್ಲೈ ಮಾಡಬೇಕು. ಇದಕ್ಕೆ ನಾವೇನಂತ ಹೇಳ್ತೀವಿ, ಇದೊಂದು ಡೆಫಿನೆಟ್ ಇಂಟಿಗ್ರಲಲ್ಲಿ ಫಾಲೋ ಮಾಡುವಂಥ ರಿಸಲ್ಟ್ ಆಗಿರುತ್ತೆ. ಓಕೆ, ಇಲ್ಲೇ ಕೊಡ್ತಾರೆ, ಅದನ್ನೇ ಫಂಡಮೆಂಟಲ್ ಥಿಯರಮ್ ಆಫ್ ಕ್ಯಾಲ್ಕುಲಸ್ ಅಂತಲೂ ಡಿಫೈನ್ ಮಾಡಿರ್ತಾರೆ. ಇವಾಗಲೇ ನಾನು ಹೇಳಿದ್ರೆ ಅದೇ ರಿಸಲ್ಟ್ ಇದು. ಓಕೆ, ಇನ್ನು ಇದಾದಮೇಲೆ ನೆಕ್ಸ್ಟ್ ಏನು ಬರುತ್ತಪ್ಪ ಅಂದರೆ, ಇಲ್ಲಿ ಕೆಲವೊಂದಿಷ್ಟು ಪ್ರಾಪರ್ಟೀಸ್ ಬರುತ್ತೆ. ಐ ಥಿಂಕ್ ಆಲ್ರೆಡಿ ನೀವು ಸ್ಟಡಿ ಮಾಡಿದಿರೋ ಪ್ರಾಪರ್ಟೀಸ್ಗಳೆಲ್ಲನೂ. ಓಕೆ, ಸೊ ಎಕ್ಸ್ ಇದ್ದರೆ ನಾವು ಅದನ್ನು ಟಿ ಅಂತಲೂ ಬರೀಬೋದು. ಅದಾದಮೇಲೆ ನೀವು ಯಾವಾಗ ಇಂಟರ್ಚೇಂಜ್ ಮಾಡ್ಕೊತಿರಲ್ಲ ಲಿಮಿಟು, ಆಗ ಮೈನಸ್ ಸೈನ್ ಬರುತ್ತೆ. ಇವಾಗ a to b f(x) ಇತ್ತು, ಸೊ ಇದನ್ನೇನಾದರೂ ಲಿಮಿಟ್ ಏನಾದರೂ ಚೇಂಜಸ್ ಮಾಡಿಕೊಂಡ್ರೆ ಇಲ್ಲಿ ಜಸ್ಟ್ ಏನು ಮಾಡಬೇಕು, ಒಂದು ಸೈನ್ ಪ್ಲಸ್ ಇದ್ದರೆ ಮೈನಸ್ ಆಗುತ್ತೆ, ಮೈನಸ್ ಇದ್ದರೆ ಪ್ಲಸ್ ಆಗುತ್ತೆ. ಓಕೆ, ಸೊ ಅದೇ ಥರನಾಗಿ ಎಕ್ಸ್ ಇದ್ದಲ್ಲಿ ನಾವು a-x ಅಂತ ತೊಗೋಬೋದು. ಸೊ ಇದೊಂದು ಪ್ರಾಪರ್ಟಿ ಇದೆ. ಆಮೇಲೆ ಇವನ್ ಫಂಕ್ಷನ್ ಇದ್ದಾಗ, ಆಡ್ ಫಂಕ್ಷನ್ ಇದ್ದಾಗ ಏನಾಗುತ್ತೆ ಅದೊಂದು ರಿಸಲ್ಟ್ ಇದೆ. ಓಕೆ, ನೀವು 0 ತೊಗೊಂಡಾಗ f(-x) -f(x). ಓಕೆ, ಇದು ರಿಸಲ್ಟು ಆಡ್ ಫಂಕ್ಷನ್ ಅಂತಾರೆ. ಇದಕ್ಕೆ ಆಡ್ ಫಂಕ್ಷನ್ ಅಂತ ಕರೀತಾರೆ. ಇದಕ್ಕೆ ಇವನ್ ಫಂಕ್ಷನ್. ಇವನ್ ಅಂದರೆ f(-x) ತೊಗೊಂಡಾಗ ಮತ್ತೆ f(x) ಬಂದರೆ ಅದು ಇವನ್ ಫಂಕ್ಷನ್ ಆಗಿರುತ್ತೆ. ಆಗ ಏನಾಗುತ್ತೆ ರಿಸಲ್ಟು ಟ್ವೈಸ್ ಆಫ್ 0 to f(x) ಇರುತ್ತೆ. -x ತೊಗೊಂಡಾಗ ಮೈನಸ್ ಹೊರಗಡೆ ಬಂದುಬಿಡ್ತು ಅಂದರೆ ಅದು ಆಡ್ ಫಂಕ್ಷನ್ ಆಗಿರುತ್ತೆ. ಆಗ ನಾವು ಆನ್ಸರ್ ಡೈರೆಕ್ಟಾಗಿ 0 ಅಂತ ತೊಗೋಬೇಕು. ಓಕೆ, ಸೊ ಇದು ರಿಸಲ್ಟ್ ಆಲ್ರೆಡಿ ನಾವು ಸ್ಟಡಿ ಮಾಡಿದ್ದೀವಿ. ಇಲ್ಲಿ ಎಕ್ಸ್ ಜಾಗದಲ್ಲಿ a + b - c(x) ಈ ಥರ ತೊಗೋಬೋದು. ಇದು ಒಂದು ಪ್ರಾಪರ್ಟಿ, ಇದು ಗೊತ್ತಿದೆ. ಮೇನ್ ಇಂಪಾರ್ಟೆಂಟ್ ಇದು ಪ್ರಾಪರ್ಟಿ ನಿಮಗೆ ಗೊತ್ತಿರಬೇಕು. ಇವನ್ ಫಂಕ್ಷನ್ ಇದೆ ಏನಾಗುತ್ತೆ, ಆಡ್ ಫಂಕ್ಷನ್ ಇದ್ದಾಗ ಏನಾಗುತ್ತೆ ಅಂತ. ಓಕೆ, ಸೊ ಇದೆಲ್ಲನೂ ನಿಮ್ಗೆ ಐ ಥಿಂಕ್ ಎಲ್ರಿಗೂ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಇದಿಷ್ಟು ಕಂಪ್ಲೀಟ್ ಇನ್ಫಾರ್ಮೇಷನು ಟಿಗ್ನಾಮೆಟ್ರಿ ಇಂಟಿಗ್ರೇಷನಲ್ಲಿ ಬಂದಿರುವಂಥದ್ದು. ಇನ್ನು ನಾವು ಡೈರೆಕ್ಟಾಗಿ ಕ್ವಶನ್ಸನ್ನ ಡಿಸ್ಕಷನ್ ಮಾಡೋಣ ಸ್ಟೂಡೆಂಟ್ಸ್. ಎಸ್, ಫಸ್ಟ್ ಕ್ವಶನ್ ಬರ್ತಾ ಇದೆ ನೋಡಿ. ಕಮ್ ಆನ್ ಫ್ರೆಂಡ್, ಫಾಸ್ಟ್. ಸೊ ಎಲ್ಲರೂ ಇದನ್ನು ಸಾಲ್ವ್ ಮಾಡಿ ಸ್ಟೂಡೆಂಟ್ಸ್, ಕಮ್ ಆನ್. ಸೊ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಇದು ಲಿಂಕ್ನ ಶೇರ್ ಮಾಡಿ ಸ್ಟೂಡೆಂಟ್ಸ್. ಭಾಳ ಸ್ಟೂಡೆಂಟ್ಸು ಗೊತ್ತಾಗಲಿಲ್ಲ. ಸೊ ಅದು ಡಿಸ್ಕನೆಕ್ಟ್ ಆಗಿರೋದ್ರಿಂದ ಭಾಳ ಸ್ಟೂಡೆಂಟ್ಸು ಮಿಸ್ ಮಾಡ್ಕೊಂಡಿದ್ದಾರೆ. ಲಿಂಕ್ನ ಶೇರ್ ಮಾಡಿ ಅವರಿಗೆ ಜಾಯ್ನ್ ಆಗಲಿಕ್ಕೆ ಹೇಳಿ. ಸೊ ಕ್ವಶನ್ಸ್ಗಳನ್ನ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ಗೆ ನೋಡಿ ಕ್ವಶನ್ ಆನ್ಸರ್ ಏನಾಗುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಒಂದು ಸಿಂಪಲ್ ಕ್ವಶನ್ ಇದೆ, ಕಮ್ ಆನ್ ಫಾಸ್ಟ್. ಇಂಟಿಗ್ರೇಷನ್ ಆಫ್ 3 sin of x ಅಂತಿದೆ, ಆಮೇಲೆ 2 cos of x ಅಂತಿದೆ, ಆಮೇಲೆ +4 of x ಇದೆ. ಕಮ್ ಆನ್ ಸ್ಟೂಡೆಂಟ್ಸ್, ಎನಾ ಬಿನ ಸಿನಾ ಅಂತ ಆನ್ಸರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫಾಸ್ಟಾಗಿ. ಓಕೆ, ಸೊ ನೋಡಿ ಫಸ್ಟ್ ಕ್ವಶನ್ ಆನ್ಸರ್ ಏನಾಗುತ್ತಪ್ಪ ಅಂತಂದರೆ, ಇವಾಗ ಇಂಟಿಗ್ರೇಷನ್ 3 ಆ್ಯಸ್ ಇಟ್ ಈಸ್ ಹೊರಗಡೆ ಇರುತ್ತೆ. ಸೈನ್ ಇಂಟಿಗ್ರೇಷನ್ ಏನಾಗುತ್ತೆ, -3 ಬರೀತೀರಾ ಆ್ಯಸ್ ಇಟ್ ಈಸು. ಓಕೆ, ಸೊ ಮೈನಸ್ ಸೈನ್ ಇಂಟಿಗ್ರೇಷನ್
ಕಾಸ್ ಆಗುತ್ತೆ, ಮೈನಸ್ ಕಾಸ್ ಆಗುತ್ತೆ. ಇಲ್ಲಿ ಮೈನಸ್ ಆ್ಯಸ್ ಇಟ್ ಈಸ್, 2 ಆ್ಯಸ್ ಇಟ್ ಈಸ್. ಕಾಸ್ ಇಂಟಿಗ್ರೇಷನ್ ಏನಾಗುತ್ತೆ, ಕಾಸ್ ಇಂಟಿಗ್ರೇಷನ್ ಆಗುತ್ತೆ ಸೈನ್ ಎಕ್ಸ್ ಆಗುತ್ತೆ. ಮತ್ತು ಪ್ಲಸ್ 4 ಬರೀತೀರ, ಸೆಕ್ ಸ್ಕ್ವೇರ್ ಇಂಟಿಗ್ರೇಷನ್ ಏನಾಗುತ್ತೆ ಟ್ಯಾನ್ ಎಕ್ಸ್ ಆಗುತ್ತೆ. ಹಾಗೇನು ಮೈನಸ್ ಸೈನ್ ಇದೆ. ಸೊ ಇಲ್ಲೇನಿದೆ 5. ಸೊ 5 ಅಂದರೆ ಆ್ಯಸ್ ಇಟ್ ಈಸ್ 5 ಬರೀ. ಕೊಸೆಕ್ದು ಏನಾಗುತ್ತೆ, ಕೊಸೆಕ್ ಸ್ಕ್ವೇರ್ ಅಂದರೆ ಕಾಟ್ ಬರುತ್ತೆ, ಅದು ಮೈನಸ್ ಸೈನ್ ಬರುತ್ತೆ, ಆಲ್ರೆಡಿ ಮೈನಸ್ ಇದೆ. ಸೊ ಮೈನಸ್ ಮೈನಸ್ ಏನಾಯ್ತಿದು ಪ್ಲಸ್ ಕಾಟ್ ಆಫ್ ಎಕ್ಸ್ ಆಗುತ್ತೆ, ಪ್ಲಸ್ ಸಿ ಅಂತ ಬರೀತಾರೆ ಲಾಸ್ಟಲ್ಲಿ. ಸೊ ಇದಾಗಿದೆ ನಿಮ್ಮ ಆನ್ಸರ್. ಇದೆಲ್ಲಿದೆ ನೋಡಿ, ಯಾವ ಆಪ್ಷನಲ್ಲಿದೆ, -3 cos x, -2 sin x, 4 tan x ಪ್ಲಸ್ 5 cot x, ಅದು ಇರೋದು ಆಪ್ಷನ್ ಎ ಅಲ್ಲಿ. ಸೊ ಹಾಗಾಗಿ ಆಪ್ಷನ್ ಎ ಅನ್ನೋದು ರೈಟ್ ಆನ್ಸರ್ ಆಗುತ್ತೆ. ಓಕೆ, ಇದು ಕ್ಲಿಯರ್ ಆಯ್ತಾ? ಸೊ ಯಾರೆಲ್ಲ ಆಪ್ಷನ್ ಎ ಅಂತ ಮಾಡಿದ್ದಾರೆ ನೋಡಿ, ಅವ್ರದ್ದು ರೈಟ್ ಆನ್ಸರ್. ಎಸ್, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ಇದು ಅಂಡರ್ಸ್ಟ್ಯಾಂಡ್ ಆಗಿದ್ರೆ ಎಲ್ಲರೂ ಒಂದ್ಸತಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ ಫ್ರೆಂಡ್ಸ್, ಕಮ್ ಆನ್ ಫಾಸ್ಟ್. ಇನ್ನು ಯಾರೆಲ್ಲ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿಲ್ಲ ಒಂದ್ಸತಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ. ನಾನು ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಕ್ವಶನ್ ನಂಬರ್ 2. ಕ್ವಶನ್ ನಂಬರ್ 2 ನೋಡಿ ಏನಿದೆ, ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ ಆನ್ಸರ್ ಮಾಡಿ. ಮೊದಲು ಇಲ್ಲಿ ಹೋಲ್ ಸ್ಕ್ವೇರ್ ಇದೆ, ಅಂದರೆ ಮೊದಲಿಗೆ ನಾವಿಲ್ಲಿ a - b ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡಬೇಕು. ಅದಾದಮೇಲೆ ಇಂಟಿಗ್ರೇಟ್ ಮಾಡಿ. ಕಮ್ ಆನ್ ಫಾಸ್ಟ್. ಪ್ರತಿಯೊಬ್ಬರು ಆನ್ಸರ್ ಮಾಡಿ ಫ್ರೆಂಡ್ಸ್, ಕಮ್ ಆನ್ ಫಾಸ್ಟ್. ಎಷ್ಟು ಜನ ಇದ್ದಾರೆ ಎಲ್ಲರೂ ಆನ್ಸರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ, ಎನಾ ಬಿನಾ ಸಿನಾ ಅಂತ. ಫಾಸ್ಟ್. ಎಸ್, ಬಿ ಅಂತ ಬರ್ತಾ ಇದೆ, ಸಿ ಅಂತ ಬರ್ತಾ ಇದೆ. ಇಲ್ಲಿ ಏನು ಮಾಡಬೇಕು, ಮೊದಲಿಗೆ a - b ಹೋಲ್ ಸ್ಕ್ವೇರ್ ಫಾರ್ಮುಲಾನ ಅಪ್ಲೈ ಮಾಡ್ತೀರಾ. ಏನಾಗುತ್ತೆ ನೋಡಿ, ಫಾಸ್ಟಾಗಿ ನಾನು ಇಲ್ಲಿ ಬರಿತಾ ಇದ್ದೀನಿ. a ಸ್ಕ್ವೇರ್ ಅಂದರೆ ಏನಾಯಿತು 4, ಇಲ್ಲಿ ಇಂಟಿಗ್ರೇಷನ್ ಆ್ಯಸ್ ಇಟ್ ಈಸ್ ಬರೀರಿ, 4 tan ಸ್ಕ್ವೇರ್ ಎಕ್ಸ್ ಆಯಿತಾ. ಅದಾದಮೇಲೆ ಪ್ಲಸ್ ಬಿ ಸ್ಕ್ವೇರ್, ಬಿ ಅಂತಂದರೆ ಎಷ್ಟು, 3 ಸ್ಕ್ವೇರ್ ಅಂದರೆ 9 ಕಾಟ್ ಸ್ಕ್ವೇರ್ ಎಕ್ಸ್ ಆಯಿತಾ. ಅದಾದಮೇಲೆ ಪ್ಲಸ್ ಮೈನಸ್ ಸೈನ್ ಇದೆಯಲ್ಲ, ಸೊ ಮೈನಸ್ ಬರುತ್ತೆ, -2ab, -2 × 2 ಎಷ್ಟಾಗುತ್ತೆ 4 ಆಗುತ್ತೆ, 4 × 3 12 ಆಯಿತು. ಸೊ 12 tan x × cot x, ಇಲ್ಲಿ dx ಬರುತ್ತೆ. ಸೊ cot x ಅಂತಂದರೆ ನಾವು ಇದನ್ನು 1/tan x ಅಂತ ಬರೀಬೋದಲ್ವಾ. ಓಕೆ, ಇದನ್ನು 1/tan x ಅಂತ ನಾವು ಬರೆದ್ರೆ ಇಲ್ಲಿ tan ಕ್ಯಾನ್ಸಲ್ ಆಗಿ ಹೋಗಿಬಿಡ್ತು, ಉಳಿತು ಎಷ್ಟು, ಇಲ್ಲಿ ಬರೀ ಓನ್ಲಿ 12 ಉಳಿತು. ಓಕೆ, ಇಲ್ಲಿ ನಮಗೆ tan x ಇಂಟಿಗ್ರೇಷನ್ ಗೊತ್ತಿಲ್ಲ, ಅದಕ್ಕೆ ನಾನು ಇಲ್ಲಿ ಒಂದು ಫಾರ್ಮುಲಾ ಯೂಸ್ ಮಾಡ್ತಾ ಇದ್ದೀನಿ. 4 ಆ್ಯಸ್ ಇಟ್ ಈಸ್ ಬರೆದು ಇಲ್ಲಿ ಸೆಕ್ ಸ್ಕ್ವೇರ್ ಎಕ್ಸ್ -1 ನಾವು ಇದನ್ನು ಯೂಸ್ ಮಾಡ್ಬೋದಾ, -1 ಅಂತ. ಆಲ್ರೆಡಿ ನಮ್ಗೆ ಗೊತ್ತಿದೆ 1 + tan ಸ್ಕ್ವೇರ್ ಎಕ್ಸ್ ಅಂದರೆ ಸೆಕ್ ಸ್ಕ್ವೇರ್ ಎಕ್ಸ್, tan ಸ್ಕ್ವೇರ್ ಎಕ್ಸ್ ಅಷ್ಟೇ ಅಂದರೆ -1 ಈ ಸೈಡ್ ಬರುತ್ತೆ, ಇಲ್ಲಿ -1 ಆಗುತ್ತೆ. ಓಕೆ, ಇಲ್ಲಿ ಇದನ್ನು ಆ್ಯಸ್ ಇಟ್ ಈಸ್ ಬರೀಬೇಕು. ಕಾಟ್ ಸ್ಕ್ವೇರ್ ಎಕ್ಸ್ ಅಂತ ನಮಗೆ ಫಾರ್ಮುಲಾನು ಗೊತ್ತಿಲ್ಲ, ಸೊ ಇದು ಫಾರ್ಮುಲಾನ ಅಪ್ಲೈ ಮಾಡಿ ಏನಾಗುತ್ತೆ ನೋಡಿ, ಫಾರ್ಮುಲಾ ಇದ್ರದ್ದು ಕೋಸೆಕ್ ಸ್ಕ್ವೇರ್ ಎಕ್ಸ್ -1 ಇದೆ, ಕರೆಕ್ಟಾ. ಓಕೆ, -12 ಇದನ್ನ ಆ್ಯಸ್ ಇಟ್ ಈಸ್ ಬರೀರಿ, ಇಲ್ಲಿ dx ಆ್ಯಸ್ ಇಟ್ ಈಸ್ ಬರೀರಿ. ಇವಾಗ ಇಂಟಿಗ್ರೇಟ್ ಮಾಡಿ ನಮಗೆ ಈಸಿಯಾಗಿ ಆನ್ಸರ್ ಬರುತ್ತೆ ನೋಡಿ. 4 ಅನ್ನು ಮಲ್ಟಿಪ್ಲೈ ಮಾಡ್ತಾ, ಇಲ್ಲಿ 4 ಮಲ್ಟಿಪ್ಲೈ ಮಾಡ್ತಾರೆ, ಸೆಕ್ ಸ್ಕ್ವೇರ್ ಇಂಟಿಗ್ರೇಷನ್ ಎಷ್ಟಾಗುತ್ತೆ tan x ಆಗುತ್ತೆ, ಮೈನಸ್ ಇದು 4 ಇಲ್ಲಿ ಮಲ್ಟಿಪ್ಲೈ ಮಾಡ್ತೀರಾ ಅಂದರೆ 4x ಆಗಿಬಿಡುತ್ತೆ. ಇದು 4 × 1 4 ಆಯಿತು, ಇಂಟಿಗ್ರೇಷನ್ ಆಫ್ 4 ಎಷ್ಟಾಗುತ್ತೆ 4x ಆಗುತ್ತೆ, ಪ್ಲಸ್ 9 ಇಲ್ಲಿ ಮಲ್ಟಿಪ್ಲೈ ಮಾಡಿ, ಕೋಸೆಕ್ ಸ್ಕ್ವೇರ್ದು ಏನಿದೆ ಇಂಟಿಗ್ರೇಷನು ಕಾಟ್ ಅಂತಿದೆ, ಕರೆಕ್ಟಾ, ಕಾಟ್ ಆಫ್ ಎಕ್ಸ್ ಆಯಿತು. ಮತ್ತು 9 ಇಲ್ಲಿ ಮಲ್ಟಿಪ್ಲೈ ಮಾಡ್ತೀರಾ ಅಂದರೆ 9x ಆಗುತ್ತೆ, ಇಲ್ಲಿ 12x ಇಂಟಿಗ್ರೇಷನ್ 12x ಪ್ಲಸ್ ಸಿ. ಇವಾಗ ಉಳಿದಿದ್ದನ್ನು ಎಲ್ಲನೂ ಆ್ಯಡ್ ಮಾಡಿ ಬರೆದ್ಬಿಟ್ರೆ ನಿಮಗೆ ಆನ್ಸರ್ ಸಿಗುತ್ತೆ ನೋಡಿ. ಎಷ್ಟಿದೆ, 4 tan of x ಪ್ಲಸ್ 9 cot of x, -4x -9x 13, -13 -12 -25, ಸೊ -25x ಪ್ಲಸ್ ಸಿ, ಇದಾಗಿದೆ ನಿಮ್ಮ ಆನ್ಸರ್. ಇದೆಲ್ಲಿದೆ ನೋಡಿ, ಆಪ್ಷನ್ ಬಿ ಯಲ್ಲಿದೆನಾ, 4 tan x -9 cot x -25x ಪ್ಲಸ್ ಸಿ. ಸೊ ಹಾಗಾಗಿ ಆಪ್ಷನ್ ಯಾವುದು ರೈಟ್ ಆದಂಗೆ ಆಯಿತು ಇದರಲ್ಲಿ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ ಫ್ರೆಂಡ್ಸ್, ಇದು ಕ್ಲಿಯರ್ ಆಯಿತಾ? ಕ್ಲಿಯರ್ ಆಗಿದ್ದರೆ ಒಂದ್ಸತಿ ಎಲ್ಲರೂ ಒಂದ್ಸತಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ. ಕಮ್ ಆನ್ ಫಾಸ್ಟ್. ಯಾರೆಲ್ಲ ಹೊಸದಾಗಿ ಜಾಯ್ನ್ ಆಗಿದ್ದಾರೆ ಒಂದ್ಸತಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ. ಕಮ್ ಆನ್ ಫಾಸ್ಟ್.
ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 3. ಕ್ವಶನ್ ನಂಬರ್ 3 ನೋಡಿ ಏನಿದೆ, ಇಂಟಿಗ್ರೇಷನ್ ಆಫ್ ಎವ್ಯಾಲ್ಯುವೇಟ್ ಇಂಟಿಗ್ರೇಷನ್ ಆಫ್ ಇ ರೇಸ್ ಟು ಎಕ್ಸ್ ಇಂಟು ಲಾಗ್ ಆಫ್ ಎ ಅಂತಿದೆ. ಸೊ ನಾವಿಲ್ಲಿ ಮೊದಲಿಗೆ ಒಂದು ಫಾರ್ಮುಲಾ ಗೊತ್ತಿರಬೇಕು. ಇ ರೇಸ್ ಟು ಲಾಗ್ ಆಫ್, ಇಲ್ಲಿ ಏನೇ ಇತ್ತು ಅಂದರೆ ಸಪೋಸ್ ಇಲ್ಲಿ ಎಕ್ಸ್ ಇತ್ತು, ಏನೇ ಇದ್ದರು ಈ ರಿಸಲ್ಟ್ ಎ ಇದೆ ಅಂತ ತಿಳ್ಕೊಳ್ಳಿ, ಇದು ಏನೇ ಆನ್ಸರ್ ಆಗಿರುತ್ತೆ. ಯಾವುದೇ ನಂಬರ್ ಇಲ್ಲಿ ಇತ್ತಂದರೆ ಅದೇ ರಿಸಲ್ಟ್. ಯಾವಾಗ ಇ ರೇಸ್ ಟು ಲಾಗ್ ಬಂದಾಗ, ನಾನು ಆಲ್ರೆಡಿ ಹೇಳಿದ್ದೆ ಭಾಳ ಸತಿ. ಸೊ ಇವಾಗ ಈ ಫಾರ್ಮೆಟ್ ಒಳಗೆ ಇದನ್ನು ಕನ್ವರ್ಟ್ ಮಾಡ್ಕೊಳ್ಳಿ ಎಲ್ಲ ರಿಸಲ್ಟ್ಗಳನ್ನ, ಆಗ ಇಂಟಿಗ್ರೇಟ್ ಮಾಡ್ತಾ ಹೋಗಿ ಈಸಿಯಾಗಿ ಆನ್ಸರ್ ಬರುತ್ತೆ. ಕಮಾನ್ ಫ್ರೆಂಡ್ಸ್, ಆನ್ಸರ್ನ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಫಾಸ್ಟಾಗಿ ಟ್ರೈ ಮಾಡಿ, ಇಲ್ಲಾಂದರೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಕಮಾನ್ ಫಾಸ್ಟ್. ದೀಪಕ್ ಹೈ, ಆನ್ಸರ್ ಮಾಡಿ, ಕಮಾನ್ ಫಾಸ್ಟ್. ಫಾಸ್ಟ್. ಎಸ್, ಎ ಅಂತ ಬರ್ತಾ ಇದೆ ಆಪ್ಷನ್ನು. ಓಕೆ, ನೋಡೋಣ. ಓಕೆ ಸ್ಟೂಡೆಂಟ್ಸ್, ಮೊದಲಿಗೆ ನೋಡಿ ಇಲ್ಲಿ ಏನಿದೆ. ಸೊ ಈ ರಿಸಲ್ಟ್ನ ಸ್ವಲ್ಪ ತಳಗೆ ತಗೋತಾ ಇದ್ದೀನಿ. ಸೊ ಈ ರಿಸಲ್ಟ್ನ ಇಲ್ಲಿ ಎಕ್ಸ್ ಇದೆಯಲ್ಲ, ಸೊ ಎಕ್ಸ್ನ ನಾವು ಇಲ್ಲಿ ಶಿಫ್ಟ್ ಮಾಡಿದರೆ ಏನಾಗುತ್ತೆ, ಇದು ಎ ರೇಸ್ ಟು ಎಕ್ಸ್ ಆಗುತ್ತಾ. ಇಲ್ಲಿನೂ ಏನು ಈ ಸೈಡ್ ಶಿಫ್ಟ್ ಮಾಡಿದರೆ ಎಕ್ಸ್ ರೇಸ್ ಟು ಎ ಆಗುತ್ತೆ. ಇದನ್ನು ಇಲ್ಲಿ ಶಿಫ್ಟ್ ಮಾಡಿದರೆ ಎ ರೇಸ್ ಟು ಎ ಆಗುತ್ತೆ. ಇವೆಲ್ಲ ರಿಸಲ್ಟ್ಸ್ಗಳು ಹೋಗಿಬಿಡುತ್ತೆ. ಓಕೆ, ಇವಾಗ ಇಂಟಿಗ್ರೇಷನ್ ಒಳಗೆ ಬರೆದ್ರೆ ಇ ರೇಸ್ ಟು ಲಾಗ್ ಆಫ್ ಎ ರೇಸ್ ಟು ಎಕ್ಸ್. ಸೊ ಈ ಮೇಲೆ ಲಾಗ್ ಇದೆ ಅಂದರೆ ಕ್ಯಾನ್ಸಲ್ ಆಗಿ ಏನು ಉಳಿತು, ಇಲ್ಲಿ ಎ ರೇಸ್ ಟು ಎಕ್ಸ್ ಮಾತ್ರ ಉಳಿತು. ಏನಿದೆ ಎ ಇಲ್ಲಿ ಬಂದಿದೆ ಅಂದರೆ ಇಲ್ಲಿ ಉಳಿತು ಎಕ್ಸ್ ರೇಸ್ ಟು ಎ ಉಳಿತು. ಆಮೇಲೆ ಇಲ್ಲಿ ಏನಾಗುತ್ತೆ, ಎ ಮೇಲ್ಗಡೆ ಬಂದರೆ ಎ ರೇಸ್ ಟು ಎ ಆಗುತ್ತೆ. ಇವಾಗ ಇದಕ್ಕೆ ನಾವು ಇಂಟಿಗ್ರೇಟ್ ಮಾಡ್ತಾ ಹೋಗಬೇಕು. ಏನಾಗುತ್ತೆ ಅಬ್ಸರ್ವ್ ಮಾಡಿ. ಫಸ್ಟ್ ಇಂಟಿಗ್ರೇಷನ್ ಆಫ್ ಎ ರೇಸ್ ಟು ಎಕ್ಸ್ ಏನಿದೆ, ಎ ರೇಸ್ ಟು ಎಕ್ಸ್ ಡಿವೈಡ್ ಬೈ ಲಾಗ್ ಆಫ್ ಎ ಇದೆ, ಕರೆಕ್ಟಾ. ಪ್ಲಸ್ ಎಕ್ಸ್ ರೇಸ್ ಟು ಏನಿದೆ ಫಾರ್ಮುಲಾ, ಎಕ್ಸ್ ರೇಸ್ ಟು ಎನ್ ಫಾರ್ಮುಲಾನೇ ಅಪ್ಲೈ ಮಾಡೋದು. ಇಲ್ಲಿ ಎಕ್ಸ್ ರೇಸ್ ಟು ಎನ್ ಫಾರ್ಮುಲಾ ಹೇಳುತ್ತೆ ಎಕ್ಸ್ ರೇಸ್ ಟು ಎನ್ ಪ್ಲಸ್ 1 ಡಿವೈಡ್ ಬೈ ಎನ್ ಪ್ಲಸ್ 1. ಎನ್ ಜಾಗದಲ್ಲಿ ಎ ಇದೆ, ಸೊ ಎ ಪ್ಲಸ್ 1 ಡಿವೈಡ್ ಬೈ ಎ ಪ್ಲಸ್ 1 ಪ್ಲಸ್ ಎ ರೇಸ್ ಟು ಎ. ಎ ರೇಸ್ ಟು ಎ ಅಂದರೆ ಇದು ಕಾನ್ಸ್ಟೆಂಟ್ ಆಗುತ್ತೆ, ಇದನ್ನು ಆಸ್ ಇಟ್ ಈಸ್ ಬರೀತೀರಾ. ಇಲ್ಲೇನೂ ಇಲ್ಲ ಅಂದರೆ 1 ಇರುತ್ತೆ, 1 ಇಂಟಿಗ್ರೇಷನ್ ಏನಾಗುತ್ತೆ ಎಕ್ಸ್ ಆಗುತ್ತೆ, ಪ್ಲಸ್ ಸಿ. ಇದಾಗಿದೆ ನಮ್ಮ ಆನ್ಸರ್. ಎಲ್ಲಿದೆ ನೋಡಿ, ಯಾವ ಆಪ್ಷನಲ್ಲಿದೆ, ಆಪ್ಷನ್ ಎ ಅಲ್ಲಿನೇ ಇದೆನಾ ಆನ್ಸರು. ಎಸ್, ಇದು ಕರೆಕ್ಟ್ ಇದೆ, ಬಟ್ ಇಲ್ಲಿ ಮೈನಸ್ ತೊಗೊಂಡಾರೆ, ಹಾಗಾಗಿ ಇದು ರಾಂಗ್ ಆಗಿ ಆಪ್ಷನ್ ಎನೇ ರೈಟ್ ಆನ್ಸರ್ ಆಗುತ್ತೆ. ಸಿಂಪಲ್ ಇದೆ ಅಲ್ವಾ ಇದು. ಓಕೆ, ನೆಕ್ಸ್ಟ್ ಒಂದು ಸಿಂಪಲ್ ಇದೆ ನೋಡಿ ಸ್ಟೂಡೆಂಟ್ಸ್. ಕಮಾನ್ ಸಾಲ್ವ್ ಮಾಡಿ, ಇದನ್ನು ಆನ್ಸರ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ಪ್ರತಿಯೊಬ್ಬರು ಆನ್ಸರ್ ಸೆಂಡ್ ಮಾಡಿ. ಪ್ರತಿಯೊಬ್ಬರು ಆನ್ಸರ್ ಸೆಂಡ್ ಮಾಡಿ ಸ್ಟೂಡೆಂಟ್. ಸಿಂಪಲ್ ಭಾಳ ಇದೆ ನೋಡಿ. ಇಲ್ಲಿ ಕೂಡ ಇಲ್ಲಿ ಸಬ್ಸ್ಟಿಟ್ಯೂಷನ್ ತೊಗೊಂಡ್ರೆ ಈಸಿಯಾಗಿ ಆನ್ಸರ್ ಬರುತ್ತೆ. ಫಾಸ್ಟ್. ಈ ಕಂಪ್ಲೀಟ್ ಪಾರ್ಟ್ನ ನೀವು ಟಿ ಅಂತ ತಿಳ್ಕೊಳ್ಳಿ, ಆಗ ಆನ್ಸರ್ ಬಂದ್ಬಿಡುತ್ತೆ. ಎ ಜಾಸ್ತಿ ಕಾಣಿಸ್ತಾ ಇದೆ, ಬಿನೂ ಮಾಡ್ತಾ ಇದ್ದಾರೆ. Come on, fast. Yes.
ಸೊ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಆನ್ಸರ್ ಎ ಅಂತ ಕಳಿಸಿದ್ದಾರೆ. ಎ ಅಂತ ಯಾರೆಲ್ಲ ಕಳಿಸಿಲ್ಲ ಅವ್ರದ್ದೆಲ್ಲರೂ 100% ಕರೆಕ್ಟ್ ಆನ್ಸರ್. ಯಾಕಂದರೆ ಇದು ಬಹಳ ಸಿಂಪಲ್ ಆಗಿದೆ. ಸೆಕ್ ಇಂಟಿಗ್ರೇಷನ್ ನಮ್ಗೆ ಗೊತ್ತಿದೆಯಾ? ಸೆಕ್ ಇಂಟಿಗ್ರೇಷನ್ ಏನಿದೆ, ಟ್ಯಾನ್ ಎಕ್ಸ್ ಅಂತ ಇದೆ. ಎಕ್ಸ್ ಜಾಗದಲ್ಲಿ ಏನು ಬಂದಿದೆ, ಎಕ್ಸ್ಟ್ರಾ ಪಾರ್ಟ್ ಇದೆ 7 - 4x ಅಂತಿದೆ. ಸೊ 7 - 4x ಇದಕ್ಕೆ ನಾವು ಮತ್ತೊಂದು ಸತಿ ಡಿಫ್ರೆನ್ಷಿಯೇಟ್ ಮಾಡಬೇಕು. 7 ಡಿಫ್ರೆನ್ಷಿಯೇಷನ್ 0 ಆಗುತ್ತೆ, ಬಿಟ್ಬಿಡಿ. ಮೈನಸ್ 4x ಡಿಫ್ರೆನ್ಷಿಯೇಷನ್ -4 ಆಗುತ್ತೆ. ಆ -4ನ ನಾವು ಡಿವೈಡೆಡ್ ಬೈ ಮಾಡಿ ಬರೀಬೇಕು. ಓಕೆ, ಪ್ಲಸ್ ಸಿ ಇದು ನಿಮ್ಮದು ರೈಟ್ ಆನ್ಸರ್ ಆಗಿರುತ್ತೆ. ಓಕೆ, ಸೊ -1/4 ಟ್ಯಾನ್ ಆಫ್ 7 - 4x ಪ್ಲಸ್ ಸಿ ಇದು ನಿಮ್ಮದು ರೈಟ್ ಆನ್ಸರ್ ನೋಡಿ. ಅಂಡರ್ಸ್ಟ್ಯಾಂಡ್ ಆಯ್ತಾ? ಸೊ ಆಪ್ಷನ್ ಎ ಅನ್ನೋದು ರೈಟ್ ಆನ್ಸರ್. ಬಹಳ ಸಿಂಪಲ್ ಆಗಿತ್ತು ಇದು ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 10. ಸೊ ಕ್ವಶನ್ ನಂಬರ್ 10 ನೋಡ್ಲಿಕ್ಕೆ ಮಾತ್ರ ಇದು ದೊಡ್ಡದಿದೆ, ಬಟ್ ಇದು ಕೂಡ ಬಹಳ ಸಿಂಪಲ್ ಆಗಿದೆ ಸ್ಟೂಡೆಂಟ್. ಸಬ್ಸ್ಟಿಟ್ಯೂಷನ್ ತೊಗೊಂಡು ಸಾಲ್ವ್ ಮಾಡಿದರೆ ಈಸಿಯಾಗಿ ನಿಮಗೆ ಆನ್ಸರ್ ಬರುತ್ತೆ. ಟ್ರೈ ಮಾಡಿ ಆನ್ಸರ್ ಸೆಂಡ್ ಮಾಡಲಿಕ್ಕೆ, ಎನ ಬಿನ ಸಿನ ಅಂತ. ನಾನು ಬೇಕಿದ್ರೆ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಕಮ್ ಆನ್ ಫಾಸ್ಟ್. ಕಮ್ ಆನ್ ಫ್ರೆಂಡ್ಸ್, ಫಾಸ್ಟ್ ಎಲ್ಲರೂ ಆನ್ಸರ್ ಮಾಡಿ. ಒಂದು ರಿಸಲ್ಟ್ನ ಸಬ್ಸ್ಟಿಟ್ಯೂಷನ್ ತೊಗೊಳ್ಳಿ, ಅಗೇನ್ ಆಟೋಮೆಟಿಕ್ ಆಗಿ ಇನ್ನೊಂದು ರಿಸಲ್ಟ್ ಆನ್ಸರ್ ಬಂದೇ ಬರುತ್ತೆ. ಸೊ ಆಗ ನಿಮಗೆ ಆನ್ಸರ್ ಗೊತ್ತಾಗ್ಬಿಡುತ್ತೆ ಫಾಸ್ಟಾಗಿ. ಕಮಾನ್ ಕಮಾನ್. ಎಸ್, ಬಿ ಆಪ್ಷನ್ ಮಾಡ್ತಿದ್ದಾರೆ. ಡಿ, ಎ, ಇಲ್ಲಿ ಏನೂ ಇಲ್ಲ. ಜಸ್ಟ್ ಇಲ್ಲಿ ನಾವು ಏನು ಮಾಡಬೇಕು, ಸಬ್ಸ್ಟಿಟ್ಯೂಷನ್ನ ತೊಗೊಳ್ತಾ ಹೋದರೆ ಈಸಿಯಾಗಿ ಆನ್ಸರ್ ಬಂದ್ಬಿಡುತ್ತೆ ನೋಡಿ. ಸೊ ನೋಡಿ, ನಾನು ಇಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ. ಈ ಕಂಪ್ಲೀಟ್ ಪಾರ್ಟ್ನ ಸಬ್ಸ್ಟಿಟ್ಯೂಷನ್ ಆಗಿ ತೊಗೊಳ್ಳೋಣ. ಏನಿದೆ, 10⁻x ಇದೆ ಪ್ಲಸ್ x⁻10 ಇದೆ = t ಅಂತ ನಾನು ಡಿನೋಟ್ ಮಾಡ್ತೀನಿ. ಓಕೆನಾ? ಸೊ ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿ ಏನು ಬರುತ್ತೆ ನೋಡಿ. 10 ಅಂದರೆ a⁻x ಫಾರ್ಮುಲಾನ a⁻x ಆ್ಯಸ್ ಇಟ್ ಈಸ್ ಬರೀತೀರ. ಅದಾದಮೇಲೆ ಲಾಗ್ ಆಫ್ 10 ಬರುತ್ತೆ. ಅಗೇನ್ ಇಲ್ಲಿನೂ x⁻10 ಇದೆ ಅಂದರೆ ಇಲ್ಲಿ ಏನಾಗುತ್ತೆ, ನಿಮ್ಮದು x⁻n ಫಾರ್ಮುಲಾ ಅಪ್ಲೈ ಮಾಡ್ತೀರಾ. ಓಕೆ, ಸೊ ಡಿಫ್ರೆನ್ಷಿಯೇಷನ್ ಮಾಡ್ತಾ ಇದ್ದೀರಾ, ಅದು ನಿಮಗೆ ಗೊತ್ತಿರಲಿ. ಏನಾಗುತ್ತೆ ಡಿಫ್ರೆನ್ಷಿಯೇಷನ್, ಇದು 10 × x⁻9 ಆಯಿತು. ಇದು ಕಂಪ್ಲೀಟ್ dx = dt ಆಯಿತು. ಇದೇ ರಿಸಲ್ಟನ್ನು ಮೇಲೆ ನೋಡಿ, ಇಲ್ಲೇ ಇದೆನಾ. ಫಸ್ಟ್ 10x x⁻10 ಇದೆ, ಆಮೇಲೆ 10 × x⁻9 ಕೂಡ ಇದೆ. ಇಲ್ಲಿ dx ಇದೆ, ಅಂದರೆ ಇದು ಕಂಪ್ಲೀಟ್ ಪಾರ್ಟ್ = dt ಅಂತ ನಾವು ಬರೀಬೋದಲ್ವಾ ಇಲ್ಲಿ. ಕರೆಕ್ಟಾ? ಓಕೆ, ಇದನ್ನು ಫಿಲಪ್ ಮಾಡಿ ಸಬ್ಸ್ಟಿಟ್ಯೂಷನ್ ಮಾಡಿ ಏನಾಗುತ್ತೆ ನೋಡಿ. ಸೊ ಈ ಕಂಪ್ಲೀಟ್ ಪಾರ್ಟಲ್ಲಿ ನಾನು ಇಲ್ಲಿ ಬರೀತಾ ಇದ್ದೆ ನೋಡಿ. ಇಂಟಿಗ್ರೇಷನ್ ಆಫ್ ಇದು ಪೂರ ಪಾರ್ಟ್ ಹೋಗಿ ಬರೀ dt ಮಾತ್ರ ಉಳಿತು, ಡಿವೈಡೆಡ್ ಬೈ ಇದು ರಿಸಲ್ಟ್ನ ನಾವು t ಅಂತ ತೊಗೊಂಡಿದ್ದೀವಿ. 1/t ಆನ್ಸರ್ ಏನಾಗುತ್ತೆ, ಲಾಗ್ ಆಫ್ t ಆಗುತ್ತೆ. ಓಕೆ, ಸೊ ಲಾಗ್ ಆಫ್ t ಅಂತಂದ್ರೆ ಏನು ಡಿನೋಟ್ ಮಾಡಿದ್ವಿ ನಾವು, ಇಲ್ಲಿದೆಲ್ಲ ಇದು ರಿಸಲ್ಟು 10⁻x ಪ್ಲಸ್ x⁻10 ಪ್ಲಸ್ ಸಿ. ಇದಾಗಿದೆ ನಿಮ್ಮ ಆನ್ಸರ್. ಸಿಂಪಲ್ ಇದೆ ಅಲ್ವಾ ಇದು. ಓಕೆ, ಪ್ರತಿಯೊಬ್ಬರು ಇದನ್ನು ಸಾಲ್ವ್ ಮಾಡ್ಬೋದಲ್ವಾ. ಅಂದರೆ ಯಾವುದು ಆಪ್ಷನ್ ಕರೆಕ್ಟ್ ಆಯ್ತು ಅನ್ನಂಗಾಯ್ತು. ಇವೆಲ್ಲದರಲ್ಲಿ ಲಾಗ್ ಇಲ್ಲೇ ಇಲ್ಲ, ಇವೆಲ್ಲನೂ ರಾಂಗ್ ಆಯಿತು. ಆಪ್ಷನ್ ಡಿ ಅಲ್ಲಿದೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಯಾರೆಲ್ಲ ಆಪ್ಷನ್ ಡಿ ಅಂತ ಮಾಡಿದ್ದಾರೆ ನೋಡಿ, ಅವ್ರದ್ದೆಲ್ಲನೂ 100% ರೈಟ್ ಆನ್ಸರ್. ಓಕೆ ಸ್ಟೂಡೆಂಟ್ಸ್, ಯಾರೆಲ್ಲ ಹೊಸದಾಗಿ ಜಾಯ್ನ್ ಆಗಿದ್ರೆ ಒಂದ್ಸತಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ. ಕಮಾನ್. Come on fast. Okay, next question क्या होगा? Question number 7. Question number 7 ನೋಡಿ ಏನಿದೆ, ಇಂಟಿಗ್ರೇಷನ್ ಆಫ್ x ಇಂಟು e⁻x² dx ಅಂತಿದೆ. ಇಲ್ಲಿ ಸಬ್ಸ್ಟಿಟ್ಯೂಷನ್ ತಗೊಳ್ಳಿ, ಅಗೇನ್ ಈಸಿಯಾಗಿ ಇದು ಕೂಡ ಆನ್ಸರ್ ಬರುತ್ತೆ. ಅಟ್ಲೀಸ್ಟ್ ಇದನ್ನು ಸಾಲ್ವ್ ಮಾಡ್ತೀರಾ ಅಂತ ಅನ್ಕೋತೀನಿ ಭಾಳ ಸ್ಟೂಡೆಂಟ್ಸು. ಕಮಾನ್ ಸ್ಟೂಡೆಂಟ್, ಫಾಸ್ಟ್.
Come on, fast. ಓಕೆ, ಆಪ್ಷನ್ ಸಿ ಅಂತ ಬರ್ತಾ ಇದೆ. ಕೇರ್ಫುಲಿ ಅಬ್ಸರ್ವ್ ಮಾಡಿ, ಸಿಂಪಲ್ ಇದೆ. ಇಲ್ಲಿಂದ ಸಬ್ಸ್ಟಿಟ್ಯೂಷನ್ ತೊಗೊಂಡ ತಕ್ಷಣನೇ ಆನ್ಸರ್ ಸಿಗ್ಬಿಡುತ್ತೆ ನಿಮಗೆ, ಬೇರೆ ಏನು ಡಿಫಿಕಲ್ಟಿ ಇಲ್ಲ. ಇಲ್ಲಿ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಟಿ ಅಂತ ತೊಗೊಂಬಿಡಿ. ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಟಿ ಅಂತ ತೊಗೊಂಡ್ರೆ ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಸಿಯೇಷನ್ 2x dx dt. ಇಲ್ಲಿ ಒಂದು 2ನ ಈ ಸೈಡ್ ಶಿಫ್ಟ್ ಮಾಡಿಬಿಡಿ, ಡಿವೈಡ್ ಬೈ 2. ಇಲ್ಲಿದೇನ ಎಕ್ಸ್, ಇಲ್ಲಿದೇನ ಡಿ ಎಕ್ಸ್, ಅಂದ್ರೆ ಏನಾಯಿತು, ಇಂಟಿಗ್ರೇಷನ್ ಆಫ್ ಎಕ್ಸ್ ಡಿ ಎಕ್ಸ್ ಹೋಗಿ ಡಿ ಟಿ ಬೈ 2 ಬಂತು. ಡಿವೈಡ್ ಬೈ 2 ಇದನ್ನು ಹೊರಗಡೆ ಬರಿತಾ ಇದ್ದೆ ನಾನು. ಆಮೇಲೆ ಇ ರೇಸ್ ಟು ಟಿ ಆಗುತ್ತೆ, ಇ ರೇಸ್ ಟು ಟಿ ಇಂಟಿಗ್ರೇಷನ್ ಇ ರೇಸ್ ಟು ಟಿನೇ ಉಳಿಯುತ್ತೆ, ಪ್ಲಸ್ ಸಿ ಹಾಗೇನ 1/2 ಇ ರೇಸ್ ಟು ಟಿ ಅಂತಂದ್ರೆ ಏನು ತೊಗೊಂಡಿದ್ರಿ, ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ. ಇದಾಗಿದೆ ನಿಮ್ದು ಆನ್ಸರ್. ಎಲ್ಲಿದೆ ನೋಡಿ ಇದು ಆಪ್ಷನ್, ಆಪ್ಷನ್ ಬಿ ಅಲ್ಲೇನಿದೆ, ಕರೆಕ್ಟಾ? ಇ ರೇಸ್ ಟು ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ 2 ಪ್ಲಸ್ ಸಿ. ಭಾಳ ಸಿಂಪಲ್ ಆಗಿತ್ತಲ್ವಾ? ಓಕೆ, ಆಪ್ಷನ್ ಬಿ ಅಂತ ಯಾರೆಲ್ಲ ಮಾಡ್ಯಾರ ನೋಡಿ, ಅವ್ರದ್ದೆಲ್ಲನೂ 100% ರೈಟ್ ಆನ್ಸರ್. ಓಕೆ ಫ್ರೆಂಡ್ಸ್, ಇದು ಅಂಡರ್ಸ್ಟ್ಯಾಂಡ್ ಆಗಿದ್ರೆ ಎಲ್ಲರೂ ಒಂದ್ಸತಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಕಮಾನ್ ಫಾಸ್ಟ್. ಸೊ ಯಾರೆಲ್ಲ ಹೊಸದಾಗಿ ಜಾಯ್ನ್ ಆಗಿದ್ದಾರೆ ಒಂದ್ಸತಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಕಮಾನ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 8. ಕ್ವಶನ್ ನಂಬರ್ 8 ನೋಡಿ ಏನಿದೆ, ಎವ್ಯಾಲ್ಯುವೇಟ್ 2 raise to x ಅಂತಿದೆ, ಅಗೇನ್ 2 raise to 2x ಅಂತಿದೆ, 2 raise to x dx ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಇಲ್ಲಿ ಕೂಡ ನೀವು ಸಬ್ಸ್ಟಿಟ್ಯೂಷನ್ ಮಾಡ್ಕೊಂಡ್ರೆ ಇದು ಕೂಡ ಸಿಂಪಲ್ ಆಗಿ ಇದನ್ನು ಸಾಲ್ವ್ ಮಾಡ್ಬೋದು. ಇಲ್ಲಿ ಏನು ಸಬ್ಸ್ಟಿಟ್ಯೂಷನ್ ತೊಗೋಬೇಕಂದ್ರೆ ಈ ಪಾರ್ಟ್ನ ಸಬ್ಸ್ಟಿಟ್ಯೂಷನ್ ಆಗಿ ತೊಗೊಳ್ಳಿ. ಇಲ್ಲಿ ಇದೆಲ್ಲ ಕಂಪ್ಲೀಟ್ ಇದನ್ನೇ ತೊಗೊಳ್ಳಿ, ಸಬ್ಸ್ಟಿಟ್ಯೂಷನ್ ಆಗಿ ಆನ್ಸರ್ ಬಂದೇ ಬರುತ್ತೆ. ಕಮಾನ್ ಫಾಸ್ಟ್. ಬಟ್ ಇಂಟಿಗ್ರೇಷನ್ ಮಾಡಬೇಕಂದ್ರೆ a raise to x ಫಾರ್ಮುಲಾನ ಅಪ್ಲೈ ಮಾಡಬೇಕು ನೋಡಿ. ಕಮಾನ್ ಫಾಸ್ಟ್ ಸಾಲ್ವ್ ಮಾಡಿ ಇದನ್ನು. ಎಸ್, ಆಪ್ಷನ್ ಸಿ ಅಂತ ಮಾಡ್ತಾ ಇದ್ದಾರೆ. ಎ ಒಬ್ಬರು ಮಾಡಿದ್ದಾರೆ, ಸುಮಿತಾ, ದೀಪಕ್ ಬಿ, ಇಂಚರ ಬಿ. ಚೆಕ್ ಮಾಡಿ ಕೇರ್ಫುಲ್ ಆಗಿ ಸಾಲ್ವ್ ಮಾಡಿ ಅಂದರೆ ಬರುತ್ತೆ. ಇಲ್ಲಿ ಈ ಪಾರ್ಟ್ನ ನಾನು ಸಬ್ಸ್ಟಿಟ್ಯೂಷನ್ ಆಗಿ ತಗೊಳ್ಳಿ ಅಂತ ಹೇಳಿದೆ, ಓಕೆನಾ? ಸೊ ಏನಾಗುತ್ತೆ ನೋಡಿ, ನಾನು ಇಲ್ಲಿ ತೊಗೊತಾ ಇದ್ದೀನಿ 2 raise to x ಅಂತಿದೆ. ಸೊ ಇದು ಪೂರಾ ಎಕ್ಸ್ ಅಂತ ಕನ್ಸಿಡರ್ ಮಾಡ್ತೀರಾ, ಓಕೆ? ಈಸ್ ಈಕ್ವಲ್ಸ್ ಟು ಟಿ ಅಂತ ತೊಗೊಂಡ್ರೆ ಡಿಫ್ರೆನ್ಷಿಯೇಟ್ ಮಾಡಿದಾಗ ಏನಾಗುತ್ತೆ, ಫಾರ್ಮುಲಾ a raise to x a raise to x ಆಸ್ ಇಟ್ ಈಸ್ ಬರೀತೀರಾ. ಇದು ಕಂಪ್ಲೀಟ್ ಪಾರ್ಟ್ ಅಲ್ವಾ? ಅದಾದಮೇಲೆ ಲಾಗ್ ಆಫ್ ಎ ಅಂತಂದ್ರೆ ಇಲ್ಲಿ ಬರೀತೀರಾ. ಲಾಗ್ ಆಫ್ ಎ ಅಂದ ಜಾಗದಲ್ಲಿ 2 ಇದೆ, ಸೊ ಇದು ಎಕ್ಸ್ಟ್ರಾ ಪಾರ್ಟ್ ಐತಿ. ಇವಾಗ ಇದಕ್ಕೆ ನೀವು ಡಿಫ್ರೆನ್ಷಿಯೇಟ್ ಮಾಡಿದರೆ ಮತ್ತೆ ಸೇಮ್ ಆನ್ಸರ್ ಇರುತ್ತೆ, a raise to x. ಇವಾಗ ಎಕ್ಸ್ಟ್ರಾ ಪಾರ್ಟ್ ಏನಿದೆ ಇಲ್ಲಿದೆಲ್ಲ, ಇದು ಮೊದಲೇ ಲಾಗ್ ಆಫ್ 2 ಬರೀರಿ, ಇದು ಎಕ್ಸ್ಟ್ರಾ ಪಾರ್ಟ್ ಆಯಿತು. ಅಂದರೆ 2 raise to x ಇಂಟು ಡಿಫ್ರೆನ್ಷಿಯೇಷನ್ ಮತ್ತೆ ಲಾಗು 3 ಟೈಮ್ ಈ ರಿಸಲ್ಟ್ ಬರುತ್ತೆ. ಇಲ್ಲಿ ಡಿ ಎಕ್ಸ್ ಈ ಸೈಡ್ ಡಿ ಟಿ ಬರುತ್ತೆ, ಕರೆಕ್ಟಾ? ಓಕೆ, ಸೊ ಇಲ್ಲಿ ಒಂದು ಅಬ್ಸರ್ವ್ ಮಾಡಿ, ಎಲ್ಲ ಕಡೆ ಲಾಗ್ 2 ಅಂತಿದೆ, ಓಕೆ? ಉಳಿದುದನ್ನು ಆ್ಯಸ್ ಇಟ್ ಈಸ್ ಬರೀರಿ. ಉಳಿದಿದ್ದೇನು, ಇದೇ ಕ್ವಶನ್ ಉಳಿತಾ? ಈ ಫಸ್ಟ್ ಇಲ್ಲೊಂದು ಟರ್ಮ್ ಇದೆ, ಸೆಕೆಂಡ್ ಟರ್ಮ್ ಇಲ್ಲಿದೆ, ಥರ್ಡ್ ಟರ್ಮ್ ಇಲ್ಲಿದೆ. ಈ ಪೂರ ಲಾಗ್ 2 ಅನ್ನೋದನ್ನು ನಾನು ಈ ಸೈಡ್ ಶಿಫ್ಟ್ ಮಾಡ್ಕೊತಾ ಇದ್ದೀನಿ, ಓಕೆ? ಇದು ಲಾಗ್ 2 ತೆಗಿತಾ ಇದ್ದೀನಿ, ಇಲ್ಲಿ ಒಂದು ಲಾಗ್ 2 ಇದೆ, ಇಲ್ಲಿ ಒಂದು ಲಾಗ್ 2 ಇದೆ. ಸೊ ಇದನ್ನು ಪೂರ ಶಿಫ್ಟ್ ಮಾಡಿಬಿಟ್ರೆ ಉಳಿತಿದ್ದೇನೆ ನೋಡಿ, ನಾನು ಇಲ್ಲೇ ಬರಿತಾ ಇದ್ದೀನಿ 2 raise to x ಉಳಿದಿತ್ತು, ಇಲ್ಲಿ ಡಿ ಎಕ್ಸ್ ಉಳಿದಿತ್ತು, ಈಸ್ ಈಕ್ವಲ್ಸ್ ಟು ಡಿ ಟಿ. ಆ ಲಾಗ್ ಕ್ಯೂಬ್ ಇದೆಲ್ಲ, ಸೊ ಲಾಗ್ ಆಫ್ 2ನ ಇಂಟು ಇದ್ದು ಈ ಸೈಡ್ ತೊಗೊಂಡ್ರೆ ಡಿವೈಡ್ ಬೈ ಹೋಲ್ ಕ್ಯೂಬ್ನ ಈ ಸೈಡ್ ತೊಗೊತೀನಿ. ಅಂದರೆ ಇದು ಪೂರ ಪ್ಲೇಸಲ್ಲಿ ನಾವು ಡಿ ಟಿ ಡಿವೈಡ್ ಬೈ ಲಾಗ್ ಆಫ್ 2 ಹೋಲ್ ಕ್ಯೂಬ್ ಬರಿಬೋದಾ? ಓಕೆ, ಸಬ್ಸ್ಟಿಟ್ಯೂಷನ್ ಮಾಡಿ. ಇಲ್ಲೇ ಸ್ಪೇಸ್ ಇಲ್ಲ, ನಾನು ಇಲ್ಲೇ ಬರಿತಾ ಇದ್ದೀನಿ ನೋಡಿ, ಕೆಳಗಡೆ ಇಂಟಿಗ್ರೇಷನ್ ಅಪ್ಪ ಇದೇನಾಗುತ್ತೆ, ಟಿ ಆಗುತ್ತೆ. ಆಮೇಲೆ ಪೂರ ಕಂಪ್ಲೀಟಾಗಿ ಕ್ಯಾನ್ಸಲ್ ಆಗಿ ಉಳಿತೇನೆ ನೋಡಿ, ಡಿ ಟಿ ಡಿವೈಡ್ ಬೈ 2 ಮಾತ್ರ ಉಳಿಯುತ್ತಾ? ಸಬ್ಸ್ಟಿಟ್ಯೂಷನ್ ಏನು ತೊಗೊಂಡಿದ್ವಿ ಅದನ್ನು ಅಬ್ಸರ್ವ್ ಮಾಡಿ. ಸಬ್ಸ್ಟಿಟ್ಯೂಷನ್ ತೊಗೊಂಡಿರೋದು 2 raise to ಇದು ರಿಸಲ್ಟ್ ಇತ್ತಾ ಟಿ ಅಂತ, ಓಕೆ? ಸೊ ಆ ರಿಸಲ್ಟ್ನ ನಾವು ಇಲ್ಲಿ ಬರಿತಾ ಇದ್ವಿ, ಅಬ್ಸರ್ವ್ ಮಾಡಿ. ಇವಾಗ ಟಿ ಅಂತ ತೊಗೊತೀರಾ, ಸೊ ಇಲ್ಲೇನು ಈ ಕಂಪ್ಲೀಟ್ ರಿಸಲ್ಟ್ನ ಸಬ್ಸ್ಟಿಟ್ಯೂಷನ್ ತೊಗೊಂಡಾಗ ಉಳಿದಿರೋದು ಕ್ಯೂ, ಅಂದರೆ 1 ಮಾತ್ರ ಉಳಿಯುತ್ತೆ. ಅಂದರೆ ಇಲ್ಲಿ ಡಿ ಟಿ ಡಿವೈಡೆಡ್ ಬೈ, ಯಾಕಂದರೆ ಇದು ಪೂರ ಕ್ವಶನೇ ಇದೆ ಸಬ್ಸ್ಟಿಟ್ಯೂಷನ್ ಒಳಗೆ, ಉಳಿದಿರೋದು ಡಿ ಟಿ ಡಿವೈಡ್ ಬೈ ಲಾಗ್ ಆಫ್ 2 ಹೋಲ್ ಕ್ಯೂಬ್.
ಸೊ ಏನು ಇಲ್ಲ ಅಂದರೆ 1 ಅಂತೂ ಇದ್ದೇ ಇರುತ್ತಲ್ಲ, 1 ಇಂಟಿಗ್ರೇಷನ್ ಏನಾಗುತ್ತೆ ಟಿ ಆಗುತ್ತೆ, ಡಿವೈಡ್ ಬೈ ಲಾಗ್ ಆಫ್ 2 ಹೋಲ್ ಕ್ಯೂಬ್. ಓಕೆ, ಇವಾಗ ಟಿ ವ್ಯಾಲ್ಯೂನ ರಿಪ್ಲೇಸ್ ಮಾಡಿ. ಟಿ ಅಂತಂದರೆ ಏನು ತೊಗೊಂಡಿದ್ವಿ, 2⁴ ಅಂತ ತೊಗೊಂಡಿದ್ವಿ, ಡಿವೈಡ್ ಬೈ ಲಾಗ್ ಆಫ್ 2 ಹೋಲ್ ಕ್ಯೂಬ್ ಪ್ಲಸ್ ಸಿ. ಇದಾಗಿದೆ ನಿಮ್ಮ ಆನ್ಸರ್. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಯಿತಾ? ಅಂಡರ್ಸ್ಟ್ಯಾಂಡ್ ಆಗಿದ್ರೆ ಎಲ್ಲರೂ ಒಂದ್ಸತಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ. ಸೊ ಇದು ಯಾವುದು ಆಪ್ಷನ್ ಆಗುತ್ತೆ, ಫಸ್ಟ್ ಆಪ್ಷನ್ನೇ ರೈಟ್ ಆಗುತ್ತೆ ನೋಡಿ. ಓಕೆ ಸ್ಟೂಡೆಂಟ್ಸ್, ಇದು ಅಂಡರ್ಸ್ಟ್ಯಾಂಡ್ ಆದರೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 9. ಕ್ವಶನ್ ನಂಬರ್ 9ನಲ್ಲಿ ನೋಡಿ, ಇಲ್ಲಿ ನೀವು ಸಬ್ಸ್ಟಿಟ್ಯೂಷನ್ ತೊಗೊಂಡು ಸಾಲ್ವ್ ಮಾಡಬೇಕು. ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥ ಕ್ವಶನ್ ನೋಡೋಣ. ಓಕೆ, ಸೊ ಇಲ್ಲೊಂದು ಕ್ವಶನ್ ಮತ್ತೆ ಡಿಫ್ರೆಂಟ್ ಇದೆ ನೋಡಿ. ಇದನ್ನು ಏನು ಕೊಟ್ಟಿದ್ದಾರೆ, ಕ್ವಶನ್ ನಂಬರ್ 10. ಎವ್ಯಾಲ್ಯುವೇಟ್ ಸೈನ್ ಆಫ್ 2x ಡಿವೈಡ್ ಬೈ a² ಇಂಟು sin² x ಪ್ಲಸ್ b² cos² x dx ಅಂತಿದೆ. ಸೊ ಇದಕ್ಕೆ ನೀವು ಇಂಟಿಗ್ರೇಟ್ನ ಮಾಡಬೇಕು. ಮೊದಲಿಗೆ ಇಲ್ಲಿ ಏನು ಮಾಡಿ, sin 2x ಫಾರ್ಮುಲಾನ ಅಪ್ಲೈ ಮಾಡಿ. ಓಕೆ, sin 2x ಫಾರ್ಮುಲಾ ಏನಿದೆ ಅದನ್ನ ಅಪ್ಲೈ ಮಾಡಿ. ಅದಾದಮೇಲೆ ಸಿಂಪ್ಲಿಫೈ ಮಾಡ್ತಾ ಹೋಗಿ, ಈಸಿಯಾಗಿ ನಿಮಗೆ ಆನ್ಸರ್ ಬರುತ್ತೆ ನೋಡಿ. ಕಮ್ ಆನ್ ಫಾಸ್ಟ್. ಇಲ್ಲ ಅಂದರೆ ಸಬ್ಸ್ಟಿಟ್ಯೂಷನ್ ತೊಗೊಂಡು ಕೂಡ ನಾವು ಸಾಲ್ವ್ ಮಾಡ್ಬೋದು. ಕಮಾನ್ ಫ್ರೆಂಡ್, ಫಾಸ್ಟ್ ಆನ್ಸರ್ ಮಾಡಿ. ಎನಾ, ಬಿನಾ, ಸಿನಾ ಅಂತ. ಸಬ್ಸ್ಟಿಟ್ಯೂಷನ್ ತೊಗೋಬೇಕಾಗಿದ್ರೆ ಈ ರಿಸಲ್ಟ್ನ ಸಬ್ಸ್ಟಿಟ್ಯೂಷನ್ ಆಗಿ ತೊಗೊಳ್ಳಿ. ಇದು sin² ಡಿಫ್ರೆನ್ಷಿಯೇಷನ್ ಮಾಡಿ, cos² ಡಿಫ್ರೆನ್ಷಿಯೇಷನ್ ಮಾಡಿ. ಆಮೇಲೆ ಅದರಲ್ಲಿ ಏನಾದರೂ ಕಾಮನ್ ಫ್ಯಾಕ್ಟರ್ ಬರ್ತಾ ಇದ್ರೆ ಕಾಮನ್ ಫ್ಯಾಕ್ಟರ್ ತೊಗೊಳ್ಳಿ. ಓಕೆ, ಸೊ ನೋಡಿ ನಾನು ಇಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ. ಈ ಕಂಪ್ಲೀಟ್ ರಿಸಲ್ಟ್ನ ಸಬ್ಸ್ಟಿಟ್ಯೂಷನ್ ಆಗಿ ತೊಗೊಂಡ್ರೆ ಏನಾಗುತ್ತೆ ಅಂದರೆ, ಏನಿದೆ ರಿಸಲ್ಟು, a² ವೆಯ್ಟಾ ಇದು ಯಾಕೋ ಸ್ವಲ್ಪ ಬರ್ತಿಲ್ಲ. ಓಕೆ, a² sin² x ಅಂತಿದೆ ಪ್ಲಸ್ b² cos² x ಅಂತಿದೆ. ಕರೆಕ್ಟಾ? ಓಕೆ, ಸೊ ಇಲ್ಲಿ ನಾನು = t ಅಂತ ತೊಗೊಂಡು, a² ಇದೆ ಆ್ಯಸ್ ಇಟ್ ಈಸ್. sin² ಏನಾಗುತ್ತೆ ನೋಡಿ, 2 sin x ಆಗುತ್ತಾ. ಅಂದರೆ ಫಸ್ಟ್ ನಾವು ಏನು ಮಾಡ್ತೀವಿ, x² ಫಾರ್ಮುಲಾ ಅಪ್ಲೈ ಮಾಡ್ತೀವಿ. ಅದಾದಮೇಲೆ sin x ಡಿಫ್ರೆನ್ಸಿಯೇಷನ್ cos x ಆಗುತ್ತೆ. ಇಲ್ಲಿ ಏನಾಗುತ್ತೆ ನೋಡಿ, b² ಆ್ಯಸ್ ಇಟ್ ಈಸ್ ಬರೀತೀರಾ. ಅದಾದಮೇಲೆ cos² ಏನಾಗುತ್ತೆ, ಮತ್ತೆ ಇಲ್ಲಿ 2 cos x ಆಗುತ್ತೆ. cos x ಡಿಫ್ರೆನ್ಸಿಯೇಷನ್ ಮೈನಸ್ sin x ಆಗುತ್ತಲ್ಲ, ಇದನ್ನು ಮೈನಸ್ ಬರ್ಕೊತಾ ಇದ್ದೀನಿ ನಾನು. ಇಲ್ಲಿ sin x ಆಗುತ್ತೆ. ಓಕೆ, ಅದಾದಮೇಲೆ ರಿಸಲ್ಟ್ ಏನು ಉಳಿತು ನೋಡಿ, ಮುಂದೆ ಇಲ್ಲಿ dx ಬರೀತೀರಾ, ಇಲ್ಲಿ dt ಬರೀತೀರಾ. ಓಕೆ, ಸೊ ಇದ್ರ ಫಾರ್ಮುಲಾ ಏನಾಗುತ್ತೆ ನೋಡಿ, ಇದು ಪೂರ sin 2x ಫಾರ್ಮುಲಾ ಆಗುತ್ತಾ. ಇದಾಯಿತು ನಮ್ಮದು sin ಆಫ್ 2x. ಇದು ಕೂಡ sin ಆಫ್ 2x ಫಾರ್ಮುಲಾನೇ ಇದೆ. ಓಕೆ, ಇಲ್ಲಿ ಏನೇನು ಉಳಿದಿದೆ, b², ಇಲ್ಲಿ a² ಆ್ಯಸ್ ಇಟ್ ಈಸ್ ಬರೀರಿ, ಇಲ್ಲಿ dx. ಸೊ ಎರಡರಲ್ಲಿ ಕಾಮನ್ ಫ್ಯಾಕ್ಟರ್ ಏನು ಕಾಣಿಸ್ತಾ ಇದೆ, sin ಆಫ್ 2x ಕಾಣಿಸ್ತಾ ಇದೆ. ಆಮೇಲೆ ಉಳಿತೇನು, ಇಲ್ಲಿ a² ಉಳಿಯುತ್ತೆ, ಇಲ್ಲಿ b² ಉಳಿಯುತ್ತೆ, dx dt. ಓಕೆ, ಸೊ ಇವಾಗ sin 2x ಇದೆ, ಇದನ್ನು ನಾನು ಈ ಸಹ ಶಿಫ್ಟ್ ಮಾಡ್ತೀನಿ. ಅಂದರೆ ಏನು ಉಳಿತು, sin ಆಫ್ 2x dx = dt ಡಿವೈಡ್ ಬೈ a² ಮೈನಸ್ b² ಉಳಿತು. ಓಕೆ, ಇದು ಪಾರ್ಟ್ ಕಂಪ್ಲೀಟ್ ಇಲ್ಲಿದೆ. sin ಆಫ್ 2x dx ಜಾಗದಲ್ಲಿ dt ಡಿವೈಡ್ ಬೈ ಇದನ್ನು ಫಿಲಪ್ ಮಾಡ್ಬೋದು. ಅಂದರೆ ಉಳಿತಿದೆ ನೋಡಿ, dt ಡಿವೈಡೆಡ್ ಬೈ, ಇದಂತರೂ ಕಾನ್ಸ್ಟೆಂಟ್ ಇದೆ, ಹೊರಗಡೆ ಇಟ್ಟರು ನಡೆಯುತ್ತೆ. ಸೊ ನಾನು ಇಲ್ಲೇ ಬರೀತಾ ಇದ್ದೀನಿ ನೋಡಿ, ಕಾನ್ಸ್ಟೆಂಟು a² ಮೈನಸ್ b². ಇಲ್ಲಿ ಇದು ಪೂರ ಪಾರ್ಟ್ ಟಿ ಅಂತ ನೋಟ್ ಮಾಡಿದ್ದೀವಿ. ಅಂದರೆ 1/t ಇಂಟಿಗ್ರೇಷನ್ ಏನಾಗುತ್ತೆ, ಲಾಗ್ ಆಫ್ ಟಿ ಆಗುತ್ತೆ. ಇಲ್ಲಿ 1 ಡಿವೈಡ್ ಬೈ a² ಮೈನಸ್ b² ಆಗುತ್ತೆ. ಟಿ ಅಂತಂದರೆ ಏನು ತೊಗೊಂಡಿದ್ವಿ, ಇಲ್ಲಿ ಇದೆಲ್ಲ, ಇದು ಕಂಪ್ಲೀಟ್ ಪಾರ್ಟ್ ಬರೀಬೇಕು. ಸೊ ಇದೆಲ್ಲಿದೆ ನೋಡಿ ಆಪ್ಷನ್ನು, 1 ಡಿವೈಡ್ ಬೈ a² ಮೈನಸ್ b². ಸೊ ಇದು ರಾಂಗ್ ಆಯಿತು, ಇದು ರಾಂಗ್ ಆಯಿತು. ಇಲ್ಲಿ ಉಳಿದಿರೋದು ಇವೆರಡು ರಿಸಲ್ಟು. ಇಲ್ಲಿ ಏನು ತೊಗೊಂಡಿದ್ವಿ ನಾವು, ಟಿ, ಈ ಕ್ವಶನ್ನೇ ಟಿ ಆಗಿ ತೊಗೊಂಡಿದ್ವಿ. ಓಕೆ, ಇಲ್ಲಿ ಮಿಡಲ್ ಏನಿದೆ, ಪ್ಲಸ್ ಸೈನ್ ಇದೆ, ಬಟ್ ಇಲ್ಲಿ ಏನು ಬಂದಿದೆ, ಮೈನಸ್ ಬಂದಿದೆ. ಅಂದರೆ ಫಸ್ಟ್ ಆಪ್ಷನ್ ರಾಂಗು, ಸೆಕೆಂಡ್ ಆಪ್ಷನ್ ಅನ್ನೋದೇ ಕರೆಕ್ಟ್ ಆನ್ಸರ್ ಆಗಿದೆ. ನೋಡೋಣ ನೋಡಿ ಕ್ವಶನ್ ನಂಬರ್ 11 ಏನಿದೆ ಅಂತ. ಕ್ವಶನ್ ನಂಬರ್ 11 ಏನು ಕೊಟ್ಟಿದ್ದಾರೆ ಅಂದರೆ, ಎವ್ಯಾಲ್ಯುವೇಟ್ ಇಂಟಿಗ್ರೇಷನ್ ಆಫ್ sin³ x cos³ x ಅಂತಿದೆ. ಸೊ ಇದನ್ನು ಯಾವ ಥರ ಬರೀಬೇಕು ಅಂತಂದರೆ, ಮೊದಲಿಗೆ ನಾವು sin³ x cos³ x ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ, dx ಅಂತ. ಇಲ್ಲಿ ನಾನು ಮಲ್ಟಿಪ್ಲೈಯಿಂಗ್ ಆ್ಯಂಡ್ ಡಿವೈಡಿಂಗ್ ಬೈ 8 ಮಾಡ್ತಾ ಇದ್ದೀನಿ. ಓಕೆ, ಯಾಕೆ ಮಲ್ಟಿಪ್ಲೈಯಿಂಗ್ ಆ್ಯಂಡ್ ಡಿವೈಡಿಂಗ್ 8 ಮಾಡಿದೆ ಅಂತಂದರೆ, ಇಲ್ಲಿ ಅಬ್ಸರ್ವ್ ಮಾಡಿ, ಇದು 8 ಅಂದರೆ ನಾವು 2³ ಅಂತ ಬರೀಬೋದಾ. ಇಲ್ಲಿ ಆಲ್ರೆಡಿ sin³ x ಇದೆ, ಅದಕ್ಕೆ ನಾನು sin x
ಕಾಸ್ ಎಕ್ಸ್ ಅಂತ ಬರೋದು ಹೋಲ್ ಕ್ಯೂಬ್ ಅಂತ ಹಾಕೊಂಡ್ಬಿಡ್ತೀನಿ. ಓಕೆ, ಸೊ ಇವಾಗ ನೋಡಿ ಕ್ಯೂಬ್ ಹಾಕಿದ್ರೆ 2 ಕ್ಯೂಬ್ ಅಂದ್ರೆ 8 ಆಗುತ್ತೆ, ಇಲ್ಲಿ ಸೈನ್ ಕ್ಯೂಬ್, ಇಲ್ಲಿ ಕಾಸ್ ಕ್ಯೂಬ್ ಆಯಿತು. ಇದು ಬ್ರಾಕೆಟ್ ಅಲ್ಲಿ ಇರುವಂತ ರಿಸಲ್ಟ್ ನ ಅಬ್ಸರ್ವ್ ಮಾಡಿ. ಇಲ್ಲಿ ಒಂದು ಫಾರ್ಮುಲಾ ಜನರೇಟ್ ಆಗ್ತಾ ಇದೆ. ಏನಿದೆ ಫಾರ್ಮುಲಾ? ಇದು ಆಗುತ್ತೆ sin 2x ಫಾರ್ಮುಲಾ. ಸಿಂಪಲ್ ಫಾರ್ಮುಲಾ, ಫಸ್ಟ್ ಇಯರ್ ಅಲ್ಲಿ ಆಲ್ರೆಡಿ ಸ್ಟಡಿ ಮಾಡಿರ್ತೀರಾ. ಕರೆಕ್ಟಾ? ಇದು sin 2x ಫಾರ್ಮುಲಾ ಆಯಿತು. ಓಕೆ, ಇವಾಗ ಈ ಕ್ಯೂಬ್ ನ ನಾವು ಇಲ್ಲಿ ಬರೀಬಹುದಾ? ಓಕೆ, ನಾನು ಇದನ್ನ sin ಕ್ಯೂಬ್ ಆಫ್ 2x ಆಯಿತು. ಇವಾಗ ನಾನು sin ಆಫ್ 3x ಫಾರ್ಮುಲಾನ ರೆಫರ್ ಮಾಡ್ತಾ ಇದ್ದೀನಿ. ಏನಿದೆ sin ಆಫ್ 3x ಫಾರ್ಮುಲಾ? 3 sin x ಮೈನಸ್ 4 sin ಕ್ಯೂಬ್ x ಅಂತ ಇದೆ. ಇದನ್ನು ಕೂಡ ಫಸ್ಟ್ ಇಯರ್ ಸ್ಟಡಿ ಮಾಡಿರ್ತಾರೆ. ಇಲ್ಲಿ sin ಕ್ಯೂಬ್ x ನ ನಾನು ಈ ಸೈಡ್ ತಗೊಂತಾ ಇದ್ದೀನಿ. 4 sin ಕ್ಯೂಬ್ ಈ ಸೈಡ್ ಬಂದ್ರೆ ಪ್ಲಸ್ ಆಗುತ್ತಾ? 4 sin ಕ್ಯೂಬ್ x, ಇದು ಪ್ಲಸ್ ಇದ್ದದ್ದು ಈ ಸೈಡ್ ಶಿಫ್ಟ್ ಮಾಡ್ಕೊಳ್ಳಿ. ಇಲ್ಲಿ ಆಲ್ರೆಡಿ ಏನಿದೆ 3 sin x ಇದೆ, ಆಸ್ ಇಟ್ ಇಸ್ ಬರೀತೀರಾ. ಪ್ಲಸ್ ಇದ್ದದ್ದು ಈ ಸೈಡ್ ಬಂದ್ರೆ ಇದು ಮೈನಸ್ 3 sin x ಆಗುತ್ತೆ. ಮೈನಸ್ 3 ಅಲ್ಲ, ಮೈನಸ್ sin 3x ಆಗುತ್ತೆ. ಓಕೆ, ಇವಾಗ ಇಲ್ಲಿ 4 ಒಂದಿದೆಯಲ್ಲ, 4 ಮಲ್ಟಿಪ್ಲೈ ಇದ್ದದ್ದು ಈ ಸೈಡ್ ಬಂದ್ರೆ ಡಿವೈಡ್ ಬೈ 4 ಆಯ್ತು. ಕರೆಕ್ಟ್ ಅಲ್ವಾ? ಓಕೆ, ಸೊ ಇವಾಗ sin ಕ್ಯೂಬ್ x ಅಂದ್ರೆ ಇದು ನಮ್ದು ಫಾರ್ಮುಲಾ ಸಿಕ್ತು. ಈ ಪ್ಲೇಸ್ ಅಲ್ಲಿ ನಾನು ಈ ಫಾರ್ಮುಲಾನ ಅಪ್ಲೈ ಮಾಡ್ತೀನಿ. x ಇದ್ದಲ್ಲಿ ಜಸ್ಟ್ ಇಲ್ಲಿ 2x ಇದೆ ಅಂದ್ರೆ ಇದನ್ನ ಅಪ್ಲೈ ಮಾಡ್ಬೋದಲ್ವಾ? ಅಂದ್ರೆ 1/8 ಆಗುತ್ತೆ ಇಂಟಿಗ್ರೇಷನ್ ಆಫ್, ಇದು ಕಂಪ್ಲೀಟ್ ಫಾರ್ಮುಲಾ ಇಲ್ಲಿ ಬರೀತೀರಾ. ಏನಿದೆ 3 sin ಆಫ್ x ಜಾಗದಲ್ಲಿ ಏನಿದೆ 2x ಇದೆ ಅಂದ್ರೆ ಇಲ್ಲಿ 2x ಬರೀಬೇಕು. ಇಲ್ಲಿ x ಇತ್ತು x ಬರ್ದಿದ್ರೆ ಇಲ್ಲಿ 2x ಇದೆ 2x. ಅದಾದ್ಮೇಲೆ ಮೈನಸ್ sin ಆಫ್ 3x, ಬಟ್ x ಜಾಗದಲ್ಲಿ ಏನಿದೆ ಇವಾಗ 2x ಬಂದಿದೆ ಇಲ್ಲಿ, ಅಂದ್ರೆ 2 into 3 ಅಂದ್ರೆ 6x ಆಗುತ್ತೆ. ಇದು 6x ಬರೀತೀರಾ. ಅಗೇನ್ ಹೋಲ್ ಡಿವೈಡೆಡ್ ಬೈ, ಇಲ್ಲಿ ಕೂಡ 4 ಬರುತ್ತೆ ಇಂಟು dx. ಈ 4 ನ ಹೊರಗಡೆ ತಗೊಂಡ್ ಬಂದ್ಬಿಡಿ. ಎಷ್ಟಾಗುತ್ತೆ? 8 into 4 ಅಂದ್ರೆ 32 ಆಯ್ತಾ? ಇವಾಗ ಇಂಟಿಗ್ರೇಟ್ ಮಾಡಿ. ಏನ್ ಬರುತ್ತೆ ನೋಡಿ, ಫಸ್ಟ್ 3 ಇದೆ ಆಸ್ ಇಟ್ ಇಸ್ ಬರೀತೀರಾ. ಸೈನ್ ಇಂಟಿಗ್ರೇಷನ್ ಏನಾಗುತ್ತೆ? ಮೈನಸ್ ಕಾಸ್ ಆಫ್ 2x ಆಗುತ್ತೆ. 2x ಇಂಟಿಗ್ರೇಟ್ ಮಾಡಿದ್ಮೇಲೆ, ಸಾರಿ ಡಿಫ್ರೆನ್ಶಿಯೇಟ್ ಮಾಡ್ಕೋಬೇಕು. ಇವಾಗ ಇಲ್ಲಿ 2x ಡಿಫ್ರೆನ್ಶಿಯೇಟ್ ಮಾಡಿದ್ರೆ 2 ಬರುತ್ತಲ್ಲ, ಅದನ್ನ ಡಿವೈಡ್ ಬೈ 2 ಅಂತ ಬರೀತೀರಾ. ಓಕೆ, ಅಗೇನ್ ಮೈನಸ್ ಕಾಸ್ ಸೈನ್ ಇದೆ, ಮತ್ತೆ ಸೈನ್ ಇಂಟಿಗ್ರೇಷನ್ ಏನಾಗುತ್ತೆ? ಮತ್ತೆ ಕಾಸ್ ಬರುತ್ತೆ, ಮೈನಸ್ ಸೈನ್. ಸೊ ಮೈನಸ್ ಮೈನಸ್ ಇದು ಪ್ಲಸ್ ಆಗುತ್ತೆ. ಕಾಸ್ ಆಫ್ 6x ಡಿಫ್ರೆನ್ಶಿಯೇಷನ್ 6 ಬರುತ್ತೆ, ಡಿವೈಡ್ ಬೈ 6 ಪ್ಲಸ್ ಸಿ. ಇದಾಗಿದೆ ನಿಮ್ದು ಲಾಸ್ಟ್ ಆನ್ಸರ್. ಇದು ಎಲ್ಲಿದೆ ನೋಡಿ? ಮೈನಸ್ 3/2. ಓಕೆ, ಮೈನಸ್ 3/2 ಬಿ ಎಲ್ಲಿದೆ, ಆಮೇಲೆ ಸಿ ಎಲ್ಲಿ ಇದೆ. ಕಾಸ್ ಇದು ಇಲ್ಲಿ ಮಿಡಲ್ ಸೈನ್ ಪ್ಲಸ್ ಬರುತ್ತೆ, ಇಲ್ಲಿ ಮೈನಸ್ ಕೊಟ್ಟಿದ್ದಾರೆ ಅಂದ್ರೆ ಆಪ್ಷನ್ ಸಿ ರಾಂಗ್ ಆಗುತ್ತೆ. ಆಪ್ಷನ್ ಬಿ ಅನ್ನೋದು ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಸೊ ಇದು ಅಂಡರ್ಸ್ಟ್ಯಾಂಡ್ ಆಯ್ತಾ ಸ್ಟೂಡೆಂಟ್ಸ್? ಮೇನ್ ಇಂಪಾರ್ಟೆಂಟ್, ಈ ಫಾರ್ಮುಲಾ ಗೊತ್ತಿದ್ರೆ ಈಸಿಯಾಗಿ ನಾವು ಸಾಲ್ವ್ ನ ಮಾಡಬಹುದು. ಓಕೆ, ಇದೆಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಗಿದೆನಾ? ಅಂಡರ್ಸ್ಟ್ಯಾಂಡ್ ಆಗಿದ್ರೆ ಒಂದ್ಸತಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ. ನಾನು ಇವಾಗ ನೆಕ್ಸ್ಟ್ ಕ್ವಶನ್ ನಂಬರ್ 12ಗೆ ಹೋಗ್ತಾ ಇದ್ದೀನಿ. ನೋಡಿ ಸ್ವಲ್ಪ ಟ್ರೈ ಮಾಡಿ, ಯಾವ್ದು ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂತ ಮಾರ್ಕ್ ಮಾಡಿ ಹೇಳಿ. ಏನಿದೆ ನೋಡಿ, 8 1 + x ಇದೆ, 4 1 - x ಇದೆ, ಡಿವೈಡ್ ಬೈ 2 x ಇದೆ. ಇದನ್ನ ನೀವು ಇಲ್ಲಿ ಇಂಟಿಗ್ರೇಟ್ ಮಾಡಬೇಕು. ಓಕೆ, ಸೊ ಇಲ್ಲಿ ಸಬ್ಸ್ಟಿಟ್ಯೂಷನ್ ತಗೋಬೇಕಾಗುತ್ತೆ. ಬಟ್ ಇಲ್ಲಿ 8 ಇದ್ದದನ್ನ ನಾವು 2 ಬರೀಬಹುದು, ಇದನ್ನ 2² ಬರೀಬಹುದಲ್ಲ. ಅದನ್ನ ಕನ್ವರ್ಟ್ ಮಾಡಿ ಜಸ್ಟ್ 1 ಮಿನಿಟ್ ಟೈಮ್ ಕೊಡ್ತಾ ಇದ್ದೀನಿ. ಟ್ರೈ ಮಾಡಿ ಸ್ಟೂಡೆಂಟ್ಸ್. ಎಲ್ಲರೂ ಮೆಸೇಜ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ, ಎನಾ ಬಿನಾ ಸಿನಾ ಡಿನಾ ಅಂತ. ಸಿಂಪಲ್ ಇದೆ, ಏನಿಲ್ಲ. ಇದನ್ನ ಏನ್ ಮಾಡ್ಕೊಂತೀರಾ ಅಂದ್ರೆ, ಇಲ್ಲಿ 8 ಇದೆಯಲ್ಲ, 8 ಇದ್ದದನ್ನ ನಾವು 2³ ಅಂತ ಬರೀಬಹುದಲ್ವಾ. ಇದು 4 ಇದ್ದದನ್ನ 2² ಅಂತ ಬರೀ. 2³ ಅಂತ ಬರೆದ್ರೆ ಏನಾಗ್ಬಿಡುತ್ತೆ ಅಂದ್ರೆ, ಇದು 3 ಇಲ್ಲಿ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಎಷ್ಟಾಗುತ್ತೆ ನೋಡಿ, ಇದು ರಿಸಲ್ಟ್ ಗೆ ಮಲ್ಟಿಪ್ಲೈ ಮಾಡಿದ್ರೆ 3 into 1 ಅಂದ್ರೆ 3 ಆಗುತ್ತೆ, 3 into x ಅಂದ್ರೆ 3x ಆಗುತ್ತೆ. ಕರೆಕ್ಟ್ ಅಲ್ವಾ? ಅದೇ ತರನಾಗಿ 4 ಇದ್ದದನ್ನ 2² ಅಂತ ಬರೀಬಹುದು. ಅದ್ರ ಮೇಲೆ 2 ನ ಮಲ್ಟಿಪ್ಲೈ ಮಾಡಿದ್ರೆ 2 into 1 2, ಇದು ಮೈನಸ್ 2x ಆಗುತ್ತೆ. ಹೋಲ್ ಡಿವೈಡೆಡ್ ಬೈ 2 x dx. ಓಕೆ, ಈ 2 x ನ ಎರಡು ಕಡೆ ಸಪರೇಟ್ ಆಗಿ ಡಿವೈಡ್ ಮಾಡ್ಕೊಂಡ್ಬಿಡಿ, ನಮಗೆ ಆನ್ಸರ್ ಸಿಕ್ಬಿಡುತ್ತೆ. 2 ಇದು x ಇದೆಯಲ್ಲ, ಸೊ ಅಂದ್ರೆ ಒಂದು ಕ್ಯಾನ್ಸಲ್ ಮಾಡ್ಕೋಬೇಕಂತ ಅರ್ಥ. ಇದು ಮೇಲ್ಗಡೆ ಹೋದ್ರೆ ಮೈನಸ್ x ಆಗುತ್ತೆ. 3x - x ಅಂದ್ರೆ ಅದಾಗುತ್ತೆ ಪ್ಲಸ್ 2x ಆಗುತ್ತೆ. ಕರೆಕ್ಟಾ? ಯಾಕಂದ್ರೆ ಇಲ್ಲಿ 3x ಇದು ಮೇಲ್ಗಡೆ ಹೋದ್ರೆ ಮೈನಸ್ ಇರುತ್ತೆ, ಅದು ನಿಮ್ಗೆ ಗೊತ್ತಿರಬೇಕು. ಪ್ಲಸ್ ಇದನ್ನ ಸಿಂಪ್ಲಿಫೈ ಮಾಡಿ 2 ಮೈನಸ್ 2x, ಇದೊಂದು ಮೈನಸ್ x ಅಂದ್ರೆ ಇದು ಮೈನಸ್ 3x ಆಗುತ್ತೆ dx. ಇವಾಗ ಇದ್ರದ್ದು ಇಂಟಿಗ್ರೇಷನ್ ಬರ್ಬಿಟ್ರೆ ಮುಗಿತು. a⁻x ಫಾರ್ಮುಲಾ ಏನಿದೆ, a⁻x ಮೊದಲಿಗೆ ಆಸ್ ಇಟ್ ಇಸ್ ಬರೀತೀರಾ, ಡಿವೈಡ್ ಬೈ ಲಾಗ್ ಆಫ್ a ಇದೆ. a ಜಾಗದಲ್ಲಿ ಏನಿದೆ 2 ಇದೆ. ಆಮೇಲೆ ಇದು ಎಕ್ಸ್ಟ್ರಾ ಪಾರ್ಟ್ ಆಯ್ತು, ಇದಕ್ಕೆ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 2x ಡಿಫ್ರೆನ್ಶಿಯೇಷನ್ 2 ಬರುತ್ತೆ, ಅಂದ್ರೆ ಡಿವೈಡೆಡ್ ಬೈ 2 ಬರೀತೀರಾ. ಓಕೆ, ಅದಾದ್ಮೇಲೆ ಪ್ಲಸ್ ಇಲ್ಲಿನೂ ಅದೇ ತರನಾಗಿ ಆಗುತ್ತಾ, 2 ಮೈನಸ್ 3x, ಇಲ್ಲಿ ಲಾಗ್ ಆಫ್ 2 ಬರುತ್ತೆ. ಬಟ್ ಇಲ್ಲಿ ನೋಡಿ ಮೈನಸ್ 3x ಬರುತ್ತೆ, ಯಾಕಂದ್ರೆ ಮೈನಸ್ ಸೈನ್ ಇದೆ ಇಲ್ಲಿ. ಸೊ ಹಾಗಾಗಿ ನಾನು ಇಲ್ಲಿ ಪ್ಲಸ್ ಮೈನಸ್ ಈ ಸೈನ್ ಮೈನಸ್ ಮಾಡ್ಕೊಳ್ತೀನಿ, ಡಿವೈಡ್ ಬೈ 3. ಓಕೆ, ಪ್ಲಸ್ ಇದಾಗಿದೆ ನಿಮ್ದು ರೈಟ್ ಆನ್ಸರ್. ಇದೆ ಎಲ್ಲಿದೆ ನೋಡಿ, ಯಾವ ಆಪ್ಷನ್ ಅಲ್ಲಿದೆ? 2 + 2x. ಓಕೆ, ಸೊ ಇದರಲ್ಲಿ ಕೊಟ್ಟಿಲ್ಲ ಅಂದ್ರೆ ಫಸ್ಟ್ ರಿಸಲ್ಟ್ ಅಲ್ಲಿ ಎಲ್ಲಾನು ಬರೀ 2 ಇದೆ ಅಂದ್ರೆ ಏನ್ ಮಾಡ್ಕೊಳ್ಳಿ, ಈ 2 ನ ಮೇಲ್ಗಡೆ ತಗೊಳ್ಳಿ. 2 ನ ಮೇಲ್ಗಡೆ ತಗೊಂಡ್ರೆ ಏನಾಗುತ್ತೆ ನೋಡಿ, ಈ 2 ಮೇಲ್ಗಡೆ ತಗೊಂಡು 2 - 1 ಆಗುತ್ತಲ್ವಾ.
ಓಕೆ, ಸೊ -1 ಆದರೆ ಈ ರಿಸಲ್ಟ್ ನಾನು ಇಲ್ಲಿ ತೆಗೆದು ಮೇಲ್ಗಡೆ ಬರೀತಾ ಇದೆ ನೋಡಿ, ಇದು 2⁻⁻1 ಆಗುತ್ತೆ. ಇಲ್ಲಿ -1 ಇದೆ, ಇಲ್ಲಿ 3 ಇದೆ, ಇವೆರಡು ಸಿಂಪ್ಲಿಫೈ ಮಾಡಿ 3 -1 ಅಂದರೆ 2 ಆಗಿಬಿಡ್ತಾ, ಅಂದರೆ ಇದು ಪೂರಾ ರಿಸಲ್ಟ್ ಏನಾಗಿಬಿಡುತ್ತೆ 3 ಹೋಗಿ ಇದನ್ನ 2 ಆಗಿಬಿಡುತ್ತೆ. 2 + 2x ಅದೆಲ್ಲಿದೆ ನೋಡಿ, ಇಲ್ಲಿನೂ ಇದೆ, ಇಲ್ಲಿನೂ ಇದೆ, ಓಕೆ ಇಲ್ಲಿ ಇದೆ. ಓಕೆ, ಇದು ರಿಸಲ್ಟ್. ಬಟ್ ಇಲ್ಲಿ ಡಿವೈಡ್ ಬೈ 2 ಬಂದಿದೆ ಅಂದರೆ ಇದು ರಾಂಗ್ ಆಯ್ತು. ಇವಾಗ ಇವೆರಡು ರಿಸಲ್ಟ್ ಉಳಿತು. ಇನ್ನು ಈ ರಿಸಲ್ಟ್ ಅಲ್ಲಿ ನೋಡಿ, ಇಲ್ಲಿ ಮೈನಸ್ ಸೈನ್ ಇದೆ, ಓಕೆ ಇಲ್ಲಿ ಮೈನಸ್ ಇದೆ, ಅಂದರೆ ಆಪ್ಷನ್ ಬಿ ಅನ್ನೋದೇ ರೈಟ್ ಆನ್ಸರ್. ಇಲ್ಲಿ ಪ್ಲಸ್ ಸೈನ್ ಕೊಟ್ಟಿದ್ದಾರೆ, ಹಾಗಾಗಿ ಫಸ್ಟ್ ಆಪ್ಷನ್ ರಾಂಗ್ ಆಗುತ್ತೆ, ಸೆಕೆಂಡ್ ಆಪ್ಷನ್ ರೈಟ್ ಆಗುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇದು ಅಂಡರ್ಸ್ಟ್ಯಾಂಡ್ ಆಯ್ತಾ ಸ್ಟೂಡೆಂಟ್ಸ್? ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 13 ನೋಡಿ ಏನಿದೆ ಕ್ವಶನ್ನು. ಇಲ್ಲಿ ಏನು ಕೊಟ್ಟಿದ್ದಾರೆ, ಎವ್ಯಾಲ್ಯುಯೇಟ್ ಇಂಟಿಗ್ರೇಷನ್ ಆಫ್ ಅಂತ ರಿಸಲ್ಟ್ ಕೊಟ್ಟಿದ್ದಾರೆ. ಇದನ್ನ ಮೊದಲಿಗೆ ನಾವು ಏನು ಮಾಡ್ಕೋಬೇಕಪ್ಪ ಅಂತಂದ್ರೆ, ರಿಸಲ್ಟ್ನ ಸ್ವಲ್ಪ ಸಿಂಪ್ಲಿಫಿಕೇಶನ್ ಮಾಡಲು ಬರೀಬೇಕು. ಯಾವ ಥರ ಅಂತಂದರೆ, ಇಲ್ಲಿ 2x ಅಂತಿದೆ, ಸೊ ಇದನ್ನು ಒಂದು ಪಾರ್ಟ್ ಆಗಿ ತಿಳ್ಕೊಳ್ಳಿ, ಇದನ್ನ ಒಂದು ಸಪ್ರೇಟ್ ಆಗಿ ತಿಳ್ಕೊಳ್ಳಿ, ಇದನ್ನ ಡಿನಾಮಿನೇಟರ್ ಒಂದೊಂದಾಗಿ ಸಪ್ರೇಟ್ ಆಗಿ ಡಿವೈಡ್ ಮಾಡೋಣ. ಈ 2x - 1 ಇದೆಯಲ್ಲ, ನೀವು ಏನು ಮಾಡಬೇಕು, ಇಲ್ಲಿ 2ನ ಕಾಮನ್ ತಗೊಂಡು 2 + 1 ಅಂತ ಬರೀತೀವಿ ನಾನು ಇಲ್ಲಿ. ಓಕೆ, ಸೊ 2 + 1 ಅಂತ ಬರೆದ್ರೆ ಏನಾಗುತ್ತೆ ನೋಡಿ, 2 × x 2x ಆಗುತ್ತೆ, 2 × 1 +2 ಆಯಿತು. ಬಟ್ ಇಲ್ಲಿರೋದು -1 ಅಲ್ವಾ, ಅಂತಂದರೆ +2 ಇದೆ ಅಂತಂದರೆ ಇಲ್ಲಿ ನೀವೇನು ಮಾಡಬೇಕಾಗತ್ತೆ, -3 ಬರೀತೀರಾ, -3 + 2 ಏನಾಗುತ್ತೆ ನೋಡಿ, ಅಗೇನ್ -1 ಬರುತ್ತಲ್ವಾ. ಸೊ ಆ ಥರ ಇದನ್ನು ಸಿಂಪ್ಲಿಫೈ ಮಾಡ್ಕೋಬೇಕು. ಡಿವೈಡ್ ಬೈ x + 1 ಹೋಲ್ ಸ್ಕ್ವೇರ್ ಆಗುತ್ತೆ. ಇವಾಗ ಇದು ಕ್ಲಿಯರ್ ಆಯಿತಾ? ಹೀಗೆ 2ನ ಮಲ್ಟಿಪ್ಲೈ ಮಾಡಿ, 2 ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ನೋಡಿ, 2x ಆಗುತ್ತೆ, +2 × 1 2 ಆಗುತ್ತೆ, +2 ಇದು -3 ಇದೆ. ಓಕೆ, ಸೊ -3 ಅಂತ ಇದು ರಿಸಲ್ಟ್ ಮತ್ತೆ -1 ಬಂತಲ್ವಾ, ಅದೇನು ನಮಗೆ ಮೇನ್ ಆನ್ಸರೇ ಬಂದ್ಬರುತ್ತೆ. ಸೊ ಈ ಥರ ಸಿಂಪ್ಲಿಫೈ ಮಾಡ್ಕೋಬೇಕು. ಯಾಕೆ ಅಂತಂದರೆ ನೋಡಿ, ನಿಮಗೆ ಬರೀತಾ ಇದ್ದೀನಿ, ಇವಾಗ ಏನೇನಾಯ್ತು ರಿಸಲ್ಟು, ಇಂಟಿಗ್ರೇಷನ್ ಆಫ್ ಈ ಕಂಪ್ಲೀಟ್ ಪಾರ್ಟ್ ಇದಕ್ಕೆ ಡಿವೈಡ್ ಮಾಡ್ಕೊಳ್ಳಿ ಅಂತ ಹೇಳಿದೆ. ಇವಾಗ ಇದು ಪೂರ ಒಂದು ಪಾರ್ಟ್, ಇವಾಗ ಏನಾಗುತ್ತೆ, ಇದು ಡಿವೈಡ್ ಮಾಡಿದಾಗ ಇದು ಸೇಮ್ ಇದೆ, ಕ್ಯಾನ್ಸಲ್ ಆಗಿ ಬರೀ 1 / x² ಉಳಿಯುತ್ತೆ. ಓಕೆ, ಪ್ಲಸ್ ಇವಾಗ ಇದು ಕಂಪ್ಲೀಟ್ ಹೋಲ್ ಡಿನಾಮಿನೇಟರ್ ಈ x² ಡಿವೈಡ್ ಮಾಡಿದಾಗ x² ಕ್ಯಾನ್ಸಲ್ ಆಗಿ ಇಲ್ಲಿ 1 / 2 + x ಉಳಿಯುತ್ತೆ. ಓಕೆ, ಈ ಪಾರ್ಟ್ನ ಏನು ಮಾಡ ಅಂತ ಹೇಳಿದೆ ನಾನು, 2 ಕಾಮನ್ ಇಟ್ಟು x + 1 ಇಲ್ಲಿ -3 ಬರಿ ಅಂತ ಹೇಳಿದೆ. ಓಕೆ, ಇವಾಗ ಈ ಹೋಲ್ ಪಾರ್ಟ್ನ ಡಿವೈಡ್ ಮಾಡಿ, ಇವಾಗ 1 ಟರ್ಮ್ ಕ್ಯಾನ್ಸಲ್ ಆಗುತ್ತೆ, ಏನು ಉಳಿಯುತ್ತೆ ನೋಡಿ, 2 / 1 ಟರ್ಮ್ ಉಳಿಯುತ್ತೆ. ಯಾಕಂದರೆ 1 ಟರ್ಮ್ ಆಲ್ರೆಡಿ ಮೇಲ್ಗಡೆ ಬಂದಿತ್ತು, ಇವಾಗ +1 ಇದು ಒಂದು ಕ್ಯಾನ್ಸಲ್ ಮಾಡ್ಕೊಂಡು, ಇವಾಗ ಇದೇ ಕಂಪ್ಲೀಟ್ ಟರ್ಮ್ ಇದಕ್ಕೆ ಡಿವೈಡ್ ಮಾಡಿ, ಇಲ್ಲಿ ಏನಾಗುತ್ತೆ, ಇಲ್ಲಿ ಮೈನಸ್ ಸೈನ್ ಇದೆ, ಸೊ ಮೈನಸ್ ಬರ್ತೀರಾ, 3 / x + 1 ಹೋಲ್ ಸ್ಕ್ವೇರ್ ಆ್ಯಸ್ ಇಟ್ ಈಸ್ ಆಗುತ್ತೆ, x + 1 ಹೋಲ್ ಸ್ಕ್ವೇರ್. ಇವಾಗ ಒಂದೊಂದಕ್ಕೆ ಸಪ್ರೇಟ್ ಆಗಿ ಇಂಟಿಗ್ರೇಟ್ ಮಾಡ್ತಾ ಹೋಗಿ. 1/x², 1/x² ಆನ್ಸರ್ ಏನಾಗುತ್ತೆ, -1/x ಆಗುತ್ತೆ. ಇಂಟಿಗ್ರೇಷನ್ನು ನೆನಪಿನಲ್ಲಿ ಪ್ಲಸ್ ಇದು 1/t, ಇದು log ಆಫ್ mod ಆಫ್ t ಆಗುತ್ತೆ. ಎಕ್ಸ್ಟ್ರಾ ಪಾರ್ಟ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1 ಬರುತ್ತೆ, ಸೊ ನೋ ಪ್ರಾಬ್ಲಮ್. ಪ್ಲಸ್ ಇದನ್ನು ಇಂಟಿಗ್ರೇಟ್ ಮಾಡಿ, ಇದನ್ನು log ಆಫ್ mod ಆಫ್ x + 1 ಆಗುತ್ತೆ. ಅದಾದಮೇಲೆ ಇಲ್ಲಿ 1/x² ಅಂದರೆ ಇದೇ ಫಾರ್ಮುಲಾನ ಅಪ್ಲೈ ಮಾಡಿ. -1/x² ಇದೆನಾ, x ಇದೆನಾ, ಬಟ್ ಇಲ್ಲಿ ಮೈನಸ್ ಏನಾಗಿ ಇದು ಪ್ಲಸ್ ಆಗಿಬಿಡುತ್ತೆ. ಓಕೆ, ಇದು ಏನಾಯಿತು 3 / x ಮಾತ್ರ, ಇದು x² ಹೋಗಿ x ಬರುತ್ತೆ, ಪ್ಲಸ್ ಸಿ ಇಂಟಿಗ್ರೇಟ್ ಮಾಡಿದಾಗ ಇಲ್ಲಿ ಮಾಡಿದೀವಲ್ಲ 1/x² ಅದೇ ಥರನಾಗಿದ್ದು. ಇದಕ್ಕೆ ಮತ್ತೆ ಎಕ್ಸ್ಟ್ರಾ ಪಾರ್ಟ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಬರೀ 1 ಬರುತ್ತೆ, ಸೊ ನೋ ಡಿಫ್ರೆನ್ಸ್. ಇದು ಆಗಿದೆ ನಿಮ್ಮದು ರೈಟ್ ಆನ್ಸರ್. ಎಲ್ಲಿದೆ ನೋಡಿ, ಇದು ಆಪ್ಷನ್ ಬಿ ಎಲ್ಲಿದೆನಾ, -1/x². ಇದು ರಿಸಲ್ಟು ಪ್ಲಸ್ ಆಗುತ್ತೆ, ಬಟ್ ಇಲ್ಲಿ ಮೈನಸ್ ಕೊಟ್ಟಿದ್ದಾರೆ, ಇಲ್ಲಿ ಮೈನಸ್ ಕೊಟ್ಟಿದ್ದಾರೆ, ಇದು ರಾಂಗ್ ಆಯಿತು. ಆಮೇಲೆ ಇದು ಪ್ಲಸ್ ಆಗುತ್ತೆ, ಇಲ್ಲಿ ನೋಡಿ ಇದು ಮೈನಸ್ ಕೊಟ್ಟಿದ್ದಾರೆ, ಇದು ಮೈನಸ್, ಅಂದರೆ ರೈಟ್ ಆಗೋದು 100% ಆಪ್ಷನ್ ಬಿ ಅನ್ನೋದು ರೈಟ್ ಆಗಿದೆ ನೋಡಿ. ಸಿಂಪಲ್ ಇತ್ತಲ್ವಾ ಇದು? ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಗಿದ್ರೆ ಅಗೇನ್ ಕಮಾನ್ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 14. ಕ್ವಶನ್ ನಂಬರ್ 14 ನೋಡಿ ಏನು ಕೊಟ್ಟಿದ್ದಾರೆ, ಇಂಟಿಗ್ರೇಷನ್ ಆಫ್ cos³ x e⁻log ಆಫ್ sin x ಅಂತ dx ಅಂತಿದೆ, = cos³ x ಇಂಟು ಎರಡು ಸೇಮ್ ಇದಾವೆ, ಯಾವುದಕ್ಕಾದ್ರೂ ಒಂದಕ್ಕೆ ನೀವು ಇಂಟಿಗ್ರೇಟ್ ಮಾಡಿ. ಯಾಕಂದರೆ e⁻log ಅಂತಂದ್ರೆ ಏನಾಗ್ಬಿಡುತ್ತೆ, ಇದು ಪೂರ ಕ್ಯಾನ್ಸಲ್ ಆಗಿ ಹೋಗಿ ಬರೀ sin x ಮಾತ್ರ ಉಳಿಯುತ್ತೆ. ಏನಿದೆ sin x ರಿಸಲ್ಟ್ ಕೊಟ್ಟಿದ್ದಾರೆ, ಇದಕ್ಕೆ ನೀವು ಇವಾಗ ಇಂಟಿಗ್ರೇಟ್ ಮಾಡಬೇಕು. ಬಹಳ ಸಿಂಪಲ್ ಆಗಿದೆ ನೋಡಿ, ಈ ರಿಸಲ್ಟ್ ಕೂಡ ಸಬ್ಸ್ಟಿಟ್ಯೂಷನ್ ತೊಗೊಂಡ್ರೆ ಆನ್ಸರ್ ಬರುತ್ತೆ. ಕಮೆಂಟ್ ಫ್ರೆಂಡ್ಸ್ ಆನ್ಸರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ, ಎನಾ ಬಿನಾ ಸಿನಾ ಅಂತ. ಇಲ್ಲಿ ಬಹಳ ಸಿಂಪಲ್, ಏನು ತಗೋಬೇಕಪ್ಪ ಅಂದರೆ cos³ x ಇದೆ, sin x ಇದೆಯಲ್ಲ ಇಂಟಿಗ್ರೇಷನ್, ಇಲ್ಲಿ ಸಬ್ಸ್ಟಿಟ್ಯೂಷನ್ ಆಗಿ cos x ಅಂತ ತಗೊಳ್ಳಿ. ಸೊ cos x ಡಿಫ್ರೆನ್ಸಿಯೇಷನ್ ಏನಾಗುತ್ತೆ, -sin x dx dt ಆಗುತ್ತೆ. ಈ ಮೈನಸ್ ಸೈನ್ನ ಈ ಸೈಡ್ ಶಿಫ್ಟ್ ಮಾಡ್ಕೊಂಡ್ಬಿಡಿ, ಏನಾಗುತ್ತೆ, ಇದು ಮೈನಸ್ ಇಲ್ಲಿ ಬರುತ್ತೆ, ಕರೆಕ್ಟಾ? ಓಕೆ, ಇದು ಮೈನಸ್ ಇಲ್ಲಿ ಬರೀತೀರಾ,
ಓಕೆ, ಇದು ಸೈನ್ ಎಕ್ಸ್ ಡಿ ಎಕ್ಸ್ ಇಲ್ಲಿದೆ, ಅದು ರಿಪ್ಲೇಸ್ ಮಾಡಿ ಏನಾಗುತ್ತೆ, ಇಂಟಿಗ್ರೇಷನ್ ಆಫ್ ಕಾಸ್ ಅಂದರೆ ಟಿ ತೊಗೊಂಡಿದ್ದಾರೆ, ಆ ಟಿ ಕ್ಯೂಬ್ ಇದು ಮೈನಸ್ ಡಿ ಟಿ ಆಯಿತು. ಟಿ ಕ್ಯೂಬ್ ಇಂಟಿಗ್ರೇಷನ್ ಏನಾಗುತ್ತೆ, ಟಿ ರೇಸ್ ಟು 4 ಡಿವೈಡ್ ಬೈ 4 ಪ್ಲಸ್ ಸಿ. ಇವಾಗ ಟಿ ವ್ಯಾಲ್ಯೂನ ರಿಪ್ಲೇಸ್ ಮಾಡಿ, ಟಿ ಅಂತಂದ್ರೆ ಏನಿದೆ, ಕಾಸ್ ರೇಸ್ ಟು 4x ಡಿವೈಡ್ ಬೈ 4 ಪ್ಲಸ್ ಸಿ. ಇದೆಲ್ಲಿದೆ, ಆಪ್ಷನ್ ಬಿ ಯಲ್ಲಿದೆ ನೋಡಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಈ ಥರನಾಗಿ ನಾವು ತಗೊಳ್ಬೇಕಾಗತ್ತೆ. ಸಿಂಪಲ್ ಇದೆ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 15. ಕ್ವಶನ್ ನಂಬರ್ 15 ನೋಡಿ ಏನು ಕೊಟ್ಟಿದ್ದಾರೆ ಅಂತ. ಫಸ್ಟ್ ಕೇರ್ಫುಲ್ ಆಗಿ, ಬಹಳ ಸಿಂಪಲ್ ಆಗಿದೆ ರಿಸಲ್ಟು. ಕಮಾನ್ ಫ್ರೆಂಡ್ಸ್, ಫಾಸ್ಟ್. ಇಲ್ಲಿ ಏನಿದೆ, ಎ ಡಿವೈಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು ಟ್ಯಾನ್ ಇನ್ವರ್ಸ್ ಆಫ್. ಇಲ್ಲಿ ಕೂಡ ಸಬ್ಸ್ಟಿಟ್ಯೂಷನ್ ತೊಗೊಂಡ್ರೆ ಈಸಿಯಾಗಿ ನಿಮಗೆ ಆನ್ಸರ್ ಬರುತ್ತೆ. ಏನು ಸಬ್ಸ್ಟಿಟ್ಯೂಷನ್ ತೊಗೋಬೇಕು ಅದನ್ನು ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಓಕೆ, ಕಮಾನ್ ಆನ್ಸರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಫಾಸ್ಟ್ ಆಗಿ. ಎಸ್, ಇಲ್ಲಿ ಏನು ತಗೋಬೇಕಪ್ಪ ಅಂತಂದರೆ, ಫಸ್ಟ್ ನಾನು ಇಲ್ಲಿ ರಿಸಲ್ಟ್ನ ಬರೀತಾ ಇದ್ದೀನಿ. ಇಂಟಿಗ್ರೇಷನ್ ಆಫ್ ಎ ಡಿವೈಡ್ ಬೈ, ಎ ಅನ್ನೋದು ಇಲ್ಲಿ ಏನಾಗಿರುತ್ತೆ, ಕಾನ್ಸ್ಟೆಂಟ್ ಆಗಿರುತ್ತಾ, ಸೊ ಅದನ್ನ ಹೊರಗಡೆ ಬರ್ಕೊಂಡ್ಬಿಡಿ. ಇಲ್ಲಿ ಏನು ಉಳಿತು, ಸಿಂಪ್ಲಿ 1 ಉಳಿತು. ಇದು 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇದೆ. ಓಕೆ, ಇಲ್ಲಿ ಟ್ಯಾನ್ ಇನ್ವರ್ಸ್ ಅಂತಿದೆ. ಸೊ ನಮಗೆ ಆಲ್ರೆಡಿ ಗೊತ್ತಿದೆ ಟ್ಯಾನ್ ಇನ್ವರ್ಸ್ ಡಿಫ್ರೆನ್ಸಿಯೇಷನ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಬರುತ್ತೆ, 1 ಡಿವೈಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಬರುತ್ತೆ. ಸೊ ಹಾಗಾಗಿ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಟಿ ತಗೊಳ್ಳಿ. ಸೊ ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿದ ಮೇಲೆ 1 ಡಿವೈಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್, ಇಲ್ಲಿ ಡಿ ಎಕ್ಸ್, ಇಲ್ಲಿ ಡಿ ಟಿ ಬರುತ್ತೆ. ಸೊ ಬಂದಿದ್ದೇನಾ ಇಲ್ಲಿದಿನ ಆನ್ಸರು. ಓಕೆ, ಅಂದರೆ ಇದನ್ನು ಸಬ್ಸ್ಟಿಟ್ಯೂಷನ್ ಮಾಡಿದಾಗ ಏನಾಗಿಬಿಡುತ್ತೆ, 1 ಬೈ ಟಿ ಡಿ ಟಿ ಆಯಿತು. ಇವಾಗ 1 ಬೈ ಟಿ ಇಂಟಿಗ್ರೇಷನ್ ಲಾಗ್ ಆಫ್ ಮೋಡ್ ಆಫ್ ಟಿ. ಟಿ ಅಂತಂದ್ರೆ ಏನಿದೆ, ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಇದೆ. ಇಲ್ಲಿ ಒಂದು ಎ ಒಂದಿತ್ತಲ್ಲ, ಸೊ ಎ ಒಂದು ಬರೀದನ್ನು ಮರಿಬೇಡಿ, ಎ ಆಸ್ ಇಟ್ ಇಸ್ ಬರೀರಿ, ಪ್ಲಸ್ ಸಿ. ಇದಾಗಿದೆ ನಿಮ್ಮದು ಆನ್ಸರ್. ಬಹಳ ಸಿಂಪಲ್ ಇದೆ ನೋಡಿ ಇದು ಕ್ವಶನ್ ಕೂಡ. ಓಕೆ, ಇದೆಲ್ಲಿದೆ, ಆಪ್ಷನ್ ಎ ಯಲ್ಲಿದೆ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಯ್ತಾ ಸ್ಟೂಡೆಂಟ್? ಇದು ಕೂಡ ಬಹಳ ಸಿಂಪಲ್ ಆಗಿತ್ತು. ಸೊ ಇವಾಗ ನಾನು ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಕ್ವಶನ್ 16 ಒಂದು ನೋಡಿ. ಇಂಟಿಗ್ರೇಷನ್ ಆಫ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಇದೆ. ಇಂಟಿಗ್ರೇಷನ್ ಆಫ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್, ನಮಗೆ ಇದ್ರದ್ದು ಫಾರ್ಮುಲಾ ಗೊತ್ತಿಲ್ಲ. ಓಕೆ, ನಮಗೆ ಡಿಫ್ರೆನ್ಷಿಯೇಷನ್ ಅಲ್ಲಿ ಗೊತ್ತಿತ್ತು, ಬಟ್ ಇಂಟಿಗ್ರೇಷನ್ ಅಲ್ಲಿ ಗೊತ್ತಿಲ್ಲ. ಸೊ ಅದಕ್ಕೆ ಯಾವ ಥರ ಫೈಂಡ್ ಮಾಡ್ತೀರಾ? ಇಲ್ಲಿ ಏನಿಲ್ಲ ಅಂದ್ರೆ 1 ಅಂತ ತಗೋಬೋದಾ? ಇಲ್ಲಿ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಫಾರ್ಮುಲಾ ಅಪ್ಲೈ ಮಾಡ್ಬೋದಲ್ವಾ? ಸೊ ಒಂದಕ್ಕೆ ಫಸ್ಟ್ ಫಂಕ್ಷನ್ ತಗೊಳ್ಳಿ, ಒಂದಕ್ಕೆ ಸೆಕೆಂಡ್ ಫಂಕ್ಷನ್ ಅಂತ ತಗೊಳ್ಳಿ. ಈಸಿಯಾಗಿ ನಾವು ಅದನ್ನ ಸಾಲ್ವ್ ಮಾಡ್ಬೋದಲ್ವಾ? ಓಕೆ, ಈ ರಿಸಲ್ಟ್ಗೆ ಏನಂತ ತಗೊಳ್ಳಿ, ಡಿಫ್ರೆನ್ಷಿಯೇಷನ್ ಅಂತ ತಗೊಳ್ಳಿ, ಇದಕ್ಕೆ ಇಂಟಿಗ್ರಲ್ ಆಗಿ ತಗೊಳ್ಳಿ. ಏನಾಗುತ್ತೆ, ಸೈನ್ ಇನ್ವರ್ಸ್ ಆಸ್ ಇಟ್ ಇಸ್ ಬರೀತೀರಾ. ಓಕೆ, ಇಂಟಿಗ್ರೇಷನ್ ಆಫ್ 1 ಡಿ ಎಕ್ಸ್ ಮೈನಸ್ ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಇಂಟಿಗ್ರೇಷನ್ ಆಫ್ 1 ಡಿ ಎಕ್ಸ್ ಎರಡು ಸತಿ ಬರೀತೀರಾ. ಓಕೆ, ಇಲ್ಲಿ ಸೈನ್ ಎಕ್ಸ್ ಆಸ್ ಇಟ್ ಇಸ್ ಬರೀತೀರಾ, ಸೈನ್ ಇನ್ವರ್ಸ್ ಆಫ್ ಎಕ್ಸ್, ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಇಂಟಿಗ್ರೇಷನ್ ಆಫ್ 1 ಆನ್ಸರ್ ಎಕ್ಸ್ ಆಯಿತು, ಮೈನಸ್ ಇಲ್ಲಿ ಸೈನ್ ಇನ್ವರ್ಸ್ ಡಿಫ್ರೆನ್ಷಿಯೇಷನ್ ಮಾಡ್ತೀರಾ, 1 ಡಿವೈಡ್ ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಇಲ್ಲಿ ಸಿಂಪ್ಲಿ ಎಕ್ಸ್ ಅಂತ ಬರುತ್ತೆ, ಇದು ಡಿ ಎಕ್ಸ್. ಓಕೆ, ಇಲ್ಲಿ ನೀವು ಸಬ್ಸ್ಟಿಟ್ಯೂಷನ್ ತೊಗೊಂಡು ಸಾಲ್ವ್ ಮಾಡಿಬಿಟ್ರೆ ಫಾಸ್ಟಾಗಿ ಈಸಿ ಆಗುತ್ತೆ ನೋಡಿ. ಇಲ್ಲಿ ಏನು ತಗೋತಾ ಇದ್ದೀನಿ ಅಂದರೆ, ಈ ಪಾರ್ಟ್ಗೆ ಮಾತ್ರ ಇಂಟಿಗ್ರೇಷನ್ ಆಫ್ 1 ಮೈನಸ್ ಇದೆಯಲ್ಲ, ಸೊ ರೂಟಲ್ಲಿ ಇದೆ ರಿಸಲ್ಟು. ಸೊ ಹಾಗಾಗಿ ನಾನು ಈ ರಿಸಲ್ಟ್ನ 1 ಮೈನಸ್ ಎಕ್ಸ್ ಸ್ಕ್ವೇರ್ ರಿಸಲ್ಟ್ನ ಇದಿಷ್ಟೇನ ಸಬ್ಸ್ಟಿಟ್ಯೂಷನ್ ಆಗಿ ತಗೋತಾ ಇದ್ದೀನಿ, ಟಿ ಸ್ಕ್ವೇರ್ ಅಂತ. ಓಕೆ, ಟಿ ಸ್ಕ್ವೇರ್ ಅಂತ ಸಬ್ಸ್ಟಿಟ್ಯೂಷನ್ ತೊಗೊಂಡಾಗ ಏನಾಗಿಬಿಡುತ್ತೆ, ಇದು ಸ್ಕ್ವೇರ್ ರೂಟ್ ಹೋಗಿಬಿಡಲ್ಲ, ಅದ್ರ ಸಲುವಾಗಿ ಟಿ ಸ್ಕ್ವೇರ್ ತೊಗೊಂಡಿದ್ದೀನಿ. ಇವಾಗ ಡಿಫ್ರೆನ್ಷಿಯೇಟ್ ಮಾಡಿ, ಮೈನಸ್ ಸೈನ್ ಆಸ್ ಇಟ್ ಇದೆ, ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಷಿಯೇಷನ್ 2x ಡಿ ಎಕ್ಸ್, ಇಲ್ಲಿ 2t ಬರುತ್ತೆ, ಇಲ್ಲಿ ಡಿ ಟಿ ಇರುತ್ತೆ. ಓಕೆ, ಸೊ ಇವಾಗ ನೋಡಿ ಸಿಂಪ್ಲಿಫೈ ಮಾಡಿ, ಎರಡು ಕಡೆ 2 ಕ್ಯಾನ್ಸಲ್ ಮಾಡ್ಕೊಂಬಿಡಿ, ಮೈನಸ್ ಇದ್ದದನ್ನು ಒಂದು ಈ ಸೈಡ್ ಶಿಫ್ಟ್ ಮಾಡ್ಕೊಂಬಿಡಿ, ಇಲ್ಲಿ ಬರುತ್ತಾ ಮೈನಸ್ಸು. ಓಕೆ, ಅಂದರೆ ಏನು ಉಳಿತು, ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಟಿ ಡಿ ಟಿ ಉಳಿತು, ಮೈನಸ್ ಸೈನ್ ಅಂತ ಹೇಳಿದ್ರು. ಓಕೆ, ಇದನ್ನ ಅಪ್ಲೋಡ್ ಮಾಡಿಬಿಟ್ಟು ಸಬ್ಸ್ಟಿಟ್ಯೂಷನ್ ಮಾಡಿ, ಇದಂತೂ ಆಸ್ ಇಟ್ ಇಸ್ ಬರೀರಿ. ಯಾವುದು, ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಇಂಟು ಎಕ್ಸ್ ಇದೆ ಆಸ್ ಇಟ್ ಇಸ್, ಇಲ್ಲಿ ಮೈನಸ್ ಸೈನ್ ಇದೆ. ಸೊ ಇದೊಂದು ಮೈನಸ್ ಸೈನ್ ಹೊರಗಡೆ ಬಂದರೆ ಮೈನಸ್ ಮೈನಸ್ ಇದು ಪ್ಲಸ್ ಆಗುತ್ತೆ, ಇಂಟಿಗ್ರೇಷನ್ ಇಲ್ಲಿ ಡಿ ಟಿ ಉಳಿತು. ಓಕೆ, ಸೊ ಇವಾಗ ಏನು ಉಳಿತು ನೋಡಿ, ಕಮಾನ್ ಎಕ್ಸ್ ಡಿ ಎಕ್ಸ್, ಇಲ್ಲಿದೆ ಎಕ್ಸ್ ಡಿ ಎಕ್ಸ್, ಅದರ ಸಲುವಾಗಿ ನಾನು ಇಲ್ಲಿ ಡಿ ಟಿ ಬರ್ದಿದ್ದೀನಿ, ಮೈನಸ್ ಸೈನ್ ಹೊರಗಡೆ ತೊಗೊಂಡಿದೆ. ಸೊ ಇವಾಗ ಇಲ್ಲಿ ಟಿ ಒಂದಿದೆಯಲ್ಲ, ಸೊ ಟಿ ಒಂದು ಇಲ್ಲಿ ಬರುತ್ತೆ, ಇಲ್ಲಿ ರೂಟ್ ಹಾಕಿ ಟಿ ಸ್ಕ್ವೇರ್ ಕ್ಯಾನ್ಸಲ್ ಆದರೆ ಇಲ್ಲಿ ಏನು ಉಳಿತು, ಇಲ್ಲಿ ಒಂದು ಟಿ ಉಳಿಯುತ್ತಲ್ವಾ, ಅಂದರೆ ಇದು ಟಿ ಕ್ಯಾನ್ಸಲ್ ಆಯಿತು, ಬರೀ 1 ಮಾತ್ರ ಉಳಿಯುತ್ತೆ ಇಲ್ಲಿ. ಸೊ 1 ಉಳಿದ್ರೆ 1 ಇಂಟಿಗ್ರೇಷನ್ ಏನಾಗಿಬಿಡುತ್ತೆ, ಎಕ್ಸ್ ಆಗಿಬಿಡುತ್ತೆ, ಸೈನ್ ಇನ್ವರ್ಸ್ ಆಫ್ ಎಕ್ಸ್, ಇದೊಂದು ಎಕ್ಸ್ ಆಯಿತು. ಇಲ್ಲಿ ಟಿ ಇದೆ ಅಂದರೆ ಟಿ ಉಳಿಯುತ್ತೆ, ಟಿ ಈಸ್ ಈಕ್ವಲ್ಸ್ ಏನು ತೊಗೊಂಡಿದ್ದೀವಿ ನಾವು, ಈ ರಿಸಲ್ಟ್ ಅಬ್ಸರ್ವ್ ಮಾಡಿ, ಟಿ ಸ್ಕ್ವೇರ್ನ ನಾವು ತೊಗೊಂಡಿದ್ದೀವಿ, ಟಿ ಈಸ್ ಈಕ್ವಲ್ಸ್ ಟು ಬರೆದ್ರೆ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಆಗುತ್ತಾ, ಅಂದರೆ ಇಲ್ಲಿ ಏನು ಬರೀಬೇಕು ನಾವು, ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ. ಇದಾಗಿದೆ ನಿಮ್ಮದು ಲಾಸ್ಟ್ ಆನ್ಸರ್. ಇದು ಇಲ್ಲಿದೆ ನೋಡಿ, ಸೈನ್ ಇನ್ವರ್ಸ್ ಆಫ್, ಇದರಲ್ಲಿ ಎಲ್ಲ ಕರೆಕ್ಟ್ ಇದೆ, ಬಟ್ ಇದು ಮೈನಸ್ ಸೈನ್ ಬಂದಿದೆ, ಅಂದರೆ ಇದು ರಾಂಗ್ ಆಯಿತು, ಇದಂತೂ ಟೋಟಲಿ ರಾಂಗ್ ಇದೆ. ಕಾಸ್ ಇನ್ವರ್ಸ್ನು ಬರೋದಿಲ್ಲ, ಅಂದರೆ ಆಪ್ಷನ್ ಬಿ ಅನ್ನೋದು ಇಲ್ಲಿ ರೈಟ್ ಆನ್ಸರ್.
ಸಿಂಪಲ್ ಇತ್ತಲ್ವಾ ಇದು ಕೂಡ. ಓಕೆ, ನಾನು ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಕ್ವಶನ್ ನಂಬರ್ 17 ನೋಡಿ ಏನಿದೆ, ಕೋಸೆಕ್ ಇನ್ವರ್ಸ್ ಆಫ್ 1/x ಅಂತ ಇದೆ. ಸೊ ಇದನ್ನ ಸಾಲ್ವ್ ಮಾಡಿ. ಇದು ಕೂಡ ಅದೇ ತರನಾಗಿದೆ. ಕೋಸೆಕ್ ಇನ್ವರ್ಸ್ ಇದ್ದದನ್ನ ನಾವು ಈ ತರ ಬರೀಬಹುದಲ್ವಾ, ಸೆಕ್ ಇನ್ವರ್ಸ್ ಆಫ್ x ಅಂತ ಬರೀಬಹುದು, dx. ಇದಕ್ಕೆ ನಾವು ಇಂಟಿಗ್ರೇಟ್ ಮಾಡ್ಬೇಕು. ಇವಾಗಲೇ ಮಾಡಿದೀವಲ್ಲ ಅದೇ ಮೆಥಡ್ ಇಂದನೇ ಮಾಡೋದು. ಸಾಲ್ವ್ ಮಾಡಿದ್ರೆ ಬಂದ್ಬಿಡುತ್ತೆ ನೋಡಿ. ಕಮಾನ್ ಫಾಸ್ಟ್, ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಮೆಥಡ್ ಹಾಕಿ ಸಾಲ್ವ್ ಮಾಡಿ. ಇಲ್ಲೇನು ಏನಿಲ್ಲ ಅಂದ್ರೆ 1 ಅಂತ ತಗೊಂಡು ಸಾಲ್ವ್ ಮಾಡ್ಬೋದು. ಕಮಾನ್ ಫ್ರೆಂಡ್ಸ್, ಆನ್ಸರ್ ಮಾಡಿ ಫಾಸ್ಟ್ ಆಗಿ. ಎನಾ, ಬಿನಾ, ಸಿನಾ, ಡಿನಾ ಅಂತ. ಇಲ್ಲಿ ಏನಿಲ್ಲ, ಇದಕ್ಕೆ ಫಸ್ಟ್ ರಿಸಲ್ಟ್ಗೆ ಡಿಫ್ರೆನ್ಸಿಯೇಷನ್ ಆಗಿ ತಗೊಳ್ಳಿ. 1 ಇದ್ದದಕ್ಕೆ ಇಂಟಿಗ್ರಲ್ ಆಗಿ ಡಿನೋಟ್ ಮಾಡಿ. ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ನಾನು ಸ್ವಲ್ಪ ಡೈರೆಕ್ಟ್ ಆಗಿ ಬರೀತಾ ಇದ್ದೀನಿ ನೋಡಿ. ಸೆಕ್ ಇನ್ವರ್ಸ್ ಆಫ್ ಎಕ್ಸ್, ಇಂಟಿಗ್ರೇಷನ್ ಆಫ್ 1 ತಗೊಂಡಿದ್ರೆ ಎಕ್ಸ್ ಬರುತ್ತೆ, ಮೈನಸ್ ಇಂಟಿಗ್ರೇಷನ್ ಆಫ್ ಡಿಫ್ರೆನ್ಸಿಯೇಷನ್ ಆಫ್ ಸೆಕ್ ಇನ್ವರ್ಸ್ ಏನಾಗುತ್ತೆ, ಏನಿದೆ 1 ಡಿವೈಡ್ ಬೈ ಎಕ್ಸ್ ಇಂಟು ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಅಂತಿದೆ. ಕರೆಕ್ಟಾ? ಇದು ಸೆಕ್ ಇನ್ವರ್ಸ್ ಫಾರ್ಮುಲಾ, ಡಿಫ್ರೆನ್ಸಿಯೇಷನ್. ಅದಾದ್ಮೇಲೆ ಇಂಟಿಗ್ರೇಷನ್ ಆಫ್ 1 ಏನಾಗುತ್ತೆ, ಮತ್ತೆ ಇಲ್ಲಿ ಎಕ್ಸ್ ಬರುತ್ತೆ, ಡಿ ಎಕ್ಸ್. ಇವಾಗ ಎರಡು ಎಕ್ಸ್ ಕ್ಯಾನ್ಸಲ್ ಆಗಿ ಹೋಗ್ಬಿಡುತ್ತಾ. ಓಕೆ, ಉಳಿತೀನಿ ನೋಡಿ, ಇನ್ನು ಆನ್ಸರ್ ಡೈರೆಕ್ಟ್ ಆಗಿ ಸಿಕ್ಬಿಡುತ್ತೆ. ಸೆಕ್ ಇನ್ವರ್ಸ್ ಆಫ್ ಎಕ್ಸ್ ಇಂಟು ಎಕ್ಸ್ ಮೈನಸ್, ಇದಂತೂ ಫಾರ್ಮುಲಾ ಆಯ್ತಾ, ಫಾರ್ಮುಲಾ ಇದೆ ನೋಡಿ. ಇಂಟಿಗ್ರೇಷನ್ ಆಫ್ 1 ಡಿವೈಡ್ ಬೈ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಅಂದ್ರೆ ಇದನ್ನ 1 ಸ್ಕ್ವೇರ್ ಬರೀಬಹುದಲ್ವಾ. ಅಂತಂದ್ರೆ ಏನಿದೆ ನಮ್ದು ಫಾರ್ಮುಲಾ, ಲಾಗ್ ಆಫ್ ಮಾಡ್ ಆಫ್ ಎಕ್ಸ್ ಪ್ಲಸ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಅಂತ ಇದೆ, ಪ್ಲಸ್ ಸಿ. ಇದಾಯ್ತು ನಮ್ದು ರೈಟ್ ಆನ್ಸರ್. ಇದೆಲ್ಲಿದೆ ನೋಡಿ, ಯಾವ ಆಪ್ಷನ್ ಅಲ್ಲಿ ಇದೆ, ಇಲ್ಲಿ ಮೈನಸ್ ಸೈನ್ ಕಂಪಲ್ಸರಿ ಬರುತ್ತೆ. ಓಕೆ, ಸೊ ಅದಿದೆ ಆಪ್ಷನ್ ಬಿ ಅಲ್ಲಿ. ಸೊ ಹಾಗೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಇದು ಮೈನಸ್ ಕೊಟ್ಟಿದ್ದಾರೆ, ಇಲ್ಲಿ ಮೈನಸ್ ಬರೋದೇ ಇಲ್ಲ. ಇಲ್ಲಿ ಇದು ಪ್ಲಸ್ ತಗೊಂಡಿದ್ದಾರೆ, ಹಾಗಾಗಿ ಇದು ರಾಂಗ್ ಆಯ್ತು. ಅಂದ್ರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇದು ಕ್ಲಿಯರ್ ಆಯ್ತಾ? ಸಿಂಪಲ್ ಆಗಿತ್ತು ನೋಡಿ ಇದು ಕೂಡ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಎಸ್, ಕ್ವಶನ್ ನಂಬರ್ 18. ಕ್ವಶನ್ ನಂಬರ್ 18 ನೋಡಿ ಏನ್ ಕೊಟ್ಟಿದ್ದಾರೆ. ಇಂಟಿಗ್ರೇಷನ್ ಆಫ್ ರೂಟ್ ಆಫ್ ಎಕ್ಸ್ ಪ್ಲಸ್ 3 ಇ ರೇಸ್ ಟು ಎಕ್ಸ್ ಇದೆ. ನಮ್ಗೆ ಒಂದು ರಿಸಲ್ಟ್ ಕೊಡಬೇಕು. ಯಾವಾಗಲೂ ಇ ರೇಸ್ ಟು ಬಂದ್ರೆ ಇದನ್ನ ಫಾರ್ಮುಲಾನ ಚೆಕ್ ಮಾಡ್ಕೋಬೇಕು. ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಅಲ್ಲಿ ಏನಿದೆ, ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇತ್ತು, ಡಿ ಎಕ್ಸ್ ಇತ್ತು ಅಂದ್ರೆ ಇದರದ್ದು ಡಿಫ್ರೆನ್ಸಿಯೇಷನ್ ಆನ್ಸರ್ ಇಲ್ಲಿ ಪ್ರೆಸೆಂಟ್ ಇತ್ತಂದ್ರೆ ಇದನ್ನ ಇಂಟಿಗ್ರೇಟ್ ಮಾಡೋದೇ ಬೇಕಾಗಿಲ್ಲ. ಡೈರೆಕ್ಟ್ ಆಗಿ ನಾವು ಇ ರೇಸ್ ಟು ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಅಂತ ಬರೀಬಹುದು. ಸೊ ಇದು ಬಟ್ ಇವಾಗ ಈ ಫಾರ್ಮೆಟ್ ಒಳಗೆ ಇಲ್ಲ, ಅದನ್ನ ಕನ್ವರ್ಟ್ ಮಾಡ್ಕೋಬೇಕು. ಯಾವ ತರ ಮಾಡ್ತೀರಾ, ಇಂಟಿಗ್ರೇಷನ್ ಆಫ್ ಎಕ್ಸ್ ಪ್ಲಸ್ 3 ಇದೆನಾ, ಸೊ ಎಕ್ಸ್ ಪ್ಲಸ್ 3 ಇದನ್ನ ಸಪರೇಟ್ ಮಾಡಿ ಬರೀಬೇಕು. ಯಾವ ತರ ಅಂದ್ರೆ 4 ಮೈನಸ್ 1 ಅಂತ ಬರೀಬಹುದಾ, ಹೋಲ್ ಡಿವೈಡ್ ಬೈ ಎಕ್ಸ್ ಪ್ಲಸ್ 4 ಹೋಲ್ ಸ್ಕ್ವೇರ್ ಇ ರೇಸ್ ಟು ಎಕ್ಸ್. ಸೊ 4 ಮೈನಸ್ 1 ಅಂದ್ರೆ ಮತ್ತೆ 3 ಆಗುತ್ತೆ. ಓಕೆ, ಇವಾಗ ಏನ್ ಮಾಡಿ, ಇದನ್ನ ಕಂಪ್ಲೀಟ್ ಆಗಿ ಒನ್ ಪಾರ್ಟ್ ಆಗಿ ಕನ್ವರ್ಟ್ ಮಾಡಿ. ಏನಾಯ್ತು, ಈ ಇ ರೇಸ್ ಟು ಎಕ್ಸ್ ನಾನು ಮೊದಲಿಗೆ ಬರ್ಕೊಂತಾ ಇದ್ದೀನಿ. ಇವಾಗ ಇದನ್ನ ಡಿವೈಡ್ ಮಾಡ್ಕೊಳ್ಳಿ. ಡಿವೈಡ್ ಮಾಡಿದಾಗ ಏನಾಗುತ್ತೆ, 1 ಮಾತ್ರ ಉಳಿಯುತ್ತಾ, ಇಲ್ಲಿ 1 ಟರ್ಮ್ ಕ್ಯಾನ್ಸಲ್ ಆಗಿ ಎಕ್ಸ್ ಪ್ಲಸ್ 4 ಮಾತ್ರ ಉಳಿಯುತ್ತೆ. ಆಮೇಲೆ ಮೈನಸ್, ಇವಾಗ ಇದನ್ನ ಕಂಪ್ಲೀಟ್ ಆಗಿ ಡಿವೈಡ್ ಮಾಡಬೇಕು. ಮೈನಸ್ ಎಕ್ಸ್ ಪ್ಲಸ್ 4 ಹೋಲ್ ಸ್ಕ್ವೇರ್ ಡಿ ಎಕ್ಸ್ ಆಯ್ತು. ಇವಾಗ ಅಬ್ಸರ್ವ್ ಮಾಡಿ, ಇದು ನಿಮ್ದು ಎಫ್ ಆಫ್ ಎಕ್ಸ್ 1/x ಡಿಫ್ರೆನ್ಸಿಯೇಷನ್ ಏನಾಗುತ್ತೆ, 1/x ನಾವು ಡಿಫ್ರೆನ್ಶಿಯೇಟ್ ಮಾಡಿದಾಗ ನಮಗೆ ಆನ್ಸರ್ ಬರುತ್ತೆ ಮೈನಸ್ 1/x ಸ್ಕ್ವೇರ್. ಇಲ್ಲಿ ಅದೇನಿದೆ 1/x ಅಂದ್ರೆ ಮೈನಸ್ 1/x ಪ್ಲಸ್ 4 ಹೋಲ್ ಸ್ಕ್ವೇರ್ ಇದೆ. ಅಂದ್ರೆ ಇದು ಅಗೇನ್ ಡಿಫ್ರೆನ್ಶಿಯೇಟ್ ಮಾಡಿದಾಗ 1 ಬರುತ್ತೆ. ಸೊ ಅಂದ್ರೆ ಸೇಮ್, ಇದು ಎಫ್ ಆಫ್ ಎಕ್ಸ್ ಆಗಿದೆ, ಇದು ಎಫ್ ಡ್ಯಾಶ್ ಆಫ್ ಎಕ್ಸ್ ಆಗಿದೆ. ಅಂತಂದ್ರೆ ಏನಿದೆ ನಮ್ದು ಲಾಸ್ಟ್ ಆನ್ಸರ್, ಡೈರೆಕ್ಟ್ ಆಗಿ ನಾವು ಬರೀಬಹುದು ಇ ರೇಸ್ ಟು ಎಕ್ಸ್ ಎಫ್ ಆಫ್ ಎಕ್ಸ್ ಅಂದ್ರೆ ಎಕ್ಸ್ ಪ್ಲಸ್ 4 ಪ್ಲಸ್ ಸಿ ಆಗಿದೆ. ಎಲ್ಲಿದೆ ನೋಡಿ ಇದು ಆಪ್ಷನ್, ಆಪ್ಷನ್ ಸಿ ಎಲ್ಲಿದೆ ಅಲ್ವಾ, ಇ ರೇಸ್ ಟು ಎಕ್ಸ್ ಡಿವೈಡ್ ಬೈ ಎಕ್ಸ್ ಪ್ಲಸ್ 4 ಪ್ಲಸ್ ಸಿ ಅಂದ್ರೆ ಇದು ನಿಮ್ದು ರೈಟ್ ಆನ್ಸರ್. ಇವೆಲ್ಲಾನು ಸ್ಕ್ವೇರ್ ಇದಾವೆ, ಇದು ಡಿನಾಮಿನೇಟರ್ ಇದು ರಾಂಗ್ ಆಯ್ತು. ಇದು 3 ಅಂತೂ ಬರೋಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಯಾವ್ದು ರೈಟ್ ಆದಂಗೆ ಆಯ್ತು, ಆಪ್ಷನ್ ಸಿ. ಓಕೆ ಸ್ಟೂಡೆಂಟ್ಸ್, ಇದು ಅಂಡರ್ಸ್ಟ್ಯಾಂಡ್ ಆಯ್ತಾ? ಅಂಡರ್ಸ್ಟ್ಯಾಂಡ್ ಆಗಿದ್ರೆ ಎಲ್ಲರೂ ಒಂದ್ಸತಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಯಾರು ಹೊಸದಾಗಿ ಜಾಯ್ನ್ ಆಗ್ತಾ ಇದ್ದಾರೆ ಅವರು. ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ ನಾನು ಇವಾಗ. ಕ್ವಶನ್ ನಂಬರ್ 19. ಓಕೆ ಸ್ಟೂಡೆಂಟ್ಸ್, ಕಮಾನ್ ಸಾಲ್ವ್ ಮಾಡಿ ಇದರ ನೋಡಿ. 19th ಕ್ವಶನ್ ಏನು ಕೊಟ್ಟಿದ್ದಾರೆ, ಇ ರೇಸ್ ಟು ಎಕ್ಸ್ 1 ಮೈನಸ್ ಸೈನ್ ಎಕ್ಸ್ ಡಿವೈಡ್ 1 ಪ್ಲಸ್ ಕಾಸ್ ಎಕ್ಸ್. ಸೊ ಇದು ಕೂಡ ನಾವು ಹಿಂದೆ ಮಾಡಿದ್ವಲ್ಲ ಅದೇ ಫಾರ್ಮುಲಾನೇ ಅಪ್ಲೈ ಆಗೋ ಥರ ಕನ್ವರ್ಟ್ ಮಾಡ್ಕೋಬೇಕು. ಅದಕ್ಕೆ ಏನು ಮಾಡ್ಬೇಕಂದ್ರೆ ಇ ರೇಸ್ ಟು ಎಕ್ಸ್ ಆಸ್ ಇಟ್ ಇದೆ, ಇದು 1 ಮೈನಸ್ ಸೈನ್ ಎಕ್ಸ್ ಇದೆ. ಎಕ್ಸ್ ಅಂತಂದ್ರೆ ನಮಗೆ ಆಲ್ರೆಡಿ ಒಂದು ಫಾರ್ಮುಲಾ ಗೊತ್ತಿದೆ, ಇನ್ನು ಸೈನ್ ಆಫ್ 2x ಅಂತಂದ್ರೆ 2 ಸೈನ್ ಎಕ್ಸ್ ಕಾಸ್ ಎಕ್ಸ್ ಅಂತಿದೆಯಾ. ಇದನ್ನೇ ನಾನು ಸೈನ್ ಎಕ್ಸ್ ಆಗಿ ಬರೆದ್ರೆ ಏನಾಗುತ್ತೆ ನೋಡಿ, ಸೈನ್ ಎಕ್ಸ್ ಆಗಿ ಬರೆದ್ರೆ ಇದು 2 ಆಸ್ ಇಟ್ ಇದೆ, ಎಕ್ಸ್ ಇದ್ದಲ್ಲೆಲ್ಲ x/2 ಆಗುತ್ತೆ, x/2 ಕಾಸ್ x/2 ಆಗುತ್ತೆ. ಕರೆಕ್ಟಾ? ಇನ್ನು ನೆಕ್ಸ್ಟ್ 1 ಮೈನಸ್ ಕಾಸ್ ಎಕ್ಸ್ ಅಂತ ಇದ್ರದ್ದು ಒಂದು ಫಾರ್ಮುಲಾ ಹಚ್ಬೇಕು. ಇವಾಗ ಏನಾಗುತ್ತೆ, ನಮ್ಗೆ ಆಲ್ರೆಡಿ ಗೊತ್ತಿದೆ ಕಾಸ್ ಆಫ್
2x ಫಾರ್ಮುಲಾ. ಕಾಸ್ ಆಫ್ 2x ಫಾರ್ಮುಲಾ ಏನಿದೆ ನೋಡಿ, 1 ಮೈನಸ್ 2 ಸೈನ್ ಸ್ಕ್ವೇರ್ ಎಕ್ಸ್ ಅಂತ ಇದೆ. ಓಕೆ, ಈ ಫಾರ್ಮುಲಾನ ನಾವಿಲ್ಲಿ ಅಪ್ಲೈ ಮಾಡೋಣ. ಇದನ್ನ ಏನು ಮಾಡ್ತದೆ ನೋಡಿ, ಇದನ್ನ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಸೈನ್ ಎಕ್ಸ್ ಬರೀತಾ ಇದ್ದೀನಿ. ಎಕ್ಸ್ ಅಂತ ಬರೆದ್ರೆ ಇಲ್ಲಿ ಏನಾಗುತ್ತೆ, ಇದು x/2 ಆಗುತ್ತೆ. ಓಕೆ, ಇದನ್ನ ಈ ಸೈಡ್ ಶಿಫ್ಟ್ ಮಾಡ್ಕೊಂಡ್ರೆ ಏನಾಗುತ್ತೆ, ಇದು ಈ ಕಡೆ ಬಂದರೆ ಪ್ಲಸ್ ಆಗುತ್ತೆ, 2 ಸೈನ್ ಸ್ಕ್ವೇರ್ x/2 ಆಗುತ್ತೆ. ಇದು ಕಾಸ್ ಪ್ಲಸ್ ಇದನ್ನ ಈ ಸೈಡ್ ಶಿಫ್ಟ್ ಮಾಡಿ ಮೈನಸ್ ಕಾಸ್ ಎಕ್ಸ್ ಆಗುತ್ತೆ. ಅಂದರೆ 1 ಮೈನಸ್ ಕಾಸ್ ಎಕ್ಸ್ ಅಂದರೆ ಇದನ್ನ ನಾವು ಯೂಸ್ ಮಾಡ್ಬೋದಾ? ಸೊ ಈ ಎರಡು ಫಾರ್ಮುಲಾನ ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. 1 ಸೈನ್ ಎಕ್ಸ್ ಅಂತಂದ್ರೆ ಏನಿದೆ, 2 sin of x/2 cos of x/2 ಡಿವೈಡೆಡ್ ಬೈ ಡಿನಾಮಿನೇಟರ್ ಏನಾಗುತ್ತೆ, ಇದರ ರಿಸಲ್ಟ್ ಬಂದಿದೆ 2 sin square x/2 sin square x/2. ಇವಾಗ ಇದೆರಡಕ್ಕೂ ಡಿವೈಡ್ ಮಾಡ್ಕೊಳ್ಳಿ. 1 ಡಿವೈಡ್ ಬೈ ಬರೆದ್ರೆ ಏನಾಗುತ್ತೆ, ಇದೆಷ್ಟು x ಆಸ್ ಇಟ್ ಇಸ್ 1 ಡಿವೈಡ್ ಬೈ 1/2 ಅಂತೂ ಮೊದಲೇ ಆಸ್ ಇಟ್ ಇಸ್ ಬರೀತೀರಾ. ಓಕೆ, ಇಂಟು ಬ್ರಾಕೆಟ್. ಸೊ 1 ಬೈ ಸೈನ್ ಸ್ಕ್ವೇರ್ ಆಗುತ್ತೆ. 1 ಬೈ ಸೈನ್ ಸ್ಕ್ವೇರ್ ಅಂದರೆ ಕೋಸೆಕ್ ಸ್ಕ್ವೇರ್ ಅಂತ ಬರೀಬಹುದಲ್ವಾ. ಓಕೆ, ಕೋಸೆಕ್ ಸ್ಕ್ವೇರ್ ಆಫ್ x/2 ಮೈನಸ್. ಇವಾಗ ಇಲ್ಲಿ ಇದಕ್ಕೆ ಡಿವೈಡ್ ಮಾಡಿದಾಗ ಇದು 2 ಕ್ಯಾನ್ಸಲ್ ಆಗಿ ಹೋಗ್ಬಿಡುತ್ತೆ. ಇದು ಒಂದು ಸೈನ್ ಎಕ್ಸ್ 1 ಕ್ಯಾನ್ಸಲ್ ಆಗುತ್ತೆ. ಉಳಿತು ಕಾಸ್ ಬೈ ಸೈನ್. ಕಾಸ್ ಬೈ ಸೈನ್ ಅಂದ್ರೆ ಏನಾಯ್ತು, ಕಾಟ್ ಆಫ್ x/2 ಆಗುತ್ತೆ. ಕರೆಕ್ಟ್ ಅಲ್ವಾ, ಇಂಟು ಡಿ ಎಕ್ಸ್. ಇವಾಗ ಅಬ್ಸರ್ವ್ ಮಾಡಿ, ಈ ರಿಸಲ್ಟ್ ನ ಸಬ್ಸ್ಟಿಟ್ಯೂಷನ್ ಆಯ್ತು. ಇದು 1/2 ಇದರೊಳಗೆ ಇನ್ಕ್ಲೂಡ್ ಇದೆನಾ, ಇದಕ್ಕೆ ರಿಲೇಟೆಡ್ ಇದೆ ಇದು. ಓಕೆ, ಸೊ ಇವಾಗ ನಾನು ಕಾಟ್ ಎಕ್ಸ್ ನ ತಗೋತಾ ಇದ್ದೀನಿ. ಕಾಟ್ ಎಕ್ಸ್ ಡಿಫ್ರೆನ್ಶಿಯೇಟ್ ಮಾಡಿ, ಇದನ್ನ ಇವಾಗ ಇಲ್ಲಿ ಎಫ್ ಆಫ್ ಎಕ್ಸ್ ಅಂತ ತಗೋಬೇಕಾಗತ್ತೆ. ಓಕೆ, ಮೈನಸ್ ಕಾಟ್ ಎಕ್ಸ್ ಎಫ್ ಆಫ್ ಎಕ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ ಇದರ ಡಿಫ್ರೆನ್ಸಿಯೇಷನ್ ಕಾಟ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ, ಕೋಸೆಕ್ ಸ್ಕ್ವೇರ್ ಆಗುತ್ತಾ. ಕರೆಕ್ಟಾ? ಸೊ ಕೋಸೆಕ್ ಸ್ಕ್ವೇರ್ ಆದ್ರೆ ಇಲ್ಲಿ x/2 ಇದೆ, ಅದನ್ನು ಡಿಫ್ರೆನ್ಶಿಯೇಟ್ ಮಾಡಿದ್ಮೇಲೆ ಮತ್ತೆ ಇಲ್ಲಿ 1/2 ಉಳಿಯುತ್ತಲ್ವಾ. ಸೊ 1/2 ನ ಇಲ್ಲಿ ಬರೆದಿದ್ದಾರೆ, ಇಲ್ಲಿದೆ ಅಲ್ವಾ. ಅಂದ್ರೆ ಇದ್ರದ್ದು ಡಿಫ್ರೆನ್ಸಿಯೇಷನ್ ಇಲ್ಲಿದೆ, ಅದು ಮೈನಸ್ ಕಾಟ್ ಎಕ್ಸ್. ಇದು ಎಫ್ ಆಫ್ ಎಕ್ಸ್ ಆಯ್ತು, ಇದು ನಿಮ್ದು ಎಫ್ ಡ್ಯಾಶ್ ಆಫ್ ಎಕ್ಸ್ ಆಗುತ್ತೆ. ಕರೆಕ್ಟಾ? ಅಂದ್ರೆ ಏನಾಗುತ್ತೆ ಇದರ ಆನ್ಸರ್, e⁻x ಮೈನಸ್ ಬರುತ್ತೆ, ಅದನ್ನ ಮರೆಯೋ ಹಾಗಿಲ್ಲ. ಓಕೆ, ಮೈನಸ್ ಆಫ್ ಕಾಟ್ x/2 ಇದು ನಿಮ್ದು ಆನ್ಸರ್ ಆಗುತ್ತೆ. ಅಗೇನ್ ಸೊ ಮೈನಸ್ e⁻x ಕಾಟ್ ಆಫ್ x/2 ಪ್ಲಸ್ ಸಿ, ಇದಾಗಿದೆ ನಿಮ್ಮ ಲಾಸ್ಟ್ ಆನ್ಸರ್. ಇದೆಲ್ಲಿದೆ ನೋಡಿ, ಆಪ್ಷನ್ ಬಿ ಎಲ್ಲಿದೆ ಅಲ್ವಾ. ಸೊ ಹಾಗಾಗಿ ಆಪ್ಷನ್ ಬಿ ಅನ್ನೋದು ನಿಮ್ದು ರೈಟ್ ಆನ್ಸರ್ ಆಗುತ್ತೆ. ಓಕೆ ಸ್ಟೂಡೆಂಟ್ಸ್, ಇದು ಅಂಡರ್ಸ್ಟ್ಯಾಂಡ್ ಆಯ್ತಾ? ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 20. ಓಕೆ, ಕ್ವಶನ್ ನಂಬರ್ 20 ನೋಡಿ ಏನು ಕೊಟ್ಟಿದ್ದಾರೆ. e⁻x 1 ಮೈನಸ್ ಕಾಟ್ ಎಕ್ಸ್ ಪ್ಲಸ್ ಕಾಟ್ ಸ್ಕ್ವೇರ್ ಎಕ್ಸ್ ಅಂತಿದೆ. ಓಕೆ, ಸೊ ಇಲ್ಲಿ ಏನು ಮಾಡಬೇಕಾಗತ್ತೆ ನೀವು, ಇಲ್ಲಿ ಸಿಂಪ್ಲಿಫಿಕೇಶನ್. ನಮ್ಗೆ ಆಲ್ರೆಡಿ ಒಂದು ಸಿಂಪಲ್ ರಿಸಲ್ಟ್ ಕೊಡಿದೆ. 1 ಪ್ಲಸ್ ಕಾಟ್ ಸ್ಕ್ವೇರ್ ಎಕ್ಸ್ ಅಂತಂದ್ರೆ ಕೋಸೆಕ್ ಸ್ಕ್ವೇರ್ ಆಗುತ್ತಾ, ಕೋಸೆಕ್ ಸ್ಕ್ವೇರ್ ಎಕ್ಸ್ ಅಂತ ಬರೀಬಹುದಲ್ವಾ. ಸೊ ಅದನ್ನ ಇಲ್ಲಿ ಅಪ್ಲೈ ಮಾಡಿ. ಇಂಟಿಗ್ರೇಷನ್ ಆಫ್ e⁻x, ಇದು ಮೈನಸ್ ಕಾಟ್ ಎಕ್ಸ್ ಆಸ್ ಇಟ್ ಈಸ್ ಇಲ್ಲೇ ಬರೀರಿ. ಓಕೆ, ಪ್ಲಸ್ ಇದ್ರ ರಿಸಲ್ಟ್ ಏನಾಗುತ್ತೆ, ಕೋಸೆಕ್ ಸ್ಕ್ವೇರ್ ಆಗುತ್ತೆ ಡಿ ಎಕ್ಸ್. ಕರೆಕ್ಟಾ? ಸೊ ಇವಾಗ ಅದೇ ಸೇಮ್ ಆಲ್ರೆಡಿ ಇವಾಗ ಜಸ್ಟ್ ಸಾಲ್ವ್ ಮಾಡಿದೆ ನಾವು. ಮೈನಸ್ ಆಫ್ ಕಾಟ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಮೈನಸ್ ಮೈನಸ್ ಪ್ಲಸ್ ಆಗಿ ಕೋಸೆಕ್ ಸ್ಕ್ವೇರ್ ಆಗುತ್ತೆ. ಇದ್ರದ್ದು ಡಿಫ್ರೆನ್ಸಿಯೇಷನ್ ಇಲ್ಲಿದೆಯಲ್ವಾ, ಅಂತಂದ್ರೆ ಆನ್ಸರ್ ಏನಾಗುತ್ತೆ, e⁻x ಮೈನಸ್ ಸೈನ್ ಕಾಟ್ ಆಫ್ ಎಕ್ಸ್ ಪ್ಲಸ್ ಸಿ. ಇದು ನಿಮ್ದು ರೈಟ್ ಆನ್ಸರ್. ಇದು ಎಲ್ಲಿದೆ ನೋಡಿ, ಆಪ್ಷನ್ ಸಿ ಎಲ್ಲಿದೆ. ಸೊ ಹಾಗಾಗಿ ಆಪ್ಷನ್ ಸಿ ಅನ್ನೋದು ರೈಟ್ ಆನ್ಸರ್. ಓಕೆ, ಸೊ ಎಲ್ಲಿದೆ ನೋಡಿ, ಆಪ್ಷನ್ ಸಿ ಎಲ್ಲಿದೆಯಲ್ಲ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ ನೋಡಿ. ಸಿಂಪಲ್ ಇತ್ತಲ್ವಾ ಇದು ಕ್ವಶನ್ ಕೂಡ. ಓಕೆ ಸ್ಟೂಡೆಂಟ್.